ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವ ಅನುಭವ ಮಾಲಿಕೆಯಾದ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭವರೋಗ ವೈದ್ಯನವನು ನಮ್ಮ ದತ್ತಾತ್ರೇಯನು, ಅವನಿಗೆ ಶಿರಬಾಗಿರಲು ಆನಂದವೇ ಆನಂದವು, ಪರಮಾತ್ಮನ ಧ್ಯಾನ ಆನಂದವು, ಅವನ ಭಜನೆಯೇ ಪರಮಾಮೃತವು. ಹೀಗೆ ಭಕ್ತರು ತಮ್ಮ ಅನುಭವಗಳನ್ನು, ಗುರುವಿನ ಮಹಿಮೆಯ ಕೃಪಾ ಪ್ರಸಂಗಗಳನ್ನು ಆನಂದಮಯವಾಗಿ ಹಂಚಿಕೊಳ್ಳುತ್ತಿರುವಂಥ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಇಂದು ಹಿರಿಯೂರಿನ ಶ್ರೀಮತಿ ಪವಿತ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ಶರಣು ಶರಣು. ಶರಣು ಶರಣು. ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಗುರುದೇವ ದತ್ತ. ಶರಣು ಪವಿ. ಶರಣು ಶರಣು ಅಕ್ಕ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೃದಯ ತುಂಬಿ ಬರ್ತಿದೆ. ಅದಕ್ಕೆ ಕಾರಣ ಸುಮಾರು 20 ವರ್ಷಗಳಿಂದಲೂ ಒಂದು ಸದ್ಗುರುವಿನ ಸನ್ನಿಧಿಗೆ ಬರ್ತಾ ಇರುವಂತಹ ಭಕ್ತರು, ನಿಮ್ಮ ಒಂದು ಆತ್ಮೀಯ ನಡೆ ನುಡಿ, ಹೃತ್ಪೂರ್ವಕವಾದಂಥ ಭಾವನೆಗಳು ಎಲ್ಲಾನು ಒಟ್ಟಿಗೆ ಮನಸ್ಸಿಗೆ ನೆನಪಾಗ್ತಾ ಇದೆ. ಮೊದಲಿಗೆ ನೀವು ಸುಮಾರು 1999 ಅಥವಾ 2000ನೇ ಇಸ್ವಿಯಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಆಶ್ರಮದಲ್ಲಿ. ಹೆಂಗೆ ನೀವು ಬಂದ್ರಿ? ಯಾರ ಮೂಲಕ ನಿಮ್ಗೆ ಸದ್ಗುರು ಅಪ್ಪಾಜಿಯವರ ಒಂದು ದರ್ಶನ ಆಯ್ತು? ನಿಮ್ಗೆ ಆ ನಂಬಿಕೆ ಹೇಗ್ ಬಂತು ಆ ಚಿಕ್ಕ ವಯಸ್ಸಲ್ಲಿ? ಇನ್ನೂ ಕಾಲೇಜ್ ಓದ್ತಾ ಇದ್ದೆ ನೀನು. ಆಗ್ಲೇನೆ ನಿನ್ಗೆ ಈ ಒಂದು ಗುರುಮಾರ್ಗಕ್ಕೆ ಬರೋ ಅಂತ ಆ ಒಂದು ಬಲವಾದಂತ ಹಿನ್ನೆಲೆ ಹೆಂಗೆ ಕೂಡಿ ಬಂತು? ಎಲ್ಲ ನಮ್ ಜೊತೆಗೆ ಹಂಚ್ಕೊಳ್ಳಿ. ಶ್ರೀ ಸತ್ತುಪಾಸಿಯೇ ನಮಃ. ಅಕ್ಕ, ನಾನು ಚಿಕ್ಕವಳಿದ್ದಾಗಿಂದ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆಯವರ ಪುಸ್ತಕಗಳನ್ನ ಓದ್ತಾ ಬಂದೆ. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ವಚನ ವೇದದಲ್ಲಿ, ಹೂವು ಅರಳಿತು ಅಂತ ಅಂದ್ರೆ ಅದು ದುಂಬಿಗಳನ್ನ ಹೇಳಿ ಕಳಿಸಬೇಕಾಗಿಲ್ಲ, ದುಂಬಿಗಳು ತಾವಾಗಿ ಬರ್ತವೆ ಅಂತ. ಅದು ಪರಮ ಸತ್ಯವಾದಂತಹ ವಿಚಾರ. ನಾವು ಎಲ್ಲೋ ಮೂಲೆಯಲ್ಲಿ, ಎಲ್ಲೋ ಜಗತ್ತಿನ ಯಾವುದೋ ಒಂದು ಜಾಗದಲ್ಲಿ ಹುಟ್ಟಿರ್ತೇವೆ. ಸದ್ಗುರು ಹೇಗೆ ಆಯ್ಕೆ ಮಾಡ್ಕೊಂಡವರನ್ನ ತನ್ನ ಕಡೆ ಸೆಳ್ಕೊಳ್ತಾನೆ ಅನ್ನೋದೇ ಬಹಳ ಸೋಜಿಗ. ನಾನು ಕೂಡ ಹಂಗೆ ಒಂದು ಹಳ್ಳಿ, ಸರ್ವಮ್ನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಲ್ಲಿ, ಕುಗ್ರಾಮ, ನಮ್ಮೂರಿಗೆ ದಿನಕ್ಕೆ ಒಂದೇ ಬಸ್ ಬರ್ತಾ ಇದ್ದದ್ದು. ಬೆಳಗ್ಗೆ ಹೋಗಿರೋ ಬಸ್ಸು ಸಂಜೆ ಅದೇ ಬಸ್ ಬರೋದು, ಅಷ್ಟು ಕುಗ್ರಾಮ. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವಳು ನಾನು. ಅಲ್ಲಿ ನಮ್ಮ ಚಿಕ್ಕಪ್ಪ ಶ್ರೀ ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಇರ್ತಾ ಇದ್ರು. ಅವರು ಚಿಕ್ಕವಳಿದ್ದಾಗಿನಿಂದಲೂ ಕೂಡ ನನಗೆ ಈ ತರ ಶಾರದಾದೇವಿ, ರಾಮಕೃಷ್ಣ ಪರಮಹಂಸರ ಪುಸ್ತಕಗಳನ್ನ, ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಕೊಟ್ಟು ಓದಿಸೋದನ್ನ ಅಭ್ಯಾಸ ಮಾಡಿಸಿದ್ರು. ಸುಮಾರು SSLCಗೆ ನಾನು ಬರೋಷ್ಟರೊಳಗೆ ಅವರೆಲ್ಲರ ಜೀವನ ಚರಿತ್ರೆಗಳನ್ನ ನಾನು ಓದ್ಬಿಟ್ಟಿದ್ದೆ. ಅದು ಎಂಥ ಕಾಲ ಅದು ಅಂದ್ರೆ, ಓದಿದ್ದೆಲ್ಲವೂ ಕೂಡ ಅಚ್ಚೊತ್ತುವಂತ ಕಾಲ ಅದು. ಹಾಗೆ ನನ್ನ ಮನಸ್ಸಲ್ಲಿ ಉಳಿದ್ಬಿಟ್ಟಿತ್ತು. ನಾನು ಕೂಡ ರಾಮಕೃಷ್ಣ ಪರಮಹಂಸರು ಹೇಳೋ ಹಾಗೆ ಭಗವಂತನಿಗೋಸ್ಕರ ಯಾರು ಒಂದು ಹನಿ ಕಣ್ಣೀರು ಸುರಿಸೋರನ್ನ ನಾನು ಕಂಡಿಲ್ಲ ಅಂತ ಹೇಳೋರಲ್ಲ. ನಾನು ಕೂಡ ಭಗವಂತನಿಗೋಸ್ಕರ ಅಳಬೇಕಲ್ಲ. ಬಟ್ ನನಗೆ ರಾಮಕೃಷ್ಣ ಪರಮಹಂಸರಂತ ಮಹಾತ್ಮರು ಯಾರಿದ್ದಾರೆ? ನಾನು ಅವ್ರ ಕಾಲದಲ್ಲಿ ಹುಟ್ಬೇಕಾಗಿತ್ತಲ್ಲ, ನಾನೊಂದು ಹುಲ್ಕಡ್ಡಿಯಾಗಾದ್ರೂ ಅವ್ರ ಕಾಲದಲ್ಲಿ ಹುಟ್ಲಿಲ್ವಲ್ಲ ಅಂತ ಸುಮಾರು ಸಾರಿ ಹತ್ತಿದ್ದೀನಿ. ಆ ಒಂದು ವ್ಯಾಕುಲತೆಯೇ ನನ್ನನ್ನು ಅಪ್ಪನ ಸನ್ನಿಧಿಗೆ ಕರ್ಕೊಂಡು ಬಂತು ಅನ್ಸುತ್ತೆ. ಸುಮಾರು ನಾನು 1999ರಲ್ಲಿ ನಾನು ಫಸ್ಟ್ PUC ಓದ್ತಾ ಇದ್ದೆ. ಅವಾಗ ಈ ತರ ದೊಡ್ಡೇರಿ ಅಂತ ಊರಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮೂರಿಗೆ ಭಾನುವಾರ ಅವತ್ತು ಬಂದ್ರು ನಮ್ಮೂರಿಗೆ. ಅವರು ಪಾಪ ಸುಮಾರು ಒಂದು 4 ಕಿಲೋಮೀಟರ್ ನಡ್ಕೊಂಡು ಬಂದು
ನನ್ನನ್ನ ನಮ್ಮ ಅಪ್ಪಾಜಿಗೆ ಹೇಳಿ ಒಪ್ಸಿ ಅಲ್ಲಿಂದ ಮತ್ತೆ ಕರ್ಕೊಂಡು ದುರ್ಗಕ್ಕೆ ಬಂದು, ದುರ್ಗದಿಂದ ಚಳ್ಳಕೆರೆಗೆ, ಅಲ್ಲಿಂದ ಮತ್ತೆ ದೊಡ್ಡೇರಿ ಕರ್ಕೊಂಡು ಬಂದ್ರು. ಹಾಗೆ ಕರ್ಕೊಂಡು ಬರುವಾಗ ಅವ್ರು ಒಂದ್ ಮಾತು ಹೇಳಿದ್ರು ನನಗೆ, ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಯಾರಿದ್ದಾರೆ ಅಲ್ಲಿ, ಯಾವ್ದ್ರ ಬಗ್ಗೆನೂ ನಾನು ಒಂದ್ ಅಕ್ಷರನು ನಿನ್ಗೆ ಹೇಳಲ್ಲಮ್ಮ. ನಾನು ಹೇಳ್ಬಿಟ್ರೆ ನಿನ್ಗೆ ಮನಸ್ಸು ಅದೇ ತರಾನೇ ಯೋಚನೆ ಮಾಡಕ್ ಶುರು ಮಾಡುತ್ತೆ, ಪೂರ್ವಗ್ರಹ ಪೀಡಿತ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಹೇಳಲ್ಲ ನಿನಗೆ, ನೀನೇ ಸ್ವತಃ ಕಂಡ್ಕೊಳ್ಬೇಕು ಅಲ್ಲೇನಿದೆ ಅಂತೇಳಿ ಕರ್ಕೊಂಡು ಬಂದ್ರು. ಅವತ್ತು ಚಿತ್ರದುರ್ಗದ ಜಗದೀಶ್ ಅಣ್ಣ ಗಿರ್ಜಮ್ಮ ಅವರು ಕನ್ನೇಶನ್ಗೆ ಎಲೆ ಪೂಜೆ ಮಾಡಿಸಿದ್ರು. ಅವ್ರು ಬರುವಾಗ ಅವ್ರ ಜೊತೆಗೆ ಕನ್ನೇಶನ್ ಗುಡಿ ಗೋಪುರ ನೋಡಿದಾಗ ಅನಿಸ್ತು, ಇದು ಯಾವ್ದೋ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿವರೆಗೂ ನನ್ಗೆ ಅದು ದೇವಸ್ಥಾನವೋ ಮಠವೋ ಆಶ್ರಮವೋ ಏನು ಗೊತ್ತಿಲ್ಲ ನನ್ಗೆ. ಕರ್ಕೊಂಡು ಅದು ಕಾಲ್ ದಾರಿಯಲ್ಲಿ ಗದ್ದೆ ದಾರಿ, ಅಲ್ಲಿ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ನಮಸ್ಕಾರ, ಕೈಕಾಲು ಮುಖ ತೊಳ್ಕೊಂಡು ನಮಸ್ಕಾರ ಮಾಡಕ್ ಕರ್ಕೊಂಡು ಹೋದಾಗ ಕನ್ನೇಶ್ವರ ಲಿಂಗವನ್ನ ನೋಡಿ ನಾನು ಮೊದಲನೇ ಸಾರಿ ಮರಳಾಗ್ಬಿಟ್ಟೆ. ಅದು ಏನಂದ್ರೆ ನನ್ಗೆ ಚಿಕ್ಕವಳಿದ್ದಾಗಿಂದ ನನ್ಗೆ ಶಿವ ಅಂದ್ರೆ ಬಹಳ ಇಷ್ಟ. ನನ್ಗೆ ಎಷ್ಟಿಷ್ಟ ಅಂದ್ರೆ ಮನೇಲಿ ಪೂಜೆ ಮಾಡೋ ಲಿಂಗನ ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಿದ್ದೆ ನಾನು, ಅಷ್ಟು ಇಷ್ಟ ನನ್ಗೆ ಶಿವ ಅಂದ್ಬಿಟ್ರೆ. ಅಂತ ದೊಡ್ಡ ಶಿವಲಿಂಗ ನೋಡಿ ನನ್ಗೆ ಅಷ್ಟು ಪ್ರೀತಿ. ಆಮೇಲೆ ಹೆಣ್ಮಕ್ಳನ್ನ ಒಳಗ್ ಬಿಡ್ತಾರೆ ಅನ್ನೋದನ್ನ ಕೇಳಿ ಅಂತೂ ನನ್ಗೆ ಇನ್ನೂ ಬಹಳ ಪ್ರೀತಿ ಬಂದ್ಬಿಡ್ತು. ಅವಾಗ ಅಂದ್ಕೊಂಡೆ ನಾನು, ಇವರೆಲ್ಲ ಇಲ್ಲಿ ಪೂಜೆ ಮಾಡಕ್ ಇಲ್ಲಿ ಸೇರಿದ್ದಾರೆ, ಇದು ಸಾಮಾನ್ಯ, ಇದೆಲ್ಲ ಕಾಡು. ಇವರೆಲ್ಲ ಮನೆಗೆ ಹೋದ್ಮೇಲೆ ಒಂದಿನ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದು ಪೂಜೆ ಮಾಡಿ ಮನಸಾರೆ ಅಪ್ಕೊಂಡು ತೃಪ್ತಿ ಪಡುವಷ್ಟು ಮುತ್ತು ಕೊಟ್ಟು ಹೋಗ್ಬಿಡ್ಬೇಕು. ಅವಾಗವಾಗ ನಾನು ಬರ್ಬೇಕು, ಇಲ್ಲಿ ಭಜನೆ ಮಾಡ್ಬೇಕು, ಹಾಡ್ಬೇಕು, ಕುಣಿಬೇಕು ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಅವತ್ತೇ. ಆವಾಗ ನಾನು ಅಪ್ಪನ ಪರಿಚಯ ಇಲ್ಲ, ನನ್ಗಿಲ್ಲಿ ಅಪ್ಪ ಇದ್ದಾರೆ ಅಂತಾನೂ ಗೊತ್ತಿಲ್ಲ, ಏನಿಲ್ಲ. ಭಜನೆ ಪ್ರಾರಂಭ ಆಯ್ತು. ಭಜನೆ ಎಲ್ಲ ಮುಗಿದು ಇನ್ನೇನ್ ಮಹಾಮಂಗಳಾರತಿ ಸಮಯಕ್ಕೆ ಸರಿಯಾಗಿ ಅಪ್ಪ ಚಳ್ಳಕೆರೆಗೆ ಹೋಗಿದ್ರಂತೆ. ಬಂದ್ರು. ಅಪ್ಪ ಅವಾಗಿನ್ನು ಬಿಳಿ ವಸ್ತ್ರನೇ ಹಾಕೊಳ್ತಿದ್ರು, ಒಂದು ಕೆಂಪು ಟವಲ್ ಅನ್ನ ಹೆಗಲ ಮೇಲೆ ಹಾಕೊಂಡಿದ್ರು. ಬಂದ ತಕ್ಷಣ ಸ್ವಾಮಿಯರ್ ಬಂದ್ರು ಅಂತ ಎಲ್ಲ ಎದ್ ನಿಂತ್ಕೊಂಡ್ರು. ನಾನು ಕೂಡ ಎದ್ ನಿಂತ್ಕೊಂಡೆ, ನಮಸ್ಕಾರ ಮಾಡಿದೆ. ಅಷ್ಟೇ, ಸುಮ್ನೆ ನೋಡಿ ಸುಮ್ನೆ ಅದೇ. ಆ ದಿನ ರಾತ್ರಿ ಕಳೆದೋಯ್ತು. ನನಗೆ ಅವತ್ ಪೂರ ಬರೀ ಕನ್ನೇಶನ್ದೇ ಧ್ಯಾಸ. ರಾತ್ರಿ ಅವನ್ ಮುಂದೆನೆ ಮಲಗಿದೀನಿ, ಅವನ ಹತ್ರನೇ ಊಟ ಮಾಡಕ್ ಕೂತಿದೀನಿ. ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡಾದ್ಮೇಲೆ ಅವನಿಗೆ ಒಳಗಡೆ ಕರೆದು ಪೂಜೆಗೆ ನನ್ಗೆ ಅವಕಾಶ ಮಾಡ್ಕೊಟ್ಬಿಟ್ರು. ನನ್ಗೆ ಇನ್ನೂ ಪರಮಾನಂದ ಆಗ್ಬಿಡ್ತು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಊರ್ ಕಡೆಗೆ. ಅವಾಗ ಜಗದೀಶ್ ಅಣ್ಣ ಮತ್ತೆ ಗಿರಿಜಮ್ಮ ಅವರು ಅಪ್ಪನ್ನ ಒಂದು ಪ್ರಶ್ನೆ ಕೇಳಿದ್ರು. ಅವರು ಏನು ಅಂದ್ರೆ, ಅಪ್ಪ ನಾವು ಹಿಂಗೆ ಧರ್ಮಸ್ಥಳ ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವಂತವ್ರಿಗೆ ಕಾಣಿಕೆಯನ್ನ ಕೊಟ್ಟಿರ್ತೀವಿ ತಲುಪಿಸ್ಬೇಕು ಅಂತ. ಅವರು ತಲುಪಿಸ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವ್ ಅಂದ್ಕೊಂಡಂತ ಕಾಣಿಕೆ ತಲುಪಿದೆ ಅಂತ ನಾವ್ ಅಂದ್ಕೊಂಡಿರ್ತೀವಿ. ಅಕಸ್ಮಾತ್ ಅದು ತಲುಪಲಿಲ್ಲ ಅಂದ್ರೆ ಅದ್ರ ದೋಷ ನಮ್ಗೇನಾದ್ರು ತಟ್ಟುತ್ತೇನಪ್ಪ ಅಂತ. ಆಗ ಅಪ್ಪ ಬಹಳ ಚೆನ್ನಾಗಿ ಹೇಳಿದ್ರು. ಸೂರ್ಯೋದಯ ಆಗ್ತಾ ಇತ್ತು, ಕನ್ನೇಶನ್ ಗುಡಿ ಕಟ್ಟೆ ಮುಂದೆ ಅಪ್ಪ ನಿಂತಿದ್ರು. ಎಷ್ಟು ಆ ದೃಶ್ಯ ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಅಪ್ಪ ಇನ್ನು ಚಿಕ್ಕ ವಯಸ್ಸು. ಆಗ ಅಪ್ಪ ಹೇಳಿದ್ರು, ನೀವು ಭಗವಂತನಿಗೆ ಹರಕೆ ಮಾಡ್ಕೊಂಡು ಯಾವ ವ್ಯಕ್ತಿಗೆ ಆ ಹರಕೆ ಕಾಣಿಕೆಯನ್ನ ನೀವು ಕೊಡ್ತೀರಾ, ಅದು ಆ ವ್ಯಕ್ತಿ ಕೊಟ್ಟ ಮೇಲೆ ನಿಮ್ ಜವಾಬ್ದಾರಿ ಮುಗೀತು. ಯಾಕಂದ್ರೆ ನೀವು ಹೇಳಿರ್ತೀರ ಅವರಿಗೆ ನೀವು ತಲುಪಿಸ್ಬೇಕಲ್ಲಿಗೆ ಅಂತ. ಕೊಟ್ಟ ಮೇಲೆ ನಿಮ್ ಜವಾಬ್ದಾರಿ ಮುಗೀತು. ತಲುಪಿಸ್ಬೇಕಾದ್ದು ಮುಂದಿನ ಬಾಧ್ಯತೆ ಆ ವ್ಯಕ್ತಿಗೆ ಸೇರಿರುತ್ತೆ. ಅದನ್ನ ತಲುಪಿಸ್ಲಿಲ್ಲ ಅಂತಂದ್ರೆ ಅದು ಅದರ ಪ್ರತಿಫಲವನ್ನ ಅವರೇ ಅನುಭವಿಸ್ತಾರೆ ಅಂತ. ಆಮೇಲೆ ನನ್ಗೆ ಗೊತ್ತಿಲ್ದೇನೆ ನಾನು ಹೆಂಗ ಅಪ್ಪನ ಕಡೆ ಸೆಳೆಯಲ್ಪಟ್ಟೆ, ನಾನು ಅಪ್ಪನ ಕಡೆ ಹೆಂಗ್ ಬಂದೆ ಅಂತಾನೆ ನನಗೆ ಗೊತ್ತಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ಅಪ್ಪನ ಬಗ್ಗೆ ಅವಾಗಿನ್ನು ಯಾವ ಪುಸ್ತಕಗಳು ಬಂದಿರ್ಲಿಲ್ಲ, ಏನು ವಿಚಾರಗಳು ಅಪ್ಪನ ಬಗ್ಗೆ ಗೊತ್ತಿಲ್ಲ. ಇವರು ಜಗದೀಶ್ ಅಣ್ಣ ಅವರು ಎಲ್ಲ ನಿಮ್ಗೆ ಆಮೇಲೆ ಪರಿಚಯ ಆಯ್ತಾ? ಹೌದು, ಜಗದೀಶ್ ಅಣ್ಣವ್ರು ಪರಿಚಯ ಆಗಿದ್ರು. ಆಮೇಲೆ ಡಿಗ್ರಿ ಮಾಡ್ಲಿಕ್ಕೆ ಅಂತೇಳಿ ನಾನು ದುರ್ಗ ಸೇರ್ಕೊಂಡೆ. ಅವಾಗ ಪ್ರತಿ ವಾರ ನಮ್ ಚಿಕ್ಕಪ್ಪವ್ರ ಮನೆಯಲ್ಲಿ ನನಗೆ ತಿಪ್ಪೇಸ್ವಾಮಿ ಅವ್ರ ಮನೆಯಲ್ಲಿ ಸತ್ಸಂಗ ನಡೀತಾ ಇತ್ತು. ಪ್ರತಿ ಶುಕ್ರವಾರ ಸಂಜೆ ನಾವು ಕಾಲೇಜ್ ಮುಗಿಸ್ಕೊಂಡವ್ರು ಸತ್ಸಂಗಕ್ಕೋಸ್ಕರ ಕಾಯ್ತಾ ಇದ್ವಿ. 2 ಕಾರಣ ಇತ್ತು ಸತ್ಸಂಗಕ್ಕೆ. ಒಂದು ಗುಡ್ಡೆ ಬಿಸ್ಕೆಟ್ ಹೊಸ್ದಾಗಿ ತಿಂತಾ ಇದ್ವಿ ನಾವು, ಅದ್ ಸಿಗುತ್ತೆ ಅಂತ. ಇನ್ನೊಂದು ಭಜನೆ ಇಷ್ಟ ನಮಗೆ ಬಹಳ. ನನಗೆ ಸಿಕ್ಕಂತ ಸ್ನೇಹಿತರು ಕೂಡ ಅಂತವರೇ ಇದ್ರು. ಜೊತೆಗೆ ಭಾಮಿನಿ ಇದ್ಲು, ಗೌರಿ ಅಂತ ಇನ್ನೊಬ್ಳಿದ್ಲು. ನಾವೇ 3 ಸೇರ್ಕೊಂಡು ಭಜನೆಗೆ ಬಂದ್ಬಿಡ್ತಿದ್ವಿ. ಅವಾಗ ಅವ್ರು ಹೇಳುವಂತ ಅಪ್ಪನ ಎಲ್ಲ ವಿಚಾರ, ರಾಘವೇಂದ್ರ ರಾವ್ ಅಂತ ಅವರು ಕೂಡ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಜಗದೀಶ್ ಅಣ್ಣವ್ರಿಬ್ರು ಅವ್ರ ಬಗ್ಗೆ ವಿಚಾರಗಳನ್ನು ಹೇಳುವಾಗ ನನ್ಗೆ ಅದೆಷ್ಟು ಸಾರಿ ನನ್ನ ಹೃದಯ ಕೂಗಿ ಹೇಳ್ತಿತ್ತು ಅಂದ್ರೆ, ಅಪ್ಪ ಸತ್ಯವಾಗ್ಲೂ ದೇವ್ರೆ,
ಇಷ್ಟೆಲ್ಲ ಇವ್ರು ಹೇಳ್ತಾ ಇದಾರಲ್ಲ, ಹ್ಮ್. ಅಪ್ಪ ಸತ್ಯವಾಗ್ಲೂ ದೇವ್ರೆ. ಯಾಕಂದ್ರೆ ಈ ವಿಚಾರನ ನಾನು ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಹ್ಮ್. ಕಂಡಿದ್ದೆ. ಹ್ಮ್. ಬಟ್ ನಾನು ಹೃದಯ ಹೇಳ್ತಿತ್ತು, ಬಟ್ ಮಾತಾಡ್ಬೇಕು ಅಂತ ಅನಿಸ್ತಿರ್ಲಿಲ್ಲ. ಸುಮ್ನಾಗ್ತಿದ್ದೆ. ಅಂದ್ರೆ ಒಳಗೊಳಗೆ ಅದು ಪಕ್ವ ಆಗ್ಬಿಡ್ತು ನನ್ಗೆ. ಅದು ಅವ್ರ ಅಪ್ಪ ಸತ್ಸಂಗ. ಒಂದು ಮಾತು ಹೇಳಿದರೆ, ಅನುಭವಿಗೆ ಶಾಸ್ತ್ರ ಕನ್ನಡಿ ಆಗುತ್ತೆ ಅಂತ. ಹ್ಮ್. ಹಂಗೆ ನಿನಗೆ ಪರಮಹಂಸರ ಒಂದು ಜೀವನ ಚರಿತ್ರೆಯನ್ನ ಓದಿ ಏನು ನಿನ್ನ ಹೃದಯಕ್ಕೆ ನಿರೂಪಣೆ ಆಗ್ಬಿಟ್ಟಿತ್ತು ಆಗ್ಲೇ. ಹ್ಮ್. ಅದೆಲ್ಲದಕ್ಕೂ ಒಂದು ಅಪ್ಪ- ಪ್ರತಿರೂಪವಾಗಿ ಅಪ್ಪ ಎದುರು ಹೌದಕ್ಕ. ನಿಂತಂಗ ಆಗೋಯ್ತು. ಹೌದಕ್ಕ, ಹೌದು. ಅಪ್ಪ ನನಗೆ ಜೀವಂತ ಪರಮಹಂಸರೇ ಸಿಕ್ಕಂಗ ಆಗ್ಬಿಡ್ತು. ಆಮೇಲೆ ನನ್ಗೆ ಪರಮಹಂಸರು ಅಂತ ಅನ್ಸಿದ್ದು ಪ್ರಾರಂಭದಲ್ಲಿ ನಿಜ. ಆಮೇಲೆ ಸಾಕ್ಷಾತ್ ಶಿವ ಇವ್ರು. ಹ್ಮ್. ಸಾಕ್ಷಾತ್ ಶಿವನೇ. ನಾನು ಏನೇ ಮಾಡಿದ್ರು, ಎಲ್ಲೇ ಇದ್ರು, ಕುಂತ್ರು ನಿಂತ್ರು ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದು ನನಗೆ ಗೊತ್ತಾಗದೆ ಅರಿವಿಗೆ ಬರೋಕ್ ಶುರುವಾಯ್ತದು. ಅದಕ್ಕೆ ಯಾವ್ದಾದ್ರು ಅನುಭವ ಆಯ್ತಾ? ಅನುಭವ ಸುಮಾರು ಅನುಭವಗಳಾಗಿದಾವೆ ಅಕ್ಕ. ಹ್ಮ್. ಅಕ್ಕ ಒಂದ್ಸರಿ ಏನಾಯ್ತು ಗೊತ್ತೇನಕ್ಕ, ನಾನು ದುರ್ಗದಲ್ಲಿ ಓದ್ತಿರುವಾಗ ಅವಾಗ ಅನ್ಸ್ತಿತ್ತು ನನಗೆ, ಅಪ್ಪ ಹಿಂಗೆ ಪಾತ್ಪೂಜೆ ಮಾಡ್ಬೇಕು ಅಂತ ಬಹಳ ಅನ್ಸೋದು. ಅವಾಗ ಎಲ್ಲಿ ಸಾಧ್ಯ ಅದು? ನನಗೆ ಎಲ್ಲರೂ ಬಂದು ಆಶ್ರಮಕ್ಕೆ ಪಾತ್ಪೂಜೆ ಮಾಡಕ್ ಆಗ್ತದೆ? ಆಮೇಲೆ ಅಪ್ಪಯ್ಯ ನನ್ಗೆ ಪರಿಚಯನೇ ಇಲ್ಲ. ಹ್ಮ್. ನನಗೆ ಅಪ್ಪಯ್ಯ ನಾನು ಹಂಗೆ ಆರಾಧನೆ ಮಾಡ್ತಿದ್ದೆ ಬಿಟ್ರೆ ಮುಖಾಮುಖಿಯಾಗಿ ಅಪ್ಪಯ್ಯನ ನಾನೆಂದು ಪರಿಚಯ ಮಾಡ್ಕೊಂಡಿರ್ಲಿಲ್ಲ. ಅವಾಗ ಒಂದ್ಸರಿ ಏನಾಯ್ತು, ನಮ್ ಕಾಕಾಯರ ಮನೆಗೆ ಶಾರದಾ ದೇವಿ ಜಯಂತಿಗೆ ಅಪ್ಪಯ್ಯನ ಕರ್ಸಿದ್ರು. ಅವತ್ತು ನಮ್ಮ ಚಿಕ್ಕಪ್ಪನ ಮಗಳು ಉಮ್ಮಕ್ಕ ಇದಾರಲ್ಲ, ಅವರು ಪಾತ್ಪೂಜೆ ಮಾಡಕ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅವತ್ತು ಯಾರು ಇಲ್ಲ ಅವ್ರ ಜೊತೆಗೆ, ನನ್ ಕರ್ಕೊಂಡ್ರು ಬಾ ಅಂತೆ. ನನ್ಗೆ ಎಷ್ಟ್ ಆನಂದ ಅವತ್ತು ಅಂದ್ರೆ, ಪಾತ್ಪೂಜೆ ಮಾಡ್ತಾ ಇದ್ನಿ, ನನ್ಗೆ ಹೃದಯ ತುಂಬ ಬರ್ತಾ ಇತ್ತು, ನನಗೆ ಕಣ್ಣಾಗ ನೀರ್ ಸುಮ್ನೆ ಹೋಗ್ತದವೆ. ಹೆಂಗ್ ನೆರವೇರಿಸ್ಕೊಂಬಿಟ್ಟಲ್ಲಪ್ಪ ನೀನು, ನಿಮಗೆ ಪೂಜೆ ಮಾಡ್ಬೇಕು ಅಂತ ಬಂದಿದ್ದು ಒಂದು ಶುದ್ಧವಾದ ಬಯಕೆನ ಎಷ್ಟ್ ಚೆನ್ನಾಗಿ ಈಡೇರಿಸ್ಬಿಟ್ರಲ್ಲಪ್ಪ ನೀವು ಅಂತ ಬಹಳ ಆನಂದ ಆಗ್ಬಿಡ್ತಕ್ಕ. ಅದು ಒಂದು ಅಪ್ಪ ನಾವು ಎಲ್ಲಿದ್ರು ನಮ್ ಹೃದಯದ ಬರುವಂತ ಭಾವನೆಗಳನ್ನ ಹೆಂಗ್ ಸ್ವೀಕಾರ ಮಾಡ್ತಾರೆ, ಹೆಂಗ್ ಅದನ್ನ ನೆರವೇರಿಸ್ತಾರೆ. ಆಮೇಲೆ ಅವ್ರಿದ್ದಿದ್ದು ದೊಡ್ಡರಿಗೆ, ನಾವಿದ್ದಿದ್ದು ದುರ್ಗದಾಗೆ. ನನ್ನ ಮನಸ್ಸಿನ ಭಾವನೆಗಳು ಅವ್ರಿಗೆ ಹೆಂಗ್ ಅರ್ಥ ಆಯ್ತು. ಇದು ಅವ್ರೆಲ್ಲೇ ಇದ್ರೂನು ನಮ್ಮನ್ನ ಅರ್ಥ ಮಾಡ್ಕೊಂತಾರೆ, ನಮ್ಮನ್ನ ನೋಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈ ತರದ ಘಟನೆಗಳು, ಅನೇಕ ಘಟನೆಗಳನ್ನ ಅವ್ರು ನನ್ಗೆ ಜೀವನದ ಮಾಡಿಸ್ಕೊಟ್ಟಿದಾರಕ್ಕ. ಹಂಗಾಗಿ ನನ್ಗೆ ಅವ್ರ ಮೇಲೆ ಪದೇ ಈ ತರ ಘಟನೆಗಳು ನಡೆದಂಗೆಲ್ಲ ಭಕ್ತಿ ಮತ್ತೆ ದೃಢತೆ ಇನ್ನೂ ಸ್ಪಷ್ಟ ಆಗ್ತಾ ಹೋಯ್ತು ನನ್ಗೆ ಅವ್ರ ಮೇಲೆ. ಆಶ್ರಮಕ್ಕೆಲ್ಲ ಬರೋದು ಹೋಗೋದು ಅದು ಯಾವಾಗ ಶುರು ಆಯ್ತು? ಅದಾದ್ಮೇಲೆ ಶಿವರಾತ್ರಿಗೆ ಮತ್ತೆ ನಮ್ ಚಿಕ್ಕಪ್ಪರ್ ಕರ್ಕೊಂಬರೋರು. ಕರ್ಕೊಂಬಂದ್ರೆ ಅಪ್ಪ ಇಂತಾಗ ಏನು ಮಾತಾಡ್ತಿರ್ಲಿಲ್ಲ. ಬಂದ ತಕ್ಷಣ ಒಂದ್ ನಮಸ್ಕಾರ ಮಾಡೋದಷ್ಟೇ, ಆಮೇಲೆ ಸೇವೆ ಹೊಂಟು ಹೋಗ್ಬಿಡೋದು. ಸುಮ್ನೆ ಸೇವೆ 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 ಸೇವೆ, ಏನೇ ಸೇವೆ ಮಾಡ್ತಿರ್ಲಿ ಆದ್ರೆ ಸ್ಮರಣೆ ಒಳಗ್ ನಡೀತಾನೆ ಇರೋದು. ಅವಾಗ ನಮ್ಗೇನಾದ್ರೂ ಅನುಮಾನಗಳು ಬಂದ್ರೆ, ಭಾವನೆಗಳು ಬಂದ್ರೆ, ಏನಾದ್ರು ಅನ್ಸಿದ್ರೆ ಅದಕ್ ಸರಿಯಾಗಿ ಏನಾದ್ರೂ ಇನ್ನೊಬ್ರ ಮುಖಾಂತರ ಅಪ್ಪ ನಮ್ಗೆ ಪ್ರತಿಸ್ಪಂದನೆ ಕೊಟ್ಬಿಡರು. ಅವಾಗ ಅಪ್ಪನೇ ಇದನ್ ಮಾಡಿದಾರೆ ಅಂತ ಮತ್ತೆ ದೃಢ ಆಗೋದು. ಈ ತರ ಮತ್ತೆ ನನ್ನ ಸ್ನೇಹಿತೆ ಭಾಮಿನಿ ಸಿಕ್ಲಲ್ಲ, ಅವಳು ಬಂದ್ಮೇಲಂತೂ ಇನ್ನು ಒಬ್ರಿಗೊಬ್ರು ಜೊತೆಯಾಗ್ಬಿಟ್ವಿ ನಾವು. ಕಾರ್ಯಕ್ರಮಗಳು, ದತ್ತ ಜಯಂತಿ ಅವೆಲ್ಲ ನಡಿಯಕ್ ಶುರು ಆದ್ಮೇಲೆ ಬರೋದು, ಇಲ್ಲೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಆದ್ಮೇಲೆ ಹೋಗೋದು. ಇಲ್ಲಿಂದ ಹೋದ್ಮೇಲೂ ರೂಮ್ ನ ಸುಮ್ನಿರ್ತಿರ್ಲಿಲ್ಲ, ದಾರಿಗೆ ಹೋಗುವಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ ನಾವು. ಶಿವರಾತ್ರಿ ಕೂಡ ನೀವು ನೃತ್ಯ ಮಾಡ್ತಾ ಇದ್ವಿ ಅಕ್ಕ. ದುರ್ಗದ ಸಿಟಿನಾಗೆ ಬಸ್ ಸ್ಟ್ಯಾಂಡ್ ನಾಗ ಇಳಿದು ದಾರ್ಯಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ ಅಕ್ಕ ನಾವು. ಮಧ್ಯರಾತ್ರಿ ನೀರ್ ತರನಂತ ಕೊಡ ಇಟ್ಕೊಂಡು ಹೋದ್ರೆ ಅಲ್ಲೂ ಡ್ಯಾನ್ಸ್ ಮಾಡ್ತಿದ್ವಿ, ರೂಮ್ ನ ಸೇರ್ಕೊಂಡ್ ಡ್ಯಾನ್ಸ್ ಮಾಡ್ತಿದ್ವಿ. ಅದ್ ಆನಂದವೇ ಆನಂದ. ಅದು ಅಪ್ಪನೇ ನಮ್ಗೆ ಎಲ್ಲ ಈ ತರ ಒದಗಿಸ್ಕೊಟ್ರೇನು. ಈ ತರದ ನೀವೆಲ್ಲ ಗೋಪಿಯರಂತೆ ಭಕ್ತಿ ಮಾಡಿದಕ್ಕೆ ಇವತ್ತು ಕೃಷ್ಣನ್ ಸನ್ನಿಧಿಯೆಲ್ಲ ಕೂರಿಸಿದ್ರೆ ಅದವ್ರ ಕೃಪೆ ಅಕ್ಕ, ಅವ್ರ ಕೃಪೆ. ಅದು ಶಿವರಾತ್ರಿಗೆ ನೃತ್ಯ ಮಾಡ್ತಿದ್ದಾಗ ಆಗಿನ ಅನುಭವ ಏನು? ಅವಾಗೆಲ್ಲ ನೃತ್ಯ ಮಾಡ್ಬೇಕು ಅಂದ್ರೆ ಎಲ್ಲರಿದ್ರೆ ನೃತ್ಯ ಮಾಡ್ಬೇಕು ಅಂತ ನಾಚಿಕೆ ಆದಂಗ ಆಗೋದು. ಒಳಗೆ ನಮ್ ಪಾಡಿಗೆ ನಾವು ಮಾಡ್ಕೊಂಡ್ಬಿಡ್ತಿದ್ವಿ. ಒಂದ್ಸರಿ ಅಪ್ಪ ಏನ್ ಮಾಡಿದ್ರು, ನೃತ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಹಾಡನ್ನ ಕೊಟ್ಟು, ಇನ್ನ ಒಂದು 10 ದಿನ ಶಿವರಾತ್ರಿ ಇದೆ ಅನ್ನುವಾಗ ಎಲ್ಲ ನಿಮ್ ಊರ್ಗ್ ಹೋಗ್ರಿ ಅಂತೇಳಿ, ಅಂದ್ರೆ ಊರಿಗೆ ಹೋಗ್ಬೇಕಿತ್ತು ನಾವು, ಕಳ್ಸಿದ್ರು ನಮ್ಮನ್ನ. ಅವಾಗ ಕಳಿಸುವಾಗ ಒಂದ್ ಮಾತು ಹೇಳಿದ್ರು, ನೀವೆಲ್ಲ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ಬೇಕು ಅಂತ. ಸರಿ ಅಂತ ತನಯ ಮತ್ತೆ ಬಾಮಿ ಅವ್ರೂರ್ಗ್ ಅವ್ರು ಹೋದ್ರು, ನಮ್ಮೂರಿಗೆ ನಾನ್ ಬಂದೆ. ಅವ್ರಿಬ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಬ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನ್ ಹೆಂಗ್ ಪ್ರಾಕ್ಟೀಸ್ ಮಾಡೋದು? ನಮ್ಮನೆಗೆ ಯಾರು ನನಗೆ ಜೊತೆ ಇಲ್ಲ. ಅದಕ್ಕೇನ್ ಮಾಡೋದು, ನಮ್ಮ ಮನೆ ತುಂಬಾ ಕಂಬಗಳಿದ್ವು, ಹಳೆ ಕಾಲದ ಮನೆಗಳು. ಆ ಕಂಬಗಳನ್ನ ಇಟ್ಕೊಂಡು ಅಪ್ಪ ಒಂದ್ ಹಾಡು ಕೊಟ್ಟಿದ್ರು, ಬಾಳಕ್ಕೂ ಬಿಡಲ್ಲಲ್ಲೇ, ನಮ್ಮವ್ರ ಕಡೆ ನೋಡಕ್ಕೂ ಬಿಡಲ್ಲಲ್ಲೇ ಅನ್ನೋದು ಹಾಡೋದು. ಟಿವಿ ಬೇಕದು, ತಿವ್ದು ಮಾಡುವಂತ ಡ್ಯಾನ್ಸ್ ಅದು. ಅದನ್ನ ಕಂಬ ಇಟ್ಕೊಂಡೆ ತಿವ್ದು ಡ್ಯಾನ್ಸ್ ಮಾಡ್ತಿದ್ದೆ.
ಯಾಕಂದ್ರೆ ಗುರುವಾಕ್ಯ ಪಾಲನೆ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಭ್ಯಾಸ ಅಂತ ಹೇಳಿದಾರೆ. ಅದಕ್ಕೆ ಕಂಬ ಹಿಡ್ಕೊಂಡೆ ಮಾಡೋಣ ಅಂತೇಳಿ ಕಂಬ ಹಿಡ್ಕೊಂಡೆ ಮಾಡ್ತಿದ್ದೆ. ಆದ್ರೂ ಎಲ್ಲೋ ಒಂದ್ ಕಡೆ ಯಾರು ನನ್ ಜೊತೆಗಿಲ್ವಲ್ಲ ಪ್ರಾಕ್ಟೀಸ್ ಮಾಡಕ್ಕೆ, ಅಪ್ಪ ಹೇಳಿದ್ ವಾಕ್ಯ ನಾನು ಪಾಲಿಸ್ಲಿಲ್ವೇನೋ ಸರಿಯಾಗಿ ಅನ್ನೋದು ಅಳುಕು ಉಟ್ಕೊಂಡ್ಬಿಡ್ತು. ಸರಿ ವಾಪಸ್ ಇಬ್ರು ಒಂದ್ ದಿನ ಇಂಥ ದಿನ ಬರೋಣ ಅಂತ ಮಾತಾಡ್ಕೊಂಡು ಅವತ್ತು ದಿನ ಸಂಜೆ ನಾನು ಬಾಮಿ ತನಯ ಮೂವರು ಬಂದ್ವಿ. ಬಂದ ತಕ್ಷಣ ಅಪ್ಪ ಬಾಮಿನ ಕೇಳಿದ್ರು ಫಸ್ಟ್, ಹಾಡೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರೇನು ಡ್ಯಾನ್ಸು ಅಂತ. ಅದಕ್ಕೆ ಅವಳು ಹೂನಪ್ಪ ಮಾಡ್ಕೊಂಡ್ ಬಂದಿದೀವಿ ಅಂತ ಅಂದ್ಬಿಟ್ಲು. ನನಗೆ ಭಯ ಅಂದ್ರೆ ಭಯ, ನಾನ್ ಯಾರ ಜೊತೆಗೂ ಪ್ರಾಕ್ಟೀಸ್ ಮಾಡಿಲ್ಲ, ಏನಿಲ್ಲ, ಹೆಂಗಪ್ಪ ಮಾಡೋದು ಈಗ, ಅಪ್ಪ ಕೇಳಿದ್ರೆ ಏನ್ ಹೇಳ್ಬೇಕೀಗ ಅಂತ. ಅಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನೀನು ಕಂಬ ಎಲ್ಲ ಹಿಡ್ಕೊಂಡು ತಿವ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡ್ ಬಂದೇನು ಅಂದ್ಬಿಟ್ರಕ್ಕ. ಎಂತ ಅಪ್ಪಯ್ಯ, ಸರ್ವಾಂತರ್ಯಾಮಿ. ಮತ್ತೆ ನನ್ ಭಯನ ಒಂದು ಕ್ಷಣದಲ್ಲೇ ಹೋಗ್ಲಾಡಿಸ್ಬಿಟ್ರು. ಅದ ಎಷ್ಟು ಸತ್ಯ ಇದು ಸರ್ವಾಂತರ್ಯಾಮಿ ಅನ್ನೋದಕ್ಕೆ. ನಾನ್ ಕಂಬ ಹಿಡ್ಕೊಂಡು ತಿವುದು ಡ್ಯಾನ್ಸ್ ಮಾಡಿರೋದು, ನನ್ನ ಮನಸ್ಸಲ್ಲಿರುವಂತ ಆತಂಕ ಎಲ್ಲವನ್ನು ಎಷ್ಟು ಚೆನ್ನಾಗಿ ಅದನ್ನ ಹೋಗ್ಲಾಡ್ಸಿ ಆತಂಕನ ಸತ್ಯ ನೀನ್ ಮಾಡಿರೋದು ನನಗೆ ಗೊತ್ತಾಗಿದೆ ಅನ್ನೋದನ್ನ ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ರಲ್ಲ. ಏನ್ ಆನಂದ ಕಣಕ. ಇವೆಲ್ಲನ ಯಾವ ಪ್ರಾಪಂಚಿಕ ವಸ್ತುಗಳಿಂದ ವ್ಯಕ್ತಿಗಳಿಂದ ಸಿಗಲಾರದಂತ ಆನಂದ. ಎಷ್ಟೋ ಸಾರಿ ಅಪ್ಪ ಇನ್ ನೋಡ್ದಾಗೆಲ್ಲ ನಾನ್ ಬಹಳ ಸಾರಿ ಒಬ್ಳೆ ಇದ್ದಾಗ ಯೋಚನೆ ಮಾಡಿದೀನಿ, ಅಲ್ಲ ಏನಿದೆ ಅಪ್ಪ ಇಂತಾಗೆ, ಯಾಕೆ ನಾವ್ಗೆ ಇಷ್ಟು ಪ್ರೀತಿ ಬರುತ್ತೆ ಅಪ್ಪ ಇನ್ ಕಂಡ್ರೆ. ನಮ್ಗೆ ಪ್ರಾಪಂಚಿಕರಾದಂತವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆದ್ರೂ ಆ ಪ್ರೀತಿಗಳಿಗೆಲ್ಲ ಒಂದು ಹಂತ ಅಷ್ಟೇ, ಅದನ್ನ ಮೀರಿದ್ದು ಏನು ಇಲ್ಲ ಅನ್ಸುತ್ತೆ. ಆಮೇಲೆ ಸಪ್ಪೆ ಅನ್ಸ್ಬಿಡುತ್ತೆ, ಅದು ಬೇಜಾರುನು ಆಗುತ್ತೆ ಒಂದೊಂದ್ಸರಿ. ಆದ್ರೆ ಅಪ್ಪನ ಪ್ರೀತಿ ಮಾತ್ರ ಯಾವಾಗ್ಲೋ ಒಂದು ಮಾತು ಪ್ರೀತಿಯಿಂದ ಆಡಿರೋದು, ಯಾವಾಗ್ಲೋ ಒಂದ್ಸರಿ ಹಿಂಗ್ ನೋಡಿರೋದು, ಅದನ್ನ ನೆನೆಸ್ಕೊಂಡಂಗೆಲ್ಲ ಹಂಗೆ ಅದೇ ಆನಂದ ತುಂಬಿ ತುಂಬಿ ಮಾತ್ರದಿಂದನೇ ಸಮುದ್ರನೇ ಉಕ್ಕಿಯುತ್ತೆ. ಹೌದೌದು, ಅದು ಎಷ್ಟು ಸಾರಿ ನೆನಪು ಮಾಡ್ಕೊಂಡ್ರು ಮತ್ತೆ ಮತ್ತೆ ಆನಂದ ಕೊಡುವಂತ ನೆನಪುಗಳವು. ಹೀಗೆ ದಿನಗಳು ಕಳೀತಾ ಹೋದ್ವಕ್ಕ. ಈಗ ವಿದ್ಯಾಭ್ಯಾಸದಲ್ಲಿ ಇದ್ದಿದ್ದ ಸಮಯದಲ್ಲಿ ಈ ತರ ಒಂದು ಬಲವಾದಂತ ನಂಬಿಕೆ, ಒಂದು ಆಶ್ರಯ ಎಲ್ಲ ಆಯ್ತು. ಗುರುವಿನಲ್ಲಿ ನಂಬಿಕೆ ಮೂಡಿದ್ಮೇಲೆ ಮತ್ತೆ ಈಗ ಭಾಮಿನಿ ಅಂತ ಒಂದು ಸತ್ಸಂಗಿನೂ ಜೊತೆಲಿ ಇದ್ರು, ಎಲ್ಲಾನು ದಿನಕ್ರಮೇಣ ಇನ್ನೂ ಬಲವಾಗಿ ನೀನು ಆಶ್ರಯಿಸಕ್ ಕಾರಣ ಆಯ್ತು. ಮತ್ತೆ ನೀನು ನಾನ್ ನೋಡ್ದಂಗೆ ನೀವು ಆಶ್ರಮಕ್ಕೆ ಬಂದು ಹಲವಾರು ದಿನಗಟ್ಲೆ ಉಳ್ಕೊಂಡೆಲ್ಲ ಸೇವೆ ಮಾಡ್ತಾ ಇದ್ರಿ. ಮತ್ತೆ ಭಾಮಿನಿ ಅವ್ರ ಊರಲ್ಲಿ ಸತ್ಸಂಗ ಇದ್ದಾಗ್ಲೂ ನೀನೆಲ್ಲ ಅಲ್ಲಿಗೂ ಬಂದಿದ್ದೆ. ಹೀಗೆ ಮನೆಯಲ್ಲಿ ಎಲ್ಲ ಒಪ್ಕೊಂತ ಇದ್ರ ಅಥವಾ ನೀನೇ ಏನಾದ್ರೂ ಹೇಳಿ ಓಡಿ ಬಂದ್ಬಿಡ್ತಿದ್ಯಾ, ಹೆಂಗೆ? ಒಂದ್ಸರಿ ಅಕ್ಕ ಏನಾಯ್ತು ಅಂದ್ರೆ, ಆಶ್ರಮದಲ್ಲಿ ಸುಮಾರು ಒಂದು 15 ದಿನ ಇದ್ದೆ. 15 ದಿನ ಇದ್ದಾದ್ಮೇಲೆ ಅಪ್ಪನ ಕೇಳ್ಕೊಂಡು, ಅಪ್ಪ ಹಿಂಗೆ ಹೋಗ್ತೀನಪ್ಪ ಊರಿಗೆ. ಆಯ್ತು ಅಂತ ಅಂದ್ರು. ಬಂದು 3 ದಿನನೂ ಆಗಿಲ್ಲ, ಅಪ್ಪ ಬಾಮಿನಿಯರ ಊರಿಗೆ ಬರ್ತಾರೆ ಅಂತ ಫೋನ್ ಮಾಡಿದ್ಲು ಬಾಮಿ, ಬರ್ತಾ ಇದಾರೆ ಹಿಂಗಪ್ಪ ಅಂತ. ಸರಿ, ನನಗೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಲು. ನನಗೆ ಶುರುವಾಗ್ಬಿಡ್ತು ಒಳಗೆ, ಹೋಗ್ಬೇಕು 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 ಅಂತ. ಮನೆಯಾಗ ಕೇಳಕ್ ಭಯ ನನಗೆ, ಏನ್ ಅಂದ್ಬಿಡ್ತಾರೋ, ಇನ್ನು 15 ದಿನ ಇದ್ದು ಬಂದಿದ್ದಾಳೆ, ಬರೀ ಇದೇ ಕೆಲಸ ಮಾಡ್ಕೊಂಡಿರ್ತಾಳೆ ಇವಳು ಅಂತ ಬೈತಾರೆ ಅಂತ. ಅಲ್ಗೂ ಹೋಗಿ ಯಾರಿಗೂ ಹೇಳಿಲ್ಲ. ಒಂದ್ ದೊಡ್ಡ ಸೂಪರ್ ಕವರ್ ತಗೊಂಡ್ಬಿಟ್ಟು ಕಡ್ಲೆ ಗಿಡ ಹಬ್ಬ ಹಿಂಗೆ ಕಿತ್ಕೊಂಡು ಹೋಗಿ, ಏನ್ ಕೊಡಕ್ ಆಗುತ್ತೇನ, ಬಸ್ ಚಾರ್ಜಿಗೆ ಇಲ್ಲ ಅಕ್ಕ ನನ್ನ ಹತ್ರ. ಅವಾಗ ಅಪ್ಪನೇ ಎಷ್ಟೋ ಸಾರಿ ಬಸ್ ಚಾರ್ಜಿ ಕೊಟ್ಟು ಕಳ್ಸೋರು ನಮ್ಗೆ. ಬಸ್ ಚಾರ್ಜ್ ಇಲ್ದೆ ಇರೋರು ಏನ್ ಕೊಡಕ್ ಆಗುತ್ತೆ ನಮ್ಮ ಅಪ್ಪ ಹಿಂಗೆ. ಅದಕ್ಕೆ ಕಡ್ಲೆ ಗಿಡ ಬೆಳೆದಿದ್ವು, ಅದರಲ್ಲಿ ಒಳ್ಳೊಳ್ಳೆ ಕಡ್ಲೆ ಗಿಡ ಎಲ್ಲ ಹಣ್ಣಾಗಿದ್ವು. ಅದಕ್ಕೆ ಹಸ್ರಾಗಿರೋಂತ ಯಾವಿದಾವಂತ ಇಡೀ ಹೊಲ ಎಲ್ಲ ಸುತ್ತೊರ್ದು ಒಂದು ಚೀಲ ತುಂಬಾ ತುಂಬ್ಕೊಂಡು ತಂದು ಯಾರಿಗ್ ಗೊತ್ತಾಗದಂಗ ಒಂದ್ ಮನೆ ಬಾಗಿಲು ಸಂದಿನಾಗ ಇಟ್ಟಾದ್ಮೇಲೆ ಹೇಳ್ದೆ, ಹಿಂಗೆ ಅಪ್ಪ ಬರ್ತಾರಂತೆ, ಹಿಂಗ್ ಹೋಗ್ ಬಂದ್ಬಿಡ್ತೀನಿ ಅಂತ. ನಮ್ಮ ಅಪ್ಪಾಜಿ ಸುಮ್ನಿದ್ರು, ನಮ್ಮ ಅಕ್ಕ ಸುಮ್ನಿರ್ಲಿಲ್ಲ. ನೀನ್ ಹಗಲು ರಾತ್ರಿ ಬರೀ ಇದೇ ಕೆಲಸ ಮಾಡ್ಕೊಂಡ್ಬಿಡು, ಓದ್ಲಿಲ್ಲ ಬರೀಲಿಲ್ಲ, ಇಲ್ಲ ಹೊಲದ ಕೆಲ್ಸನೂ ಮಾಡಕ್ ಬರ್ಲಿಲ್ಲ, ಬರೀ ಹಿಂಗೆ ಮಾಡ್ಕೊಂಡು ಇದ್ಬಿಡು ನೀನು ಅಂತ ಬೈದ್ರು. ಅವಳು ಬೈದ ತಕ್ಷಣ ನನಗೆ ಅದ್ ಎಲ್ಲೆಲ್ಲಿಂದ ಅಳು ಬಂತ, ಅಳು 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 ಹತ್ತು ಕಣ್ಣೆಲ್ಲ ಊದ್ಕೊಂಡ್ಬಿಟ್ವು. ಅವ್ರೇನ್ ಮಾಡಿದ್ರು, ಅವ್ರ ಪಾಡಿಗೆ ಅವ್ರು ಊಟ ಮಾಡಿದ್ರು, ಹೊಲಕ್ ಹೋಗ್ಬಿಟ್ರು. ನಮ್ಮಮ್ಮ ನಮ್ಮಣ್ಣ ಇಬ್ರೇ ಮನೆಗಿದ್ದವ್ರು. ನಮ್ಮಣ್ಣ ನಾನು ಅಳ್ತಿರೋದ್ ನೋಡಿ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ದೆ. ಆವಾಗ ನಾನ್ ಹಿಂಗೆ ಅಪ್ಪಯ್ಯ ಬರ್ತಾರಂದ್ ದೊಡ್ಡಸಿದ್ದನಹಳ್ಳಿಗೆ, ನಾನು ಹೋಗಕ್ ಆಗ್ತಿಲ್ಲ ಅಂತ. ಅದಕ್ಕೆ ಹೌದೇ, ಸರಿ ಹೋಗ್ ನೀನು, ಎಷ್ಟು ಬೇಕಾಗತ್ತೆ ಬಸ್ ಚಾರ್ಜು? 11 ರೂಪಾಯಿ ಅಕ್ಕ. 11 ರೂಪಾಯಿ ಬಸ್ ಚಾರ್ಜು, 11 ರೂಪಾಯಿ ಮಾತ್ರ ಅವ್ನ ಜೇಬಲ್ಲ ಇದ್ದು. 11 ರೂಪಾಯಿ ತೆಗೆದು, ಆಯ್ತು ಹೋಗ್ಬಿಡ್ ನೀನು ಅಂತ. ನನಗ್ ಹೋಗಕ್ಕಾದ್ರೆ ಸಾಕು, ಬರ್ಬೇಕಾರೆ ಹೆಂಗೋ ಆಗುತ್ತೆ ಅಂತ. ಆಮೇಲೆ ಬರ್ಬೇಕಾರ ಬಹಳ ಸರಿ ಅಪ್ಪಯ್ಯನೇ ಕಟ್ಕಳ್ಸೋದು, ಇಲ್ಲ ಬಾಮಿ ತಗಾರು ಇಸ್ಕೊಂಬಂದ್ಬಿಡಣ ಅಂತ. ಅದೆಲ್ಲ ತಲೆಗಿಲ್ಲ, ಒಟ್ಟು ಹೋಗ್ಬೇಕಷ್ಟೇ. ಈಗ ನಾನು ಅಪ್ಪಯ್ಯ ನೋಡ್ಬೇಕೀಗ ಅನ್ನೋದು ತುಂಬ್ಕೊಂಡ್ಬಿಡ್ತು. ಸರಿ, ಆ ಚೀಲ ತಗೊಂಡಿದ್ದು
ಅಕ್ಕ ಒಂದ್ ಹನಿ ನೀರ್ ಬಾಯಿಗೆ ಹಾಕಿಲ್ಲಕ್ಕ ನಾನು. ಆ ದುಃಖಕ್ಕೆ ನನಗೇನು ಸೇರ್ತಿಲ್ಲ. ನನಗೆ ಆ ಚೀಲ ತಗೊಂಡಿದ್ದು ಬಸ್ ಬರೋ ಟೈಮ್ ಹಾರನ ಆಯ್ತು, ದುಡ್ಡು ಕೊಟ್ಟಿದ ತಕ್ಷಣ ಇಸ್ಕೊಂಡು ಓಡ್ ಬಂದ್ಬಿಟ್ಟೆ. ಓಡ್ ಬಂದ್ ಬಸ್ ಹತ್ಕೊಂಡ್ ಬಂದೆ. ಬಸ್ ಯಾಕೆ ಇಷ್ಟ ನಿಧಾನಕ್ಕೆ ಹೋಗುತ್ತೆ, ಬೇಗ ಬೇಗ ಹೋಗ್ಬಾರ್ದೆ ಅಂತ ನನಗೆ ಅಂತೂ. ದೊಡ್ಡಸಿದನಹಳ್ಳಿ ಬಂದ್ ಇಳಿದು ಅವ್ರ ಮನೆ ಮುಂದೆ ಹಿಂಗ್ ಬರ್ತೇನೆ, ಕವರ್ ಹಿಡ್ಕೊಂಡು ಶಿವಾನಿ ಎದುರಿಗೆ ಬಂದ ತಕ್ಷಣ ನಾನೇ ಮಾಡ್ಬಿಟ್ಟೆ, ಎಲ್ಲೈತಪ್ಪ ಹೋಗ್ ಅಮ್ಮೈ ಕೆಳಗೈತೆ ಅಪ್ಪೈ ಮ್ಯಾಲೈತೆ ಹೋಗು ಅಂತ ಅಂದ್ಲು. ಹೋದ ತಕ್ಷಣ ಅಮ್ಮಯ್ಯನ್ ಮಡ್ಲಕ್ ಹಿಂಗ್ ತಲೆ ಇಟ್ಟು ನಮಸ್ಕಾರ ಮಾಡ್ದೆ. ಏನ್ ಆನಂದಕ್ಕ. ಅವಾಗ ಅಮ್ಮಯ್ಯ ತಲೆ ಸೌರಿ, ಎಲ್ಲಿತ್ತಿದು, ಎಲ್ಲಿಂದ ಬಂತು, ಎಂತ ಮಮತೆ ವಾತ್ಸಲ್ಯ ಅದು ಅಂದ್ರೆ. ಹಂಗಂದ್ ತಲೆ ಸೌರಿದ ತಕ್ಷಣ ಕವರ್ ತಾಂಡ್ ಎಸ್ತಿದ್ದೆ, ಮಂಚದ ಕೆಳಕ್ಕೆ ಎಸ್ತಿದ್ದಕ್ಕ. ಮಂಚದ ಕೆಳಕ್ಕೆ ಎಸ್ತಿದ್ದ ಅದನ್ನ. ಕತ್ಲು, ಆ ಮಂಚ ಇದ್ದಿದ್ದೆ ಕತ್ಲು ರೂಮಲ್ಲಿ. ಆ ಮಂಚದ ಕೆಳಗೆ ಆ ಕವರ್ ಎಸ್ತಿದ್ದು. ಅಮ್ಮಯ್ಯ ನಮಸ್ಕಾರ ಮಾಡಿದ ತಕ್ಷಣ ಅಮ್ಮಯ್ಯ ಗೊತ್ತಲ್ಲ, ಹೋಗಪ್ಪ ಮೇಲೈತೆ ಅಂತ ಕಳ್ಸಿದ್ರು. ಸರಿ ಅಂತ ಮೇಲೋಗಿ ಭಜನೆ ಶುರುವಾಯ್ತು. ಆಲ್ರೆಡಿ ಭಜನೆ ಮಾಡ್ತಿದ್ರು, ಗೊತ್ತಿಲ್ಲ ಅದ್ ಯಾಕೆ ಹಂಗೆ ಹೃದಯದಾಗೆ ಆತರ ಭಾವನೆಗಳು ಬರೋವು. ಅಳು 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 ಬರೋದು. ಆಮೇಲೆ ಅನ್ನಿಸ್ತು, ಆ ಅಳುವಿನ ನಡಂತ್ರ ಅನ್ನಿಸ್ತು, ಅಲ್ಲ ಅಪ್ಪನ ಕಾಲು, ನಾನು ಆಶ್ರಮಕ್ಕೆ ಹೋದಾಗ ಕಾಲ್ ಬೆರಳು ಒಂಚೂರು ಗಾಯ ಆಗ್ಬಿಟ್ಟಿತ್ತು, ಇವಾಗ ಹೆಂಗೈತೋ ಏನೋ. ಅಕ್ಕ ಹಂಗ ಅಂದ್ಕೊಂಡ್ ತಕ್ಷಣ ಅಪ್ಪ ಹಿಂಗ್ ಪೂರ್ತಿ ಹಿಂಗ್ ಒದ್ಕೊಂಡ್ ಮಲಗಿದ್ದರು. ಕರೆಕ್ಟ ಕಾಲ್ ಹಿಂಗ್ ಸರಕ್ಸಿ ಹಿಂಗ್ ಕಾಲ್ ತೋರ್ಸಿದ್ರಕ್ಕ ಬೆರಳು. ಅವವ್ವಾ ಶಿವ ಸಾಕಪ್ಪ, ನಿಮ್ ಪಾದ ದರ್ಶನ ಆಯ್ತು, ಬೆರಳುನು ಚೆನ್ನಾಗೈತೆ ಸದ್ಯಕ್ಕೆ, ಆಯ್ತಪ್ಪ ಅಂದ್ಕೊಂಡು ಇನ್ನು ಅಪ್ಪಂಗೆ ಹೇಳೋದ್ ಬೇಡ. ಯಾಕಂದ್ರೆ ಆ ಬಸ್ ವಾಪಸ್ ತಿರ್ಕೊಂಡ್ ಬರೋದ್ರೊಳಗೆ ಹೋಗ್ಬಿಡ್ಬೇಕಲ್ಲ, ಬಾಮಿ ತಗೋಗಿ ಬಸ್ ಚಾರ್ಜ್ ಇಸ್ಕೊಂಡು ಹೋಗ್ಬಿಡಣ ಅಂತ ಹೇಳಿ ಎದ್ದೆ ಹೋಗೋಣ ಅಂತ ಅಪ್ಪ ಎದ್ ಕುತ್ಕೊಂಡ್ಬಿಡ್ತಕ್ಕ. ಎದ್ ಕುತ್ಕೊಂಡು ಸರಿ ಮಂಗಳಾರತಿ ಮಾಡ್ರಿ ಅಂತ. ಮಂಗಳಾರತಿ ಇನ್ನು ಭಜನೆ ಮಾಡೋರು ಏನೋ ಗೊತ್ತಿಲ್ಲ. ನಾನು ಊಟ ಮಾಡಿಲ್ಲ, ಒಂದನಿ ನೀರ್ ಕುಡ್ದಿಲ್ಲ. ಅಪ್ಪಯ್ಯ ಎಷ್ಟು ವಾತ್ಸಲ್ಯ ಅಂದ್ರೆ, ಅಪ್ಪ ಹೋಗ್ಬರ್ತೀನಪ್ಪ, ಹಿಂಗೆ ಮನೆಯಾಗೆ ಬಂದಿಲ್ಲ, ಬಂದ್ಬಿಟ್ಟಿದೀನಿ ಅಂದ್ರೆ, ಅಪ್ಪ ಆಯ್ತು ಮಂಗಳಾರತಿ ಆಗುತ್ತೆ, ಪ್ರಸಾದ ಮಾಡ್ಕೊಂಡು ಹೋಗು ಅಂತ ತಕ್ಕ ಅಪ್ಪಯ್ಯ. ಆಯ್ತಪ್ಪ ಅಂತೇಳಿ ನಮಸ್ಕಾರ ಮಾಡಿ ಎದ್ರೆ, ಈಗ ಬಾಯಿಲ್ಲಿ ಅಂತ ಕರ್ದು ಜೇಬ್ನಾಗಿರೋದೆಲ್ಲ ತೆಗೆದು ಕೊಟ್ರಕ್ಕ. ಆಮೇಲೆ ಮತ್ತೆ ಆಯ್ತಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ, ಈಗ ಬಾಯಿಲ್ಲಿ ಅಂತ ಮತ್ ಕರೆದು ಈ ಜೇಬಲ್ಲಿ ಇರೋದೆಲ್ಲ ತೆಗ್ದು ಏನು ಇಟ್ಕೊಳ್ಳಿಲ್ಲ, ಪೂರ್ತಿ ತೆಗೆದು ಕೊಡ್ತಾ ಇದ್ದಾರೆ. ಅದು ಗುರು ಕರುಣೆ ಅನ್ನೋ ಪದವೇ ಎಷ್ಟು ಮಧುರ. ಗುರು ಕರುಣೆ ಅದು ಎಷ್ಟು ಆನಂದ ಅಂದ್ರೆ, ಅಪ್ಪಂಗೆ ಎಷ್ಟು ಕರುಣೆ ಇಲ್ಲ ಭಕ್ತರ ಮೇಲೆ. ಏನು ಅಲ್ಲ ನಾವು ಅಪ್ಪ ಹಿಂಗೆ ಪಾದದ ಧೂಳಾಗಕ್ಕೂ ಯೋಗ್ಯತೆ ಇಲ್ಲದವ್ರು ನಾವು. ಅವ್ರ ಮೇಲೆ ಇಷ್ಟು ಕರುಣೆ. ಅಪ್ಪ ಹಿಂಗೆ ಯಾಕೆ ಇಷ್ಟು ವಾತ್ಸಲ್ಯ ನಮ್ಮ ಮೇಲೆ. ಎಷ್ಟೋ ಸರಿ ನನಗೆ ಅದ್ ಕಾಡಿದೆ, ಯಾಕಪ್ಪ ಇಷ್ಟೊಂದು ಪ್ರೀತಿ ತೋರಿಸ್ತಾರ ನಮ್ಗೆ ಅಂತ. ಆಮೇಲೆ ಅಪ್ಪ ಕಳ್ಸಿದ್ರು. ಅವ್ರಿಗೋಸ್ಕರ ತಂದಿದ್ದು ಕಡ್ಲೆ ಗಿಡನ ಮಂಚದ ಕೆಳಗ್ ಹಾಕ್ಬಿಟ್ಟೆಲ್ಲ. ಆಮೇಲೆ ಬಂದಕ್ಕ ಪ್ರಸಾದ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನ್ಗೆ ಆ ಕಡ್ಲೆ ಗಿಡದ್ದು ಪೂರ್ತಿ ಮರ್ತ್ಬಿಟ್ಟಿದೀನಿ, ಪೂರ್ತಿ ಅದ್ರ ಕಡೆ ಗಮನನೇ ಇಲ್ಲ ನನ್ಗೆ. ಆಮೇಲೆ ಬಂದ್ಬಿಟ್ಟೆ ನಾನು ಮನೆಗೆ. ಬಂದಾದ್ಮೇಲೆ ಬಾಮಿ ಫೋನ್ ಮಾಡಿ ಹೇಳಿದ್ಲು ನನ್ಗೆ, ಅಲ್ಲ ಅಪ್ಪಯ್ಯ ಹಿಂಗೆ ಎಲ್ಲ ಹೊರಟು ಹೋಗುವಾಗ ಜೀಪ್ ಹತ್ಕೊಂಡ್ ಕುತ್ಕೊಂಡಿದ್ದಾರೆ, ಅವಾಗ ಹೋಗು ಪವಿ ತಂದಿರ ಕಡ್ಲೆ ಗಿಡ ಮಂಚದ ಕೆಳಗದಾವೆ ಹೋಗು. ಅಪ್ಪ ಇದ್ದದ್ದು ಮಾಡಿ ಮೇಲೆ, ಆ ಮಂಚ ರೂಮ್ ಇದ್ದಿದ್ದು ಯಾವ್ದೋ ಒಂದ್ ಮೂಲೆಗೆ ಕತ್ಲು ರೂಮಲ್ಲಿ, ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕಾಣಲ್ಲ, ಗೊತ್ತಾಗಲ್ಲ. ಆಮೇಲೆ ನಾನು ಬಂದಾಗ ಅಪ್ಪ ಮಲಗಿದ್ರು, ಭಜನೆ ಮಾಡ್ತಿದ್ರು, ಅಪ್ಪ ಒತ್ಕೊಂಡ್ ಮಲಗಿದ್ರು. ಹೆಂಗೆ ಇದು. ಆಮೇಲೆ ತರುವಾಗ್ಲೂ ಹಂಗೆ, ಅಪ್ಪ ನಾನಿಲ್ಲಿ ಕಡ್ಲೆ ಗಿಡ ಮಾತ್ರ ತಂದಿಲ್ಲ, ನನ್ ಹೃದಯನೇ ತಂದಿದ್ದೀನಪ್ಪ ಅಂದ್ಕೊಂಡೇ ತಂದಿದ್ದೆ. ಅಪ್ಪ ನಿಜವಾಗ್ಲೂ ಅದನ್ನ ಸ್ವೀಕಾರ ಮಾಡ್ಬಿಟ್ರು. ತಂದು ಅಪ್ಪ ಅದನ್ನ ತಾಂಬರಗೊಂದ್ ತರಿಸಿ ತನ್ನ ಹತ್ರನೇ ಇಟ್ಕೊಂಡು, ಅದನ್ನ ತೊಡೆ ಮೇಲೆ ಇಟ್ಕೊಂಡು ತಗೊಂಬಂದು ಆಶ್ರಮದಲ್ಲಿ ಎಲ್ಲಾರ್ಗು ಆ ಕಡ್ಲೆ ಗಿಡ ಕೊಟ್ಟು, ತಾನು ಕೈಯಲ್ಲಿ ಇಟ್ಕೊಂಡು ಸುಲ್ಕಂಡ್ ತಿಂದ್ರು ಅಂತ ಹೇಳ್ಬಿಟ್ರು. ನನಗೆ ಎಷ್ಟು ಆನಂದ. ನಾವು ಕೊಟ್ಟಿದ್ದು ಎಷ್ಟು ಅಲ್ಪ, ಪರಮಾತ್ಮ ಹೆಂಗ್ ಸ್ವೀಕಾರ ಮಾಡ್ತೀಯಲ್ಲಪ್ಪ. ಪ್ರಾಪಂಚಿಕರಿಗೆ ಎಷ್ಟು ಕೊಟ್ರು ಇನ್ನೂ ಸಾಲ್ದು ಅಂತಾರೆ. ಪರಮಾತ್ಮ ಕೊಟ್ಟಿರೋ ಅಲ್ಪವನ್ನ ಎಷ್ಟು ಅಗಾಧವಾಗಿ ಸ್ವೀಕಾರ ಒಬ್ಬರಿಗೆ ಅದು ಸಾಧ್ಯ.
ಅಪ್ಪನಿಗೆ ಅಪ್ಪನೇ ಸರಿ ಸಾಟಿ. ಇಡೀ ಬ್ರಹ್ಮಾಂಡದಲ್ಲಿ ಅವ್ರನ್ನ ಬಿಟ್ರೆ ಇನ್ಯಾರು ಇಲ್ಲ, ಅವ್ರಿಗೆ ಅವರೇ, ಇನ್ಯಾರು ಇಲ್ಲ ಅಕ್ಕ. ಇದು ಅಪ್ಪನ ಒಂದು ಪ್ರೀತಿ ಮತ್ತೆ ಭಕ್ತರ ಮೇಲಿರೋ ವಾತ್ಸಲ್ಯ ಮತ್ತು ಸರ್ವಾಂತರ್ಯಾಮಿ ತಾನು ಅನ್ನೋದನ್ನ ರುಜುವಾತುಪಡಿಸುವಂತ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತಕ್ಕ. ನಿಜವಾಗಿಯೂ ಕೂಡ ತುಂಬಾ ಮನಸ್ಸಿಗೆ ಮುಟ್ಟಂತೆ ಇದೆ ಈ ಅನುಭವಗಳೆಲ್ಲ. ಆ ಭಾವನೆಯನ್ನ ಭಗವಂತ ಸ್ವೀಕರಿಸೋದು ಎಷ್ಟು ಉದಾತ್ತವಾದ್ದು. ಇದು ಆ ಗುರುವಿಗೆ ಮಾತ್ರನೇ ಸಾಧ್ಯ ಅಂದ್ರಲ್ಲ, ಅದು ನಿಜವಾಗಿಯೂ ಸತ್ಯ. ಮುಂದೆ ನೀವು ತುಮಕೂರಲ್ಲಿ ಇದ್ರಿ. ತುಮಕೂರಲ್ಲಿ ವಾಸ ಮಾಡುವಾಗ ಆಗಿನ ದಿನಗಳು, ಆವಾಗ ಮತ್ತೆ ಅಪ್ಪನ ಮೇಲೆ ಭಕ್ತಿ ಹೆಂಗೆ ಮುಂದುವರಿತು, ಅವರೇ ದರ್ಶನ ಹೆಂಗ್ ಮಾಡ್ಕೊಂಡ್ರಿ, ಅದನ್ನೆಲ್ಲ ಹೇಳಿ. ಅಕ್ಕ ಹೆಂಗೆ ಅಂದ್ರೆ, ಇವಾಗ ಒಂದ್ಸರಿ ಎಲ್ಲ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಗ್ಲಿಲ್ಲ ನಮ್ಗೆ. ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ಅನ್ಸುತ್ತೆ, ಅಪ್ಪ ಎಷ್ಟು ಚೆನ್ನಾಗಿ ಹಿಂಗೆ ಅಂಗೈಯಲ್ಲಿ ಇಟ್ಕೊಂಡು ನಮ್ಮನ್ನ ಸಾಕ್ತಾ ಇದ್ದಾರೆ. ನನ್ನ ಒಬ್ಬಳೆ ಅಲ್ಲ, ಎಲ್ಲ ಭಕ್ತರನ್ನು ಹಂಗೆ ಸಾಕ್ತಾ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಓದಿದ್ದೆ ನಾನು, ಅದು ಎಷ್ಟು ಇದು ಪದೇ ಪದೇ ಇದು ಸತ್ಯ ಅಂತ ಅನ್ಸುತ್ತೆ ಅಂದ್ರೆ, ಒಬ್ಬ ಭಕ್ತ ಇದ್ನಂತೆ, ಅವನ್ ಕೇಳ್ಕೊಂಡಿದ್ನಂತೆ, ಗುರುವನ್ನ ಕೇಳ್ಕೊಂಡಿದ್ದ, ನೀನ್ ಯಾವಾಗ್ಲೂ ನನ್ ಜೊತೆಗೆ ಇರ್ಬೇಕು ಅಂತ ಕೇಳ್ಕೊಂಡಿದ್ದಂತೆ. ಅದಕ್ಕೆ ಅವನು ಗುರು ಹೇಳ್ದ, ಹೌದು ನಾನ್ ನಿನ್ ಜೊತೆಗೆ ಇರ್ತೀನಿ ಯಾವಾಗ್ಲೂ. ಸರಿ, ನೀನ್ ನನ್ ಜೊತೆಗೆ ಇರ್ತೀಯ ಅನ್ನೋದಕ್ ಸಾಕ್ಷಿ ಏನು? ಏನಂದ್ರೆ, ನೀನ್ ಓಡಾಡುವಾಗ ನಿನ್ನ ಹೆಜ್ಜೆಯ ಗುರುತುಗಳ ಜೊತೆ ಮತ್ತೊಂದು ಹೆಜ್ಜೆ ಗುರುತುಗಳು ಬೀಳುತ್ತೆ, ಅವಾಗ ನಾನ್ ನಿನ್ ಜೊತೆಗಿದ್ದೀನಿ ಅನ್ನೋದಕ್ಕೆ ಅದು ಸಾಕ್ಷಿ ಅಂತ. ಸ್ವಲ್ಪ ದಿನಗಳ ನಂತರ ಆತ ಯಾವಾಗ್ಲೇ ನೋಡಿದ್ರು ಎರಡೆರಡು ಹೆಜ್ಜೆ ಕಾಣವು, ಗುರು ನನ್ ಜೊತೆಗಿದ್ದಾನೆ, ಭಗವಂತ ನನ್ ಜೊತೆಗಿದ್ದಾನೆ ಅಂತ ಆತನ್ಗೆ ಅನಿಸ್ತಿತ್ತು ಭಕ್ತನಿಗೆ. ಸ್ವಲ್ಪ ದಿನಗಳಾದ್ಮೇಲೆ ಅವನಿಗೆ ಕಷ್ಟದ ದಿನಗಳು ಶುರುವಾಗ್ಬಿಟ್ವು. ಅವಾಗ ಯಾವಾಗ್ಲೂ ಒಂದೊಂದ್ಸರಿ ಹಿಂಗ್ ತಿರುಗಿ ನೋಡ್ತಾನೆ, ಇಲ್ಲ ಒಂದೇ ಜೊತೆ ಹೆಜ್ಜೆ ಗುರುತುಗಳು ಮಾತ್ರ ಇದಾವೆ, ಇನ್ನೊಂದು ಜೊತೆ ಹೆಜ್ಜೆ ಗುರುತುಗಳೇ ಇಲ್ಲ. ಅವನಿಗೆ ಅನ್ನಿಸ್ತು, ಎಲ್ಲ ಭಗವಂತ ಕೈ ಕೊಟ್ಬಿಟ್ರ ನನಗೆ, ಗುರು ಕೈ ಕೊಟ್ಬಿಟ್ನ ನನಗೆ, ನೋಡು ಕಷ್ಟ ಬಂತು ಅಂತ ನಾನು ಬಿಟ್ಟು ಹೋಗ್ಬಿಟ್ರ ನನ್ಗೆ ಅಂತ ಹೇಳ್ಬಿಟ್ಟು ಅವಾಗ ಅವನು ಮತ್ತೆ ಪ್ರಾರ್ಥನೆ ಮಾಡಿ ಗುರುವನ್ನ ಕೇಳ್ಕೊಂಡಂತೆ, ನೀನ್ ನನ್ ಜೊತೆಗಿರ್ತೀನಿ ಅಂದಿದ್ದಲ್ಲ, ಮತ್ತೆ ಕಷ್ಟದ ದಿನಗಳು ಬಂದ್ವು ಅಂತ ಈಗ ನಾನು ಬಿಟ್ಟು ಹೋಗ್ಬಿಟ್ಟಲ್ಲ, ಒಂದೇ ಜೊತೆ ಹೆಜ್ಜೆ ಗುರುತುಗಳು ಮಾತ್ರ ಕಾಣ್ತಾ ಇದೆ ನನಗೆ ಅಂತ. ಅವಾಗ ಗುರು ಹೇಳಿದ್ರಂತೆ ಅವನಿಗೆ, ನಿನಗೆ ಕಷ್ಟ ಬಂದಾಗ ನಿನ್ನನ್ನ ನಡೆಯೋಗ್ ಬಿಟ್ಟಿಲ್ಲಪ್ಪ, ನಿನ್ನನ್ನು ಎತ್ಕೊಂಡು ಎತ್ತಿಟ್ಕೊಂಡಿದೀನಿ ನಾನು, ಹೆಜ್ಜೆ ಗುರುತುಗಳು ನೀನ್ ಕಂಡೆ ಅಂದಲ್ಲ, ಅವು ನಿನ್ನವಲ್ಲ ನನ್ನವು ಅಂತ. ಸತ್ಯ ಇದು, ಪರಮ ಸತ್ಯ ಇದು. ಅಪ್ಪ ಎಲ್ಲರ ಜೀವನದಲ್ಲೂ ಹಂಗೆ ಎತ್ತಿಟ್ಕೊಂಡಿದ್ದಾರೆ ಎಲ್ರು. ನಮಗೆಲ್ಲೋ ಒಂಚೂರು ಬಿಸಿಲಿನ ಜಳ, ಅದು ಕರ್ಮದ್ದು ಫಲ, ಒಂದ್ ಸ್ವಲ್ಪನಾರು ಜಳ ಅನುಭವಿಸ್ಬೇಕಲ್ಲ, ಅದಕ್ ನಮಗ್ ಬಿಡ್ತಾರೆ, ಅದನ್ನೇ ತಡ್ಕೊಳಕ್ ಆಗಲ್ಲ. ಅಪ್ಪ ಜೀವನದಲ್ಲಿ ಅನುಭವಿಸಿರೋಂಥ ಕಷ್ಟಗಳು ನೋಡ್ಬಿಟ್ರೆ ಅಂಥದ್ರಲ್ಲಿ ಒಂದ್ ಸಣ್ಣ ಘಟನೆನ ನಮ್ಗೆ ಅನುಭವಿಸಕ್ ಆಗಲ್ಲ, ಸಣ್ಣ ನೋವನ್ನ ಅನುಭವಿಸಕ್ ಆಗಲ್ಲ, ತಡ್ಕೊಳಕ್ ಆಗಲ್ಲ ನಮಗೆ. ಅಪ್ಪ ಇಷ್ಟೊಂದು ಕಷ್ಟಗಳನ್ನ ಅನುಭವಿಸೋಂಥದ್ದೇನಿತ್ತು ಅಂತ ಅನ್ಸ್ದಾಗ, ಅಪ್ಪ ಎಲ್ಲಾ ಭಕ್ತರ ಜೀವನದ ಕಷ್ಟಗಳನ್ನ ತನ್ನ ಮೇಲೆ ಹಾಕೊಂಡು ತಾವು ಅದನ್ನ ಅನುಭವಿಸಿದ್ರು. ಅದಕ್ಕೆ ಇಷ್ಟೊಂದು ಕಷ್ಟದ ಪರಂಪರೆ ಬಂತೇನೋ ಅವ್ರ ಹಿಂದೆ. ನಮಿಗೆಲ್ಲ ಚೂರ್ ಕೊಟ್ಟಿದ್ದಾರೆ, ಅದನ್ನೇ ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ಅದು ಹಿಂಗ್ ಎತ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಎತ್ಕೊಂಡಿದ್ದಾರೆ, ನಮಗ್ ಕಾಣಿಸ್ತಿಲ್ಲ ಅಷ್ಟೇ. ಅದು ಎಷ್ಟೋ ಸಾರಿ ಅನ್ಸುತ್ತೆ, ಅಪ್ಪ ನಮ್ ಹಿಂದೆನೆ ಇದ್ದಾರೆ, ನಮ್ ಜೊತೆಗೆ ಇದ್ದಾರೆ, ನನ್ನ ಹೃದಯದಲ್ಲೇ ಇದ್ದಾರೆ, ಎದುರಿಗೆ ಬರೋ ವ್ಯಕ್ತಿಗಳಲ್ಲಿದ್ದಾರೆ, ಮಾತಾಡುವಂತವ್ರ ಜೊತೆಗಿದ್ದಾರೆ, ಯಾವ್ದೋ ಒಂದ್ ರೂಪದಲ್ಲಿ ಬಂದು ಅವ್ರು ನಮಗೆ ಪಾಠ ಕಲಿಸ್ತಾರೆ, ಹೇಳ್ತಾರೆ, ತಿದ್ದುತ್ತಾರೆ, ತೀಡ್ತಾರೆ. ಒಂದ್ಸರಿ ತುಮಕೂರಲ್ಲಿ ಹಿಂಗೆ ಕೆಲಸ ಮಾಡ್ತಿರುವಾಗ ಅಪ್ಪ ಬರ್ತಾರೆ ತುಮಕೂರು ಆಶ್ರಮಕ್ಕೆ ಅಂತ ಗೊತ್ತಾಗ್ಬಿಡ್ತು. ಅವತ್ತು ರಾತ್ರಿ ಬರ್ತಾರೆ ಅಂತ ಸಂಜೆ ಗೊತ್ತಾಯ್ತು ನನಗೆ. ಆವತ್ತು ಸಂಜೆ ಸ್ಕೂಲಿಂದ, ಅಲ್ಲೂ 1 ವರ್ಷ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದೆ ನಾನು. ಬರ್ತಿರುವಾಗ ಅಲ್ಲಿ ಹೂವಿನ ಗಿಡಗಳು ಜಾಸ್ತಿ, ತುಮಕೂರಲ್ಲಿ ಹೂವಿನ ಗಿಡ, ಪಾರಿಜಾತ ಅವೆಲ್ಲ. ಆ ಹೂವಿನ ಗಿಡಗಳು ನೋಡ್ತಾ ನಿತ್ಯ ಅಲ್ಲೇ ಓಡಾಡ್ತಿದ್ದೆ ನಾನು. ಆ ಹೂವಿನ ಗಿಡಗಳು ನೋಡಿ ಹೇಳೋದು, ಇವತ್ ಗೊತ್ತಾ ನಮ್ಮಪ್ಪ ಬರ್ತಾರೆ ಇವತ್ತಿಗೆ ಅಂತ. ಒಂದು ಹೂವಿನ ಗಿಡ, ಒಂದ್ ಮರ, ಏನೇ ಸಿಗ್ಲಿ, ಬೀದಿ ಓಡಾಡ ಬೀದಿ ಏನ್ ಸಿಕ್ರು ಅದು ಕೇಳೋದು, ಇವತ್ತು ನಮ್ಮಪ್ಪ ಬರ್ತಾರೆ, ನಾಳೆ ಈ ಭೂಮಿನೇ ಪಾವನ ಆಗೋಗುತ್ತೆ ಅಂತ. ಹಂಗೆ ಹೇಳ್ಕೊಂಡ್ ಬಂದು ಅವತ್ ರಾತ್ರಿ ಮಲಗಿದ್ರೆ ನಿದ್ದೆನೆ ಬರ್ಲಿಲ್ಲ ನನ್ಗೆ. ಬೆಳಕರಿಯ ಕಾಲ್ ಚಾಚ್ಕೊಂಡ್ ಮಲಗಿಲ್ಲ,
ಕಾಲ್ ಚಾಚ್ಕೊಂಡು ಅಪ್ಪ ಮಲಗಿದ್ರೆ ಬರುತ್ತೆ ಅಪ್ಪ ಅನ್ನೋ ಬರ್ತಾರೆ ಆನಂದಕ್ಕೆ. ಅನ್ನುವಾಗ ನಾನು ಹೆಂಗ್ ಕಾಲ್ ಚಾಚ್ಕೊಂಡು ಉದ್ದಟತನ ಏನೋ ಅದು ಅನ್ಸದ್ ನನ್ಗೆ. ಆ ಕಾಲ್ ಮುದ್ರಕಂಡೇ ಇದೀನಿ ಅಕ್ಕ. ಬೆಳಗಿನ ಜಾವ ಎಚ್ಚರ ಏನು ಎದ್ದೇ ಇದೀನಿ. 3 ಗಂಟೆಗೆ ಎದ್ದು ನಮ್ಮ ಅಕ್ಕರ್ನೆಲ್ಲ ಹೊರಡಿಸಿ ಅಪ್ಪ ಬರ್ತಾರೆ ಎದ್ದೇಳ್ರಿ ಅಂತ ಕರ್ಕೊಂಡು ಆಶ್ರಮಕ್ಕೆ ಹೋದ್ವಿ. ಆಶ್ರಮದಾಗೆ ಇನ್ನೂ ಎದ್ದಿರ್ಲಿಲ್ಲ ಅವ್ರು. ಆಮೇಲೆ ಹೋಗಿ ಕಸ ಹೊಡೆದು ಎಲ್ಲ ಪೂಜೆ ಮಾಡಿ ಭಜನೆ ಎಲ್ಲ ಶುರು ಮಾಡ್ಕೊಂಡ್ವಿ. ಕರೆಕ್ಟಾಗಿ ಸೂರ್ಯೋದಯ ಆಗೋ ಸಮಯಕ್ಕೆ ಅಪ್ಪಯ್ಯ ಬಂದ್ಬಿಟ್ರಕ್ಕ. ಸೂರ್ಯ ಹೆಂಗ್ ಬರ್ತಾರೋ ಹಂಗೆ ಅಪ್ಪಯ್ಯನು ಆಶ್ರಮದೊಳಗಡೆ ಪ್ರವೇಶ. ಸೂರ್ಯನ ಕಿರಣ ಅಪ್ಪಯ್ಯ ಹೆಂಗೆ ಬೆಳಕು ಕತ್ತಲೆಯನ್ನು ಕಳೆಯೋದಕ್ಕೋಸ್ಕರನೇ ಗುರು ಬರ್ತಾನೆ ಅನ್ನೋದಕ್ಕಿನ್ನ ಒಂಥರ ಸಾಂಕೇತಿಕವಾಗಿ ತೋರಿಸಿದ್ರೇನು ಅದನ್ನ ಅನ್ಸ್ಬಿಡ್ತು ನನ್ಗೆ. ಅಪ್ಪ ಬಂದ್ರು. ಬಂದಾದ್ಮೇಲೆ ಎಲ್ಲ ಮಾತುಕತೆ ನಡೀತು. ಅಪ್ಪ ಮೈಸೂರು ಹೊರಟು ಬಂದಿದ್ದಾರೆ ದತ್ತನ್ ಕರ್ಕೊಂಡ್ ಬರಕ್ಕೆ. ಈಗ ಗರ್ಭಗುಡಿಯಲ್ಲಿ ಏನಿದೆ ದತ್ತಾತ್ರೇಯ. ಹೌದಕ್ಕ. ಅವ್ರನ್ನ ಅಲ್ಲಿಂದ ತರ್ಬೇಕಾಗಿತ್ತು. ಸುಪ್ರಸಿದ್ಧಪ್ಪ ಅದ್ರ ಮನೆಗೆ ಅವತ್ತು ಅವ್ರ ಮನೇಲಿ ಹೋಮ ಎಲ್ಲ ನಡೀತಾ ಇತ್ತು. ಆ ಹೋಮ ಎಲ್ಲ ಮುಗಿಸ್ಕೊಂಡು ಅಪ್ಪ ದತ್ತನ್ ಕರ್ಕೊಂಡು ಬರ್ಬೇಕಿತ್ತು. ಅದಕ್ಕೆ ಹೊರಟಿದ್ದಾರೆ ಅಪ್ಪ, ತುಮಕೂರ್ ಮೇಲೆ ಹೊರಟಿದ್ದಾರೆ. ಅವಾಗ ಅಪ್ಪ ಸರಿ ಹೊರಟ್ರು. ನಾನು ಅಮ್ಮನ ಪಕ್ಕನೇ ಕೂತಿದ್ದೆ. ಇದ್ಯಾವಾಗ ಬಂತು ಅಂತ ಕೇಳ್ತಪ್ಪ. ಅಪ್ಪ ಬೆಳಗಿನ ಜಾವನೆ ಬಂದಪ್ಪ ಅಂತ. ಸರಿ ಆಯ್ತು ಹೊರಡ್ತೀವಿ ನಾವು ಅಂತ ಹೊರಟ್ಬಿಟ್ರು. ನನಗೆ ಅಪ್ಪನ ಜೊತೆ ಹೋಗ್ಬೇಕು ಅಂತಲ್ಲ, ನನ್ಗೆ ಅಪ್ಪನ ಹೋಗ್ಬೇಕು ಅಂತ ಅಪ್ಪ ಹೊರಟ ತಕ್ಷಣ ನನ್ ಕೈಲಿ ವೇದನೆ ತಡ್ಕೊಳಕ್ ಆಗ್ತಿಲ್ಲ. ಅಪ್ಪ ಹೋಗ್ಬಿಟ್ರೆ ನಾನು ಹೆಂಗಿರೋದು ಅಂತ. ಅದುವರೆಗೂ ಅಪ್ಪ ಹೋದ್ರೆ ನಾನು ಹೆಂಗಿರೋದು ಅನ್ನೋ ಕಲ್ಪನೆ ಇಲ್ಲ. ಅಪ್ಪ ಬರ್ತಾರೆ ಅನ್ನೋ ಸಂಭ್ರಮ ಒಂದೇ ತುಂಬ್ಕೊಂಡಿತ್ತು. ಅವಾಗ ಅಪ್ಪ ಹೊರಟ್ರು. ಸರಿ ಆಯ್ತು ಹೊರಡ್ತೀವಿ ನಾವು ಅಂತ ಪದೇ ನನ್ಗೆ ಬಂದ್ ಹೇಳ್ತೈತಪ್ಪ. ಹೊರಡ್ತೀವಿ ನಾವು, ಆಯ್ತು ಹೊರಡ್ತೀವಿ ಅಂತೇಳಿ ಅಂದ್ರೆ ಅಪ್ಪ ನಾನು ಬರ್ತೀನಿ ಅಂತ ನಾನ್ ಕೇಳಿ ಅಪ್ಪ ನನಗೆ ಅಪ್ಪಂಗೆ ನನ್ ಕರ್ಕೊಂಡೋಗ್ರಿ ಎಲ್ಸ ತೊಂದ್ರೆ ಆಗ್ಬಿಡುತ್ತೋ ಏನೋ, ಎಷ್ಟ್ ಸೀಟ್ ಇದಾವೋ ಏನೋ, ಎಷ್ಟ್ ಜನನ್ ಕರ್ಕೊಂಡ್ ಹೊರಟಿದಾರೋ ಏನೋ ಅನ್ನೋದು ನನ್ಗೆ. ಆಮೇಲೆ ಅಪ್ಪ ಹತ್ಕೊಂಡಾದ್ಮೇಲೆ ಸರಿ ಆಯ್ತು ಅಂತೇಳಿ ನಾವಿನ್ನು ಹೊರಡ್ತೀವಿ ಅಂತ ಅಂದ್ರು. ಸರಿ ಅಪ್ಪ ಆಯ್ತು ಅಂತೇಳಿ ಅಪ್ಪ ಹಿಂಗೆ ಡೋರ್ ಹಾಕೊಂಡು ಹಿಂಗ್ ಹೋದ್ರು. ನನ್ಗೆ ಅದೊಂದು ಸೆಕೆಂಡ್ ಅಲ್ಲಿ ನಿಂತ್ಕೊಳಕ್ಕಾಗ್ಲಿಲ್ಲ. ನನ್ಗೆ ಅದೇ ಜಾಗ, ಅಪ್ಪ ಬಂದೋಗಿರೋ ಜಾಗ ಎಂತ ಪಾವನ ಭೂಮಿ ಅನ್ಸಿದ್ದು ನನ್ಗೆ ಅದು ನರಕ ಅನ್ಸೋಕ್ ಶುರುವಾಗ್ಬಿಡ್ತು. ಆ ಕ್ಷಣದಲ್ಲಿ ನಾನು ಅಲ್ಲಿ ಇರ್ಕುಡ್ದು ಹೋಗ್ಬಿಡ್ಬೇಕು, ಅಪ್ಪ ಇಲ್ಲದ್ಮೇಲೆ ಇರ್ಕುಡ್ದು ಈ ಜಾಗದಲ್ಲಿ ಅಂತ. ಸರಿ ಅಂತೇಳಿ ಹೊರಟು ಬೇಗ ಇನ್ನು ಅಪ್ಪನ ಗಾಡಿ ಹಿಂಗ್ ತಿರುಗ್ಕೊಂಡಿಲ್ಲ, ಅಲ್ಲಿ ಹಿಂದಿಂದೆ ಬರ್ತಾನೆ ಇದೀನಿ. ಅಪ್ಪ ಹೋಗಿ ಹಿಂಗ್ ಕ್ರಾಸ್ ಅಲ್ಲಿ ಹೋಗಿ ಮತ್ತೆ ಗಾಡಿ ನಿಲ್ಸಿ ತಾನೇ ಹಿಂಗ್ ಓಡ್ಸಿದ್ರು. ಅವಳನ್ನ ಕರ್ಕೊಂಬರೋದು ಅಂತ. ಅವಾಗ ಅಕ್ಕ ಅಪ್ಪಯ್ಯ ಕರೀದ್ ಬರ್ಬೇಕಂತೆ. ಅವಾಗ ಓಡೋಗಿ ಅಪ್ಪಯ್ಯನ ಹತ್ರ ಇವಾಗ ಕರ್ಕೊಂಡು ಹೋಗುತ್ತೇನೋ ಅಂತ ಎಲ್ಲೋ ಒಂದ್ ಕಡೆ ಆಸೆ ನನಗೆ. ಅಪ್ಪ ಅಂತಂದ್ರೆ ಸರಿ ನಿಮ್ ಮನೆ ಎಲ್ಲಿ ಇರೋದು? ಅಪ್ಪ 16ನೇ ಕ್ರಾಸ್ನಾಗ ಐತಪ್ಪ ನಮ್ಮನೆ. ಅಲ್ಲ 1ನೇ ಕ್ರಾಸ್ನಾಗ ಇದ್ರೆ ಬಿಟ್ಟು ಹೋಗೋಣ ಅನ್ಕೊಂಡಿದ್ರೆ 16ನೇ ಕ್ರಾಸ್ ಅಂತೀಯ, ಅಷ್ಟ್ ದೂರ ಬಾಳ ದೂರ ಆಗುತ್ತಮ್ಮ. ಸರಿ ನಾವು ಇನ್ನೂ ಹೋಗ್ತೀವಿ. ಅಕ್ಕ ನನ್ಗೆ ಹೆಂಗಾಗ್ಬಿಡ್ದು ಹಿಂಡಿ ಬಿಡ್ತು ಕಾಕರದಿಯ. ಕೈ ಕಾಲೆಲ್ಲ ತರ ನಡುತ್ತದವೆ, ಕಣ್ಣ ನೀರು ಹೋಗ್ತೈತೆ. ನನ್ಗೆ ಭೂಮಿ ಇಲ್ಲೇ ಬಿರುದು ಬಿಡಬಾರ್ದೇನಪ್ಪ ಅನ್ಸ್ಬಿಡ್ತು ನನ್ಗೆ. ಸರಿ ಅಂತ ಅಪ್ಪಯ್ಯ ಸರಿ ಆಯ್ತು ಮತ್ತೆ ಇನ್ನೊಂದ್ಸರಿ ಟಾಟಾ ಮಾಡಿ ಇನ್ನೊಂದ್ಸರಿ ಹೋಗ್ಬಿಟ್ಟು ಅದು ಇನ್ನೊಂದ್ ಕ್ರಾಸ್ ಇನ್ನೊಂದ್ ಕಡೆಗೆ ಹಿಂಗೆ ಹಿಂದೆ ಓಡ್ದೆ. ಹಿಂದೆ ಹೋಗ್ಲಿಲ್ಲ. ಅದು ಇನ್ನೊಂದು ಅಪ್ಪ ಹೋಗಿ ಅಲ್ಲಿ ಗಾಡಿ ನಿಲ್ಸಿದಾರೆ. ಸರಿ ಹೋಗ್ಬಿಡಣ ಇರೋದ್ ಬೇಡ ಅಂತ ಮತ್ತೆ ಮುಂದೆ ಬರ್ತಿದೀನಿ. ಮತ್ತೆ ತನೆಯ ಓಡ್ ಬಂದು ಅಕ್ಕ ಅಪ್ಪ ಕರೀತಾರೆ ಬರ್ಬೇಕಂತೆ. ಮತ್ತೆ ಓಡ್ ಬಂದ ತಕ್ಷಣ ಅಪ್ಪ ಜೋರ ನಕ್ಬಿಟ್ರಕ್ಕ. ನಕ್ಕಿ ಆಯ್ತು ಹತ್ಕೋ ಬಾ ಅಂತ ಅಂದ್ಬಿಟ್ರು. ಏನ್ ಆನಂದ ಅಂದ್ರೆ ಅಯ್ಯೋ ಖಾಲಿ ಚಪ್ಲಿ ದಿಕ್ಕಿಗೆ ಹೋದಂತ ಬಿಸಾಕಿದ್ದು, ಕೈಯಲ್ಲಿ ಏನು ಇಲ್ಲ, ಹೆಂಗಿದ್ನ ಹಂಗೆ ಹತ್ಕೊಂಡ್ಬಿಟ್ಟೆ ಕಣಕ್ಕ. ಹತ್ಕೊಂಡಾದ್ಮೇಲೆ ಅಪ್ಪ ದಾರಿಲಿ ಬರ್ತಾ, ಅಲ್ಲ ನಿನಗೋಸ್ಕರ ನೀನ್ ಬರ್ತೀಯ ಅಂತ ಒಂದ್ ಸೀಟ್ ಅಲ್ಲಿಂದ ಇಟ್ಕೊಂಬಂದಿದೀನಿ, ನಾನ್ ಬರ್ತೀನಪ್ಪ ಅಂತ ಒಂದ್ ಮಾತ್ ಕೇಳಂಗಿಲ್ಲಲ್ಲ ನೀನು ಅಂದ್ಬಿಟ್ರು. ನನಗೆ ಅಪ್ಪನ್ಗೆ ಎಲ್ ತೊಂದ್ರೆ ಆಗುತ್ತೋ ನಾನ್ ಕೇಳೋದ್ರಿಂದ ಅಂತ ನನ್ಗೆ. ಅಪ್ಪ ಇವಳು ಬರ್ಲಿ ಕೇಳಲಿ ಅಂತ ಅಪ್ಪಂಗೆ. ಅದ್ ಹೆಂಗೆ ಅಪ್ಪ ನಾನ್ ಬರ್ಬೇಕು ಅಪ್ಪನ ಜೊತೆಗೆ ಇರ್ಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಯಾರು ಹಿಂಗೆ ನಮ್ಮನ್ನ ಅರ್ಥ ಮಾಡ್ಕೊಳಲ್ಲ. ನಮ್ಮನ್ನ ಎತ್ತು ಒತ್ತು ಸಾಕಿರೋ ತಂದೆ ತಾಯಿ ಆಗ್ಬೋದು, ಈ ಮಟ್ಟಕ್ಕೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ಅಪ್ಪ ಈ ಜನ್ಮದಲ್ಲ ಜನ್ಮಗಳಿಂದನೇ ನಮ್ಮನ್ನ ಸಲಹಕೊಂಡ್ ಬಂದಿದ್ದಾರೆ. ಅವ್ರಿಗೆ ನಾವೇನು ಅಂತ ಅಪ್ಪ ಏನು ಅಂತ ನಮ್ಗೆ ಅರ್ಥ ಆಕ್ ನಾವು ಸರ್ಕಸ್ ಮಾಡ್ಬೇಕು ವಿನಃ ನಾವೇನು ಅಂತ ಅಪ್ಪಂಗೆ ಅರ್ಥ ಮಾಡ್ಕೊಳ್ಳೋದು ಏನು ಕಷ್ಟ ಅಲ್ಲ. ಹಂಗೆ ಅವ್ರ ಕರುಣೆಯಿಂದ ಮೈಸೂರಿಗೆ ಕರ್ಕೊಂಡು ಹೋಗಿ ಬಂದ್ರಕ್ಕ.
ಇದೇ ತರ ಆಶ್ರಮದಲ್ಲಿ ಇನ್ನೊಂದು ಘಟನೆ ನಡೀತಕ್ಕ. ಅವಾಗ ತುಮಕೂರಲ್ಲೇ ಇನ್ನು ನಾನು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದ್ಸರಿ ಆಶ್ರಮಕ್ಕೆ ಬಂದಿದ್ದು ಮಧ್ಯರಾತ್ರಿ. ಮಧ್ಯರಾತ್ರಿ ಬಂದು ಅಪ್ಪಂಗ್ ನಮಸ್ಕಾರ ಮಾಡಕ್ ಹೋದಾಗ ಅಪ್ಪಾಜಿ ಮಲಗ್ಬಿಟ್ಟಿದ್ರು. ಸರಿ ನಮಸ್ಕಾರ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ವಿ. ಹುಡುಗಿಯರೆಲ್ಲ ಸೇರ್ಕೊಂಡು ರಾತ್ರಿಯಿಂದಾನೇ ಕಸ ಹೊಡಿಯೋದು ಎಲ್ಲ ಸೇವೆಗಳೆಲ್ಲ ಶುರು ಮಾಡ್ಕೊಂಡ್ಬಿಟ್ವಿ. ಅಪ್ಪ ಬೆಳಗಿನ ಜಾವ ಎದ್ದು ಪೂಜೆಗೆಲ್ಲ ಮಂಗಳಾರತಿಗೆಲ್ಲ ಬರೋರು. ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ನಾವು ಮಾಮೂಲಿ ಕಸ ಹೊಡಿತಾ ಇದ್ವಿ. ಇವಾಗ ಶೆಡ್ ಇದೆಯಲ್ಲ, ಶೆಡ್ ಅಂತ ಕರಿತೀವಲ್ಲ, ಅಲ್ಲಿ ಕಸ ಹೊಡಿತಾ ಇದ್ವಿ. ಅವಾಗ ಅಪ್ಪ ಆಗ ಪವಿ ಯಾವಾಗ ಬಂದ್ಲು ಅಂತ ಕೇಳಿದ್ದು. ಅವಾಗ ಅಲ್ಲೇ ಪರ್ಕೆ ಬಿಸಾಕಿ ಹೋಗಿ ನಮಸ್ಕಾರ ಮಾಡಿ, ಅಪ್ಪ ರಾತ್ರಿ ಬಂದಿದ್ನಪ್ಪ ಮಧ್ಯರಾತ್ರಿ ಅಂತ. ಮತ್ತೆ ಹೇಳಲೇ ಇಲ್ಲ, ಬಂದ್ ನಮಸ್ಕಾರನೇ ಮಾಡ್ಲಿಲ್ಲ. ಇಲ್ಲಪ್ಪ ನೀವು ಮಲಗ್ಬಿಟ್ಟಿದ್ರಿ ಅಂತ. ಸರಿ ಸರಿ ಆಯ್ತು ಹೇಳಿ, ನಿನ್ಗೆ ಬಹಳ ಜಂಬ ದಿಮಾಕ್ ಬಂದ್ಬಿಟ್ಟೈತಿ, ನಿನ್ಗೇನು ಆಶ್ರಮ ಅಂದ್ರೇನು, ಗುರು ಅಂದ್ರೇನು, ಭಯ ಭಕ್ತಿ ಇಲ್ಲ ನಿನ್ಗೆ ಅಂತ ಅಂದ್ರು. ಹಂಗಂದ ತಕ್ಷಣ ನನಗೆ ಅಳು ಶುರುವಾಗ್ಬಿಡ್ತು. ನಾನು ಎಲ್ಲಿ ತಪ್ಪು ಮಾಡಿದೆ, ನಾನೇನ್ ತಪ್ಪು ಮಾಡಿದೆ, ಅಪ್ಪ ಯಾಕೆ ಹಿಂಗ್ ಹೇಳಿದ್ರು ನನ್ಗೆ ಅಂತ. ಆಮೇಲೆ ಸರಿ ಎಲ್ಲ ಆಯ್ತು. ಪ್ರಸಾದ ಮಾಡ್ಬೇಕಿತ್ತು. ಪ್ರಸಾದ ಮಾಡಕ್ಕೆ ನಾನು ವಿಂಧ್ಯ ಇಬ್ರು ತಟ್ಟೆಗೆ ಅನ್ನ ಹಾಕ್ಸ್ಕೊಂಬಂದು ಕುತ್ಕೊಂಡಿದ್ವಿ. ಊಟ ಮಾಡೋಣ ಅಂತ ಕುತ್ಕೊಂಡು ಹಿಂಗ್ ತಲೆ ತಗ್ಗಿಸ್ಕೊಂಡು ಒಂದ್ ತುತ್ತು ಹಿಂಗ್ ಬಾಯಲ್ಲಿ ಇಟ್ಕೊಂಡೆ. ಅಪ್ಪ ಹಿಂಗ್ ಬಂದ್ಬಿಟ್ಟು ನೋಡು ಅವಳಿಗೆ ಏನನ ಭಯ ಐತೇನ, ತಲೆ ಎತ್ಕೊಂಡು ಊಟ ಮಾಡ್ತಾಳೆ, ಅನ್ನದ ಬಗ್ಗೆ ಒಂದ್ ಸ್ವಲ್ಪ ಶ್ರದ್ಧೆ, ಆ ನಯ ವಿನಯ, ಊಟದ ಬಗ್ಗೆ ಏನನ ಐತ ಅವಳಿಗೆ, ಎಷ್ಟು ದುರಹಂಕಾರ ತುಂಬ್ಕೊಂಡ್ಬಿಟ್ಟದಾಳೆ ಅಂತ ಅಂದ್ಬಿಟ್ರು. ನನಗೆ ಏನ್ ಮಾಡ್ಬೇಕು, ಎದ್ದೋಗ್ಬೇಕು, ನಮಸ್ಕಾರ ಮಾಡ್ಬೇಕು, ಊಟ ತಿನ್ಬೇಕು, ಮುಂದಕ್ ಬಿಡ್ಬೇಕು, ಒಂದು ಗೊತ್ತಾಗ್ತಿಲ್ಲ ನನ್ಗೆ. ಆಮೇಲೆ ಹಂಗಂದು ಅಪ್ಪ ಅದೇ ಹೋಗ್ಬಿಟ್ರು. ಮುಂದೆ ಬಂದು ದತ್ತಾಶ್ರಮದ ಮುಂದ್ಗಡೆ ಮಂಚಿರೋದಲ್ಲ, ಅಲ್ಲಿ ಕುತ್ಕೊಂಡಿದ್ದಾರೆ. ವಿಂಧ್ಯ ಏನ್ ಮಾಡಿದ್, ಎದ್ದಾಳು ಹೋಗಿ ಅಪ್ಪ ಹಿಂಗೆ ನಮಸ್ಕಾರ ಮಾಡೋಗು, ತಪ್ಪಾಯ್ತು ಅಂತ ನಮಸ್ಕಾರ ಮಾಡೋಗು ಅಂತ ಅಂದ್ಲು. ಸರಿ ಅಂತಂದೇಳಿ ಅಲ್ಲೇ ಕೈ ತೊಳ್ಕೊಂಡು ತಟ್ಟೆನೂ ತೊಳಿಲಿಲ್ಲ, ಹಂಗೆ ಬಂದು ಅಪ್ಪ ಹಿಂಗೆ ನಮಸ್ಕಾರ ಉದ್ದಕ್ ನಮಸ್ಕಾರ ಮಾಡಿ, ತಪ್ಪಾಯ್ತಪ್ಪ ನಾನು ಏನೇ ಮಾಡ್ರಿ ನನ್ ಕ್ಷಮಿಸ್ಬಿಡ್ರಪ್ಪ, ನಾನ್ ತಪ್ಪಾಯ್ತಪ್ಪ ಅಂದ್ರೆ. ಸರಿ ಹೆಂಗ್ ಬಂದ್ ಹೇಳಿ ನೀನೀಗ, ನಾನ್ ಬರಕ್ ಸಾಧ್ಯ ಇಲ್ಲಪ್ಪ, ನೀವ್ ಕರ್ಸ್ಕೋಬೇಕು, ನಾನ್ ಬರ್ಬೇಕಪ್ಪ ಅಂತ. ಸರಿ ಆಯ್ತು, ನನ್ಗಿಷ್ಟ ಬಂದಾಗ ನಾನ್ ಕರ್ಸ್ಕೊಂತೀನಿ, ಇವಾಗ ನೀನ್ ಇಲ್ಲಿರೋದ್ ನನ್ಗೆ ಇಷ್ಟ ಇಲ್ಲ, ನೀನ್ ಹೋಗ ಆಶ್ರಮ ಬಿಟ್ಟು ಅಂತ ಅಂದ್ಬಿಟ್ರು. ಹಂಗಂದ ತಕ್ಷಣ ನನಗೆ ಎಲ್ಲಿಗ್ ಹೋಗ್ಬೇಕು, ಏನ್ ಮಾಡ್ಬೇಕು, ಈ ಪ್ರಾಣ ಕಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನೀನ್ ಹೋಗು ಅಂದ್ರೆ ನೀನ್ ಇಲ್ದೇ ಇರೋ ಜಾಗ ಯಾವ್ದೈತೆ, ನಿನ್ ಬಿಟ್ಟು ಹೋಗ್ಬೇಕ್ ತಾನೆ ನಾನು. ನೀನ್ ಹೋಗು ಅಂದ್ರೆ ನಿನ್ ಬಿಟ್ಟು ಹೋಗ್ಬೇಕ್ ನಾನು. ನಿನ್ ಬಿಟ್ಟು ಎಲ್ಲಿಗೆ ಹೋಗೋದು, ನೀನ್ ಇಲ್ದೇ ಇರೋ ಜಾಗಕ್ಕೆ ಹೋಗ್ಬೇಕು ನಾನು. ನೀನ್ ಇಲ್ದೇ ಇರೋ ಜಾಗ ಯಾವ್ದೈತ್ ನನ್ಗೆ ಯಾವ್ದೂ ಇಲ್ಲ. ಸತ್ರುನು ಅವಾಗ್ಲೂ ನಿಂತಕ್ಕೆ ಬರ್ಬೇಕು ನಾನು, ಒಟ್ಟು ಇರ್ಕುಡ್ದು ನಾನು ಸತ್ತೋಗ್ಬಿಡ್ಬೇಕು ಅಂದ್ಕೊಂಡು ಅಷ್ಟೊತ್ತಿಗೆ ಹೋಗು, ಅವಳ ಲಗೇಜ್ ಏನೈತ ತರಗ್ ಹೋಗ್ರಿ ಅಂತ ಒಂದ್ ಕವರ್ನಕ್ಕೆಲ್ಲ ನನ್ನ ಬಟ್ಟೆ ಎಲ್ಲ ತುಂಬ್ಕೊಂತಂದು ಹುಡುಗಿಯರೆಲ್ಲ ತಂದು ಕೊಟ್ಬಿಟ್ರು. ಸರಿ ಆಯ್ತು ಹೋಗ್ ನೀನು. ನಮಸ್ಕಾರ ಮಾಡ್ತಾ ಇದ್ನಿ, ನನ್ ಕೈಲಿ ತಡ್ಕಮಕ್ಕೆ ಆಗ್ತಿಲ್ಲ. ಅಳುತ್ತಾ ಇದ್ನಿ. ಅಪ್ಪಯ್ಯ ಆಯ್ತು, ಎಷ್ಟೊತ್ ನಮಸ್ಕಾರ ಮಾಡೋದು, ಎದ್ದೇಳು ಮೇಲೆ ಹೋಗ್ ಹೊರಗೆ ಅಂತದಾರೆ. ನಾನ್ ಉದ್ದಕ್ ನಮಸ್ಕಾರ ಮಾಡಿದ್ರೆ ಅಮ್ಮ ಹೇಳೋದಂತೆ, ನನಗ್ ಗೊತ್ತಿಲ್ಲ. ಆಮೇಲೆ ಇವ್ರಂದ್ರು, ಪಾಪ ಅದನ್ನ ಯಾಕಷ್ಟ ಅನಿಸ್ತೀಯ, ಬಿಡು ಹೋಗ್ಲಿ, ನೋಡ್ ನಡುಕ್ತೈತ್ ಹಂಗೆ ಅದು ಅಂದ್ರೆ, ನೀ ಸುಮ್ನಿರು ಅಂತ ಅಪ್ಪ ಸನ್ನೆ ಮಾಡೋದು. ಆಮೇಲೆ ನನಗ್ ಗೊತ್ತಿಲ್ಲ. ನಮಸ್ಕಾರ ಮಾಡಿ ಅಪ್ಪ ಅಂತಂದ್ರೆ ಎದ್ದೋಗು ಅಂದ್ರೆ ಹೋಗ್ತಿರ್ಬೇಕು, ಎಷ್ಟೊತ್ ಮಕ ನೋಡೋದು, ಹೋಗ್ ನೀನು, ನನ್ಗೆ ಯಾವಾಗ ಮತ್ ನೀನ್ ಬರ್ಬೇಕು ಅಂತ ಅನ್ಸುತ್ತ ಅವ ನಾನ್ ಕರೆಸ್ಕೊಂತ ನೀನ್ ಹೋಗ್ತಿರ್ಬೇಕು ಇವಾಗ ಅಂತ. ಆಯ್ತಪ್ಪ ಅಂತಂದು, ಗುರುವಾಗ್ನಿ ಮೀರ್ಬಾರ್ದು ಆಯ್ತು ಅಂತಂದು, ಇನ್ನ ಎಲ್ಲಿ ಹೋಗೋಣ, ಚಳ್ಳಕೆರೆ ರೈಲ್ವೆ ಸ್ಟೇಷನ್ಗೆ ರೈಲ್ ಬರುತ್ತಲ್ಲ, ಹೋಗಿ ತಲೆ ಕೊಟ್ಬಿಡೋಣ, ಇನ್ನೆಲ್ಲೂ ನನಗ್ ಜಾಗ ಇಲ್ಲ ಹೋಗಕ್ಕೆ. ಸೀದಾ ಅಲ್ಲಿಗೆ ಹೋಗ್ಬೇಕು, ಇನ್ನೇನು ನನ್ ಮನ್ಸಲ್ಲಿ ಬರಲ್ಲ. ರೈಲ್ವೆ ಸ್ಟೇಷನ್ ಒಂದೇ ನನ್ ತಲೆಗೆ ನೆನಪು ಬಂದಿದ್ದು. ಹೋಗಲ್ ತಲೆ ಕೊಡ್ಬೇಕು, ತಲೆ ಇಟ್ಟು ಮಲಿಕೊಂಡ್ಬಿಡ್ಬೇಕು, ಎಲ್ಲೂ ಹೋಗಕ್ ಆಗಲ್ಲ ಅಂತಂದು ಹೋಗಕ್ಕೆ ಇಷ್ಟ ಇಲ್ಲ. ಆಯ್ತು, ಅದು ಮನ್ಸಲ್ಲಿ ದೃಢ ಮಾಡ್ಕೊಂತ ಇದೀನಿ, ಅಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ಹೋಗಕ್ ಇಷ್ಟ ಇಲ್ಲ. ಎದ್ದು ಹಿಂಗ್ ಒಂದೊಂದೇ ಹೆಜ್ಜೆ, ಸಣ್ಣ ಹೆಜ್ಜೆ, 3 ಇಂಚು, 1 ಇಂಚು ಹೆಜ್ಜೆ ಇಡ್ತಾ ಇದ್ನಿ. ಹೋಗು ಈಗ, ಹಗ್ಗಗಳ ತಿರುಗಿ ನೋಡ್ತೀಯಾ, ಹೋಗು ಅಂದ್ರೆ ಅಂತಾರೆ. 10 ನಿಮಿಷ ಆಗಿರ್ಬೋದಕ್ಕ, ಹೋಗು ಅಂತಾನೆ ತಪ್ಪ. 10 ನಿಮಿಷಕ್ಕೆ 5 ಹೆಜ್ಜೆ ಹೋಗಿದ್ದೀನಿ ಅಷ್ಟೇ. ಅದ್ನ ಎಷ್ಟು ಅಳ್ತಿದ್ದೀನಿ ಅಂದ್ರೆ ಅಮ್ಮನೂ ಅಳಕ್ ಶುರು ಮಾಡ್ಬಿಟ್ಟೈತೆ. ಅಲ್ಲಿರೋರೆಲ್ಲರೂ ಅವರೆಲ್ಲ ಅಳಕ್ ಶುರು ಮಾಡ್ಬಿಟ್ಟಿದಾರೆ. ಅಪ್ಪ ನನ್ ಕೈಲಿ ಇರಕ್ ಆಗಲ್ಲಪ್ಪ, ನೀನ್ ಬಿಟ್ಟು ನೀನು ಹೋಗು ಅಂದ್ರೆ ನಾನು ಎಲ್ಲಿ ಹೋಗನಪ್ಪ. ಅವಾಗ ಅಪ್ಪ ಅಲ್ಲಿ ದತ್ತ ಮಂದಿರದ ಮುಂದೆ ಒಂದ್ ಕಂಬ, ಅದ್ರ ಪಕ್ಕಕ್ಕೆ ಇನ್ನೊಂದ್ ಕಂಬ ಇದೆ ನೋಡ್ರಿ,
ಆ ಕಂಬದ ಹತ್ರ ಅಷ್ಟತ್ರ ಹೋಗಿದ್ದೆ ನಾನು. ಹಿಂಗೆ ಮಲ್ಕೊಂಡಿದ್ರು ಗೋಡೆಗೆ ಹೊರ್ಕೊಂಡ್ ಅಪ್ಪ, ಮಂಚಕ್ ಕಾಲಿ ಹಿಂಗ್ ಇಲೆ ಬಿಟ್ಕೊಂಡು ಮುಂದಕ್ಕೆ. ಅಲ್ಲಿಗೆ ಹೋಗಿ ಇದೊಂದ್ಸರಿ ತಿರುಗಿ ನೋಡ್ಬಿಡಣ, ಅಪ್ಪನ ದರ್ಶನ ಕೊನೆ ಸಾರಿ ಹಿಂಗ್ ದರ್ಶನ ಮಾಡ್ಕೊಂಡು ತಿರುಗಿ ನೋಡ್ದಂಗ್ ಹೋಗ್ಬಿಡಣ ಅಂತಂದ್ ಹೇಳಿ ಒಂದ್ಸರಿ ಹಿಂಗ್ ತಿರುಗಿದೆ ಕಣಕ್ಕ. ಹಂಗ್ ತಿರುಗಿದ ತಕ್ಷಣ ಅಪ್ಪ ಜೋರಾಗ ಅಂತ ನಕ್ಬಿಟ್ರಂಗೆ, ಪಕ 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 ನಕ್ಕು. ಹೇ ಬಾಯಿಲ್ಲೆ ಹಂಗ್ ಕರೆದ ತಕ್ಷಣ ಒಂದೇ ಜಾಬಿಗೆ ಎಗ್ರಬಿಟ್ನಕ್ಕ. ಹೋಗಿ ನನ್ ಗೊತ್ತಿಲ್ಲ, ಹೋಗಿ ಅಪ್ಪನ್ ಬಿಗ್ಗೆಗೆ ಅಪ್ಕೊಂಡ್ಬಿಟ್ಟಿದ್ದೀನಿ ನಾನು. ನನ್ಗೆ ಅಪ್ಪನ್ ಪಾದ ಮುಟ್ಟಾಗ ಎದುರ್ತಿದ್ದವಳು, ಅಪ್ಪ ನನ್ಗ ಅದ್ ಏನು ಇಲ್ಲ, ನನ್ ನೀ ಬಾ ಅಂದ್ಬಿಡ್ತಲ್ಲ, ಅಪ್ಪ ಓಡೋಗ್ ಅಪ್ಕೊಂಡ್ಬಿಟ್ಟೆ. ಅಪ್ಪನ ಹೆಂಗ್ ಅಪ್ಕೊಂಡಿದೀನಿ ಅಂದ್ರೆ ಅಪ್ಪನ ಎದೆ ಬಡಿತ ಸಮೇತ ನನಗೆ ಕೇಳಿಸ್ತಾ ಇದೆ. ಅಂತ ಸಮಯದಲ್ಲೂ ಅಪ್ಪ ನನಗೆ ಡ್ಯಾನ್ಸ್ ಮಾಡಕ್ ಹಾಡು ಕೊಟ್ಟಿತ್ತಲ್ಲಕ್ಕ, ಬಾಳಕ್ಕೂ ಬಿಡಲ್ಲಲ್ಲೇ ನಮ್ಮವ್ರ ಜೊತೆ ಅಂತ. ಆ ಹಾಡು ನೆನ್ಪಾಗಿ ನನ್ ಮಾಯೆಗೆ ಮನ್ಸಲ್ಲಿ ಅನ್ಕಂತಿದೀನಿ, ಇವಾಗ ಹೆಂಗ್ ಬರ್ತೀಯ ಬಾ, ನಾನು ಅಪ್ಪನ ಜೊತೆ ಇದ್ದೀನಿ, ನೀನ್ ಹೆಂಗ್ ಬರ್ತೀಯ ಬಾ. ಎಷ್ಟು ಮನಸ್ಸು ಎಷ್ಟು ವಿಧವಾಗಿ ಯೋಚನೆ ಮಾಡುತ್ತಲ್ಲ ಅಂತ. ಅವಾಗ ಅಪ್ಪ ಒಪ್ಕೊಂಡು ಸಮಾಧಾನ ಮಾಡಿ, ಆಮೇಲೆ ಹೋಗು ಅನ್ನ ತರಗ್ ಹೋಗು ಅಂತೂ ಗೌತಮಿಗೆ ಅವಳು ಹಣ್ಣು ಬಾಳೆಹಣ್ಣು ತಗೊಂಬಂದ್ಲು. ಬಾಳೆಹಣ್ಣು ತಿನ್ಸಿ ಸಮಾಧಾನ ಮಾಡಿಸಿ ನೀರ್ ಕುಡ್ಸಿ ಎಷ್ಟು ಪ್ರೀತಿ ತೋರಿಸ್ತು ಅಂದ್ರೆ, ನನ್ಗೆ ಅಪ್ಪ ನನ್ಗೆ ಇಷ್ಟು ಪ್ರೀತಿ ಕೊಡಂಗಿದ್ರೆ ಇಂಥ ಕೋಟಿ ಕಷ್ಟ ಕೊಟ್ಬಿಡಪ್ಪ, ನಿನ್ಗೆ ಇಷ್ಟು ಪ್ರೀತಿ ಸಾಕು ನನ್ಗಿನ್ನೇನು ಬೇಡ ಜಗತ್ತಲ್ಲಿ ಅಂತ. ಅಪ್ಪ ಅಷ್ಟು ಪ್ರೀತಿ ಸುರಿದಿದಾರಕ್ಕ ನಮ್ಗೆಲ್ಲನ, ಅಷ್ಟು ಪ್ರೀತಿ ಕೊಟ್ಟು ನಮ್ಮನ್ನೆಲ್ಲ ಸಲುತ್ತದ್ರ ಅವರು. ಹಿಂಗೆ ನಮ್ಮನ್ನ ಅಪ್ಪ ಒಂದು ಗುಬ್ಬಚ್ಚಿ ಗೂಡಲ್ಲಿ ಇಡೋ ತರ ಇಟ್ಟು ನಮ್ಮನ್ನ ಕಾಪಾಡ್ಕೊಂಬಂದ್ರು. ಹೊಲಕ್ ಬಂದ್ರೆ ತೊಂಡೆ ಹಣ್ಣೆಲ್ಲ ಕಿತ್ಕೊಂಬರೋರು, ಆ ಚಳ್ಳೆ ಹಣ್ಣು ಅಂತ ಸಿಗವು ಅವನ್ನೆಲ್ಲಾ ಕಳ್ಳೆಗಿರವೆಲ್ಲ ಕಿತ್ಕೊಂಬಂದು ಈ ಎಮ್ಗಳಿಗೆ ಚಳ್ಳೆ ಹಣ್ಣು ಇಷ್ಟ ಅಂತ ಕಿತ್ಕೊಂಬಂದೆ. ನಿಜವಾಗ್ಲೂ ನನಗೆ ಚಳ್ಳೆ ಹಣ್ಣು ಅಂದ್ರೆ ಬಹಳ ಇಷ್ಟ. ನನಗೆ ಚಳ್ಳೆ ಹಣ್ಣೆಲ್ಲ ಕಿತ್ಕೊಂಬರೋರು ಕೊಡೋರು. ಎಷ್ಟು ಅವರು ನಮ್ಮ ಇಷ್ಟಿಷ್ಟು ಬಯಕೆಗಳನ್ನ ಇಷ್ಟಿಷ್ಟು ಆಸೆಗಳನ್ನ ಅವ್ರು ಹೆಂಗೆ ಈಡೇರ್ಸರು, ಹೆಂಗೆ ನಮ್ಗೆ ಸ್ಪಂದಿಸರು. ಯಾರು ಬೇಕಾಗಿರ್ಲಿಲ್ಲ ನಮ್ಗ ಅವಾಗ, ಏನೂ ಬೇಕಾಗಿರ್ಲಿಲ್ಲ. ಹಂಗೆ ನಮ್ಮನ್ ಕಾಪಾಡ್ಕೊಂಬಂದ್ರು. ಎಲ್ಲವೂ ಆಗಿ ಅವರೇ ಇರುವಾಗ ಬೇರೇನು ಬೇಕಿಲ್ಲ ಅಂತ, ಬೇರೇನು ಬೇಕಿಲ್ಲ, ಎಲ್ಲವೂ ಅವರೇ ಆದಾಗ ಬೇರೆ ಏನು ಬೇಕಿಲ್ಲ ಅಂತ. ಅಪ್ಪಾಜಿ ಎಲ್ಲ ಭಕ್ತರನ್ನು ಗುರುಗಡ್ಡೆಗೆ, ಎಲ್ಲ ಗಣಗಾಪುರಕ್ಕೆ, ಎಷ್ಟೊಂದು ಕಡೆ ಜ್ಯೋತಿರ್ಲಿಂಗ ಯಾತ್ರೆಗೆ, ಕಾಶಿ ಯಾತ್ರೆಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ರು. ಒಂದ್ಸಾರಿ ಜ್ಯೋತಿರ್ಲಿಂಗ ಯಾತ್ರೆಗೆ ಹೋಗಿ ಬಂದ ಮೇಲೆ ನಿನಗೆ ಒಂದು ಸ್ವಪ್ನದಲ್ಲಿ ಆ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಟ್ಟಿದ್ರು. ಅದು ನಿಜವಾಗಿಯೂ ತುಂಬಾ ಒಂದು ಮಧುರವಾದ ಅನುಭವ. ಅದನ್ನ ಹಂಚ್ಕೊಳ್ಳಿ ನಮ್ ಜೊತೆ. ಹೌದಕ್ಕ, ಅದು ಅಪ್ಪ ಕೇಳಿದ್ರು ಕೂಡ ಅವಾಗ. ಅವತ್ತು ಬಾ ನೀನು ಇಂಥ ದಿನ ಆಶ್ರಮಕ್ಕೆ ಅಂತ ಹೇಳಿದ್ರು. ಅಪ್ಪ ಹಿಂಗು ಜ್ಯೋತಿರ್ಲಿಂಗ ಯಾತ್ರೆ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಅವಾಗ ಅಪ್ಪ ನೀ ಬರ್ತೀಯ, ನಮ್ಮ ಆಸೆ ಇದೆಯಾ ನಿನ್ಗೆ ಅಂತ ಅಂದಾಗ ನಾನು ಹೂ ಅನ್ಬೇಕಿತ್ತು. ಅಪ್ಪ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗ್ ಮಾಡ್ರಪ್ಪ ಅಂತ ಅಂದ್ಬಿಟ್ಟೆ. ಅವಾಗ ಅಪ್ಪ ಆಯ್ತು ಅಂತೇಳಿ, ಅದ್ ಯಾಕೆ ಪರೀಕ್ಷೆ ಮಾಡಕ್ಕೆ ಬಿಟ್ಟು ಹೋದ್ರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಇವಳಲ್ಲಿ ಆತರ ಒಂಥರ ಭಾವನೆಗಳಿದಾವೋ, ಗುರುವಿನ ಮೇಲೆ ಭಾರ ಹಾಕಿ ಇರೋ ಅಂತ ಭಾವನೆಗಳಿದಾವೋ ಹೆಂಗೋ ನೋಡೋಣ ಅಂತಾನೆ ಬಿಟ್ಟೋದ್ರು. ಬಿಟ್ಟೋದ್ರು ನಮ್ಮನ್ನ ಅಪ್ಪ. ಅಪ್ಪ ಇಲ್ದೆ ನಮ್ ಕೈಲಿ ಇರಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಆ ಸರಿ ಅಪ್ಪ ನಮ್ಮನ್ ಬಿಟ್ಟೋದಾಗ ಆರಾಮಾಗಿ ಇದ್ವಿ. ಅವತ್ತು ಆ ಸರಿ ನಾವು ಆಶ್ರಮದಲ್ಲಿ ಎಲ್ಲ ಭಜನೆ ಮಾಡೋದು, ಆವಾಗ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಟ್ವಿ. ಡ್ಯಾನ್ಸ್ ಅಪ್ಪ ಇರ್ತಿರ್ಲಿಲ್ಲ, ಮಧ್ಯಾಹ್ನ ಟೈಮ್ ಭಜನೆ ಹೇಳೋದು ಡ್ಯಾನ್ಸ್ ಮಾಡೋದು, ಭಜನೆ ಹೇಳೋದು ಡ್ಯಾನ್ಸ್ ಮಾಡೋದು, ಇದು ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಅಪ್ಪ ಯಾತ್ರೆ ಹೋಗ್ ಬಂದಾದ್ಮೇಲೆ ನನ್ನ ವಾಪಸ್ ಮತ್ತೆ ಊರಿಗೆ ಕಳ್ಸಿದ್ರು. ಊರಿಗೆ ಹೋದಾಗ ನನಗೆ ಒಂದು ಕನ್ಸು. ಆ ಕನ್ಸಲ್ಲಿ ಏನು ಅಂದ್ರೆ, ಒಂದು ದೊಡ್ಡ ಶಿವ ದೇವಾಲಯವದು, ಶಿವ ದೇವಸ್ಥಾನ, ದೊಡ್ಡ ಗೋಪುರ ಇದೆ ಅದಕ್ಕೆ, ಸಿಕ್ಕಾಪಟ್ಟೆ ದೊಡ್ಡ ಗೋಪುರ ಇದೆ ಅದಕ್ಕೆ. ಅದು ಹೋದ್ರೆ ಆ ಗೋಪುರನೇ ಹಿಂಗೆ 2 ಭಾಗ ಆಗ್ಬಿಡ್ತದೆ. ಆ ಗೋಪುರ 2 ಭಾಗ ಆಗಿದೆ. ಒಳಗೆ ಹೋದ್ರೆ ದೊಡ್ಡ ಹಾಲು. ಅಲ್ಲಿ ಯಾರೋ ನಾನು ಇದು ಯಾವ ದೇವಸ್ಥಾನ ಅಂತಂದ್ರೆ ಯಾರು ಹೇಳ್ತಾರೆ ಇದು ಮಹಾಕಾಳೇಶ್ವರ ದೇವಸ್ಥಾನ ಅಂತ. ಸರಿ, ಅಪ್ಪ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಇಲ್ಲೆಲ್ಲ ನಮ್ಮ ಅಪ್ಪನ ಪಾದದ ಗುರುತುಗಳಿದಾವೆ ಅಂತ ನೆಲ ಎಲ್ಲ ಸವರ್ತಾ ಇದ್ದೀನಿ, ನೆಲ ಎಲ್ಲಾ ಮುಟ್ತಿದೀನಿ, ನಮಸ್ಕಾರ ಮಾಡ್ತಿದ್ದೀನಿ. ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋದ್ರೆ ಅಲ್ಲಿ ಮತ್ತೆ ಶಿವ ಪಾರ್ವತಿಯರದು ಅಷ್ಟೇ ದೊಡ್ಡ ಮೂರ್ತಿಗಳು. ಆ ಮೂರ್ತಿಗಳು ಕೂಡ ನಮಸ್ಕಾರ ಮಾಡಿದ ತಕ್ಷಣ ಹಿಂಗೆ 2 ಭಾಗ, ಶಿವನ್ ಪಾಡಿಗೆ ಶಿವ, ಪಾರ್ವತಿ ಪಾಡಿಗೆ ಪಾರ್ವತಿ, ಹಿಂಗೆ 2 ಭಾಗ ಆಗ್ಬಿಟ್ಟು ಮಧ್ಯದಲ್ಲಿ ಒಂದು ದೊಡ್ಡ ಶಿವಲಿಂಗ. ಇವಾಗ ನಮ್ ಕನ್ನೇಶ ಇದ್ದಾನಲ್ಲಕ್ಕ, ಸೇಮ್ ಹಂಗೆ ಇದ್ದಿದ್ದ ಅವಾಗ. ಅಲ್ಲಿ ಒಬ್ಬ ಸಣ್ಣ ಹುಡುಗ, ಒಂದು 8 ವರ್ಷದ ಒಬ್ಬ ಹುಡುಗ ಬಾಗ್ಲಲ್ಲಿ ನಿಂತಿದ್ದಾನೆ. ಏನು ಅಂತಂದ್ರೆ
ಅವನು ಮಂಗಳಾರತಿ ಕೊಡಕ್ಕೆ ಗಂಧ ಹಚ್ಚಕ್ ನಿಂತಿದ್ದಾನಲ್ಲಿ. ನಾನು ಹೋಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡ್ಬೇಕಾದ್ರೆ ಅನ್ನಿಸ್ತು ನನಗೆ, ಅಲ್ಲ ನಾನು ಏನೂ ತಂದಿಲ್ಲ ಶಿವನಿಗೆ, ಕೊನೆ ಪಕ್ಷ 2 ಬಿಲ್ಪತ್ರೆ ದಳನಾರು ಇದ್ದಿದ್ರೆ ಶಿವನಿಗೆ ಕೊಟ್ಟು ನಮಸ್ಕಾರ ಮಾಡ್ಬೋದಿತ್ತು, ಏನು ಇಲ್ವಲ್ಲ ಅಂತ ನೋಡಿದ್ರೆ ಅದ ಆಲಯದ ಆ ದೇವಾಲಯದ ಒಳಗಡೆನೆ ಒಂದ್ ದೊಡ್ಡ ಬಿಲ್ಪತ್ರೆ ಮರ. ಹಂಗಂದ್ಕಂಡ್ ನಮಸ್ಕಾರ ಮಾಡಿ ಹಿಂಗ್ ಎದ್ ನೋಡಿದ್ರೆ ಅದಾಗದೆ ಬಿಲ್ಪತ್ರೆ ಕೊಂಬೆ ನನ್ ಕಡೆಗೆ ಹಂಗೆ ಬಾಗ್ಬಿಡ್ತು. ಹಬ್ಬ ಸದ್ಯ ಸಿಕ್ತಲ್ಲ, ನನ್ಗದ್ ಬಾಗಿರೋದ್ರ ಬಗ್ಗೆ ಇಲ್ಲ, ನನಗ್ ಬಿಲ್ಪತ್ರೆ ಸಿಕ್ಬಿಡ್ತಲ್ಲ ಅನ್ನೋದೇ ಖುಷಿ. ಸರಿ ಬಿಲ್ಪತ್ರೆ ಎಲ್ಲ ಕಿತ್ಕೊಂಡು ಬಂದು ಅರ್ಪಿಸ್ಬೇಕು ಅಂತ ಸುಮ್ನೆ ಸನ್ನೆ ಮಾಡಿದೆ ನಾನು ಆ ಹುಡುಗನಿಗೆ. ಆ ಹುಡುಗನು ಸನ್ನೆ ಆಯ್ತು ಹೋಗು ಅನ್ನಂಗೆ ಒಳಗೆ ಸನ್ನೆ ಮಾಡ್ದ. ನಾನು ಒಳಗಡೆ ಹೋಗಿ ಇನ್ನ ಅರ್ಪಿಸೋಣ ಅಂತ ಹೋದ್ರೆ ಆ ಶಿವ ಬಾಗಲ್ ಕಡೆ ಬೆನ್ ಮಾಡಿ ಕೂತ್ ಬಿಟ್ಟಿದ್ದಾನೆ. ಅಂದ್ರೆ ಅಲ್ಲಿ ಅನ್ನಿಸ್ತಾ ಇದೆ ನನ್ಗೇನೆ, ಅಂದ್ರೆ ಇಲ್ಲಿ ಮಹಾಮಂಗಳಾರತಿ ಆದ್ಮೇಲೆ ಶಿವ ಮಲಗ್ತಾನೆ, ಹಾಗಾಗಿ ಅವನು ಬೆನ್ ಮಾಡಿದಾನೆ, ಪ್ರತಿದಿನ ಇದೇ ನಡೆಯುತ್ತಿಲ್ಲಿ ಅಂತ ನನಗೆ ಅದು ಒಳಗಡೆ ಅಂತ ಅನಿಸ್ತಾ ಇದೆ. ಭಕ್ತರು ಬಂದಾಗ ಮತ್ತೆ ದರ್ಶನ ಕೊಡಕ್ಕೆ ಈ ಕಡೆ ತಿರುಗ್ತಾನೆ ಅಂತ. ಸರಿ, ಈಗ ಅದ್ನ ಅವ್ನ್ ಮಲಗ್ತಾ ಇದ್ದಾನೆ, ಅವನಿಗೆ ಏನು ತೊಂದರೆ ಮಾಡಬಾರ್ದು ಅಂತ ಹೇಳಿ ಅವನಿಗೆ ಬಿಲ್ಪತ್ರೆ ಅರ್ಪಿಸಿ ನಮಸ್ಕಾರ ಹೋಗ್ಬಿಡೋಣ ಅಂತ ಒಳಗ್ ಹೋದೆ. ಒಳಗ್ ಹೋಗಿ ಬಿಲ್ಪತ್ರೆ ಅರ್ಪಿಸಿದ್ಮೇಲೆ ಹಂಗೆ ಹೆಂಗ್ ಬರೋಣ, ಒಂದ್ ಮುತ್ತಾರು ಕೊಟ್ಟು ಬರೋಣ ಅವನಿಗೆ ಅಂತ ಆಸೆ. ಸರಿ ಒಂದ್ ಮುತ್ ಕೊಡೋಣ ಅಂತ ಹೇಳ್ಬಿಟ್ಟು ಹತ್ರಕ್ ಹೋದ್ರೆ ಭಯ. ನಿಜವಾಗ್ಲೂ ನನಗೆ ಶಿವಲಿಂಗದ ಒಳಗಡೆ ಅರ್ಧಂಬರ್ಧ ಕಣ್ಣು ಬಿಟ್ಟಿರೋ ನೇತ್ರ, ಅಂದ್ರೆ ಕಣ್ಣುಗಳು ಕಾಣಿಸ್ತಾ ಇದಾವ್ ನನಗೆ. ಹೆಂಗಪ್ಪ ಹತ್ರಕ್ ಹೋಗೋದು, ಭಯ 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 ಆಗ್ತಿದೆ. ಆದ್ರೂನು ಕಣ್ ಬಿಟ್ರೆ ತಾನೇ ಶಿವ ಕಾಣೋದು, ಕಣ್ ಮುಚ್ಕೊಂಡ್ ಮುತ್ ಕೊಟ್ಟು ಬಂದ್ಬಿಡೋಣ ಅಂತೇಳಿ ಕಣ್ ಮುಚ್ಕೊಂಡ್ ಹತ್ರಕ್ ಹೋಗಿ ಹಿಂಗ್ ಮುತ್ ಕೊಟ್ಟೆ ಕಣಕ. ಹಿಂಗ್ ನನ್ ತುಟಿ ಅವನಿಗೆ ಹಿಂಗ್ ಒಂದು ಸೆಕೆಂಡ್ ಅರ್ಧ ಸೆಕೆಂಡ್ ತಾಕಿತ್ತೇನು, ಅಷ್ಟು ಸೆಕೆಂಡ್ ಅಲ್ಲಿ ಎಂತ ಬೆಳಕು ಅದು ಅಂದ್ರೆ ಹೆಬ್ಬೆಳಕು ಅದು, ಅಂತ ಬೆಳಕು ಅದು. ಆ ಬೆಳಕು ನನಗೆ ಕಾಣಿಸ್ತು. ನನಗೆ ಅದು ಕಣ್ಣಿ ಕುಕ್ಕ ಬೆಳಕಲ್ಲ, ಚುಚ್ಚೋ ಬೆಳಕಲ್ಲ, ಒಟ್ಟು ಬೆಳಕು, ಪ್ರಕಾಶಮಾನ ಹಾಲ್ನಂತಹ ಬೆಳಕದು, ಅಂತಹ ಬೆಳಕು. ಮತ್ತೆ ಹಂಗ್ ಮುತ್ಕೊಟ್ಟ ತಕ್ಷಣ ಹಿಂಗ್ ತಗೊಂಡೆ, ಮತ್ತೇನು ಇಲ್ಲ ನನಗೆ. ಮತ್ತೆ ಹಂಗೆ ನಮಸ್ಕಾರ ಮಾಡಿ ಹಂಗೆ ಹೊರಗ್ ಬಂದ್ಬಿಟ್ಟೆ. ಇದು ಒಂದು ಅಪ್ಪ ನನಗೆ ಮಹಾಕಾಳೇಶ್ವರನ ದರ್ಶನನ ಸ್ವಪ್ನದಲ್ಲೇ ಮಾಡಿಸ್ಕೊಟ್ರು. ಅದು ಅವ್ರ ಕೃಪೆ, ಅಪ್ಪಂದೇ ಕೃಪೆ. ಅದು ಅಪ್ಪಂಗೆ ಇಷ್ಟ ಇತ್ತು ಅಲ್ವಾ ಕರ್ಕೊಂಡು ಹೋಗಕ್ಕೆ. ಈ ರೂಪದಲ್ಲಿ ಅಪ್ಪ ನಿನಗ್ ದರ್ಶನ ಮಾಡಿಸಿದ್ರು. ಹೌದಕ್ಕ. ಬಹಳ ಆನಂದ ಆಯ್ತು ಕೇಳಿ. ಮತ್ತೆ ನನ್ಗೆ ನಿನಗ್ ಸಂಬಂಧಪಟ್ಟಂಗೆ ಇನ್ನೊಂದು ವಿಚಾರ ಏನ್ ನೆನಪಾಗುತ್ತೆ ಅಂದ್ರೆ, ಅಪ್ಪ ಎಲ್ಲ ನಿಮ್ಮ ವಯಸ್ಸಿನ ಹುಡುಗಿಯರನ್ನೆಲ್ಲ ಶ್ರೀಪಾದ ವಲ್ಲಭ ಚರಿತಾಮೃತ ಬಿಡುಗಡೆ ಆದ್ಮೇಲೆ ಅದಕ್ಕೆ ನಾಟಕ ಮಾಡ್ರಿ ಅಂತ ಹೇಳಿದ್ರು. ಅವಾಗೆಲ್ಲ ಆ ಡೈಲಾಗ್ ಬರೆಯೋದು, ಕಲಿಯೋದು, ಆ ಪಾತ್ರ ಹಾಕೊಳ್ಳೋದು, ಪ್ರಾಕ್ಟೀಸ್ ಮಾಡಿ ಆ ಸ್ಟೇಜ್ ಮೇಲೆ ಮಾಡೋದು, ಹಿಂಗೆ ನಿಮ್ಗೆ ಎಷ್ಟೋ ಒಂದು 15 ದಿನ ಗಟ್ಲೆ ನೀವು ಅದ್ರೇ ಧ್ಯಾನದಲ್ಲಿ ಇರ್ತಾ ಇದ್ರಿ. ಆಮೇಲೆ ಅಪ್ಪ ಆ ನಾಟಕ ಅದು ಸ್ಟೇಜ್ ಮೇಲೆ ಮಾಡುವಾಗ್ಲೂ ಕೂಡ ಒಂದ್ ಸಾಮಾಜಿಕ ಕಾದಂಬರಿ ಅಂದ್ರೆ ಪಾತ್ರ ಹಾಕೊಂಡು ಸ್ಟೇಜ್ ಮೇಲೆ ಓದೋನು ಒಂದ್ ಮಾತು ಹಿಂದೆ ಮುಂದೆ ಹೇಳಿ ಬಂದ್ಬಿಡ್ಬೋದು. ಆದ್ರೆ ಇದು ಹಂಗಲ್ಲ, ಇದು ಪರಮಾತ್ಮಂದಿದು. ಹೆಂಗೋ ಮಾಡ್ದೆ ಹೆಂಗೋ ಹೇಳ್ದೆ ಅನ್ನೋದಲ್ಲ, ಅವನೇ ಇದ್ದು ಅವನೇ ಅವ್ರೊಳಗ್ ಸೇರ್ಕೊಂಡು ಅವ್ರ ಹೃದಯದಲ್ಲಿ ಅವನಿದ್ದು ನುಡಿಸ್ತಾನೆ ಇವನ್ನ, ಅಂತದ್ದು ಇದು ಅಂತ ಹೇಳಿದ್ದು. ಮತ್ತೆ ನೀವೆಲ್ಲರೂ ಶ್ರೀಪಾದ ವಲ್ಲಭ ಚರಿತಾಮೃತ ನಾಟಕ ಮಾಡಿದಾಗ ಅಪ್ಪರು ಬಹಳ ಸಂತೋಷ ಪಟ್ಟು ಬಹಳ ಕಡಿಮೆ ಸಮಯದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ತುಂಬಾ ಇಷ್ಟಪಟ್ಟಿದ್ರು. ಆ ಸಂದರ್ಭದಲ್ಲಿ ಅದು ನಿನಗ ರವಿದಾಸನ ಪಾತ್ರ ಕೊಟ್ಟಿದ್ರು. ಅದನ್ನ ಹೇಳು, ಅದು ಅನುಭವ ಹೆಂಗಿತ್ತು, ಅದು ನಿಮ್ಮ ಜೀವನಕ್ಕೆ ಹೆಂಗೆ ಅದು ರಿಲೇಟ್ ಆಯ್ತು, ಅದನ್ನೆಲ್ಲ ಹೇಳಿ. ಅದು ಅಕ್ಕ, ಅಪ್ಪ ಸುಮ್ನೆ ಒಂದ್ಸರಿ ನಾವು ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿರುವಾಗ ವಿಷ್ಣು ಹಠ ಮಾಡ್ದ ನನಗ್ ಕತೆ ಹೇಳು ಅಂತ ಅಹಲ್ಯಮ್ಮಂಗೆ. ಅಹಲ್ಯಮ್ಮ ಏನ್ ಮಾಡ್ತು, ಒಂದ್ ನಾಟಕ ತರ ಮಾಡಿ ತೋರ್ಸ್ಬಿಡಣ ಕತೆನ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಆತರ ಪ್ರಾರಂಭ ಮಾಡಿದ್ದು. ಸುಮ್ನೆ ಈಗ ನಾಟಕ ನೀನು ಅವಾಗ್ಲ ಹಂಗೆ ಹೇಳೋದು, ನೀನ್ ಈ ಪಾತ್ರ, ನೀನ್ ಈ ಪಾತ್ರ, ನೀನ್ ಈ ಪಾತ್ರ ನೀನ್ ಮಾಡ್ಬೇಕೀಗ ಅಂತ. ಹಂಗಂಗೆ ಮಾಡ್ತಿರುವಾಗ ಅಪ್ಪ ಒಂದು ಕಿಟಕಿಲೆಲ್ಲ ನೋಡ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ಅವಾಗ ಕರ್ಸಿದ್ರು. ಅಲ್ಲಿಂದ ಡ್ರಾಮಾ ಶುರುವಾಯ್ತದು. ಒಬ್ಬೊಬ್ರಿಗೆ ಒಂದೊಂದ್ ಪಾತ್ರ ಅಪ್ಪ ಕೊಟ್ಬಿಟ್ರು. ನಮಗೆ ಅವಾಗ ಏನು ಗೊತ್ತಾಗ್ಲಿಲ್ಲ, ಒಬ್ಬೊಬ್ರಿಗೆ ಒಂದ್ ಪಾತ್ರ ಕೊಟ್ಟಿದ್ದಾರೆ, ನಾವು ಆ ಪಾತ್ರ ಮಾಡ್ತಿದೀವಿ ಅನ್ಸೋದು. ಅಪ್ಪ ನನ್ನ ಒಳಗಡೆ ಇದ್ದು ನೀನೇ ಆ ಪಾತ್ರ ಮಾಡ್ಸಪ್ಪ, ನೀನೇ ಪಾತ್ರ ಮಾಡ್ಸೋದು. ಆದ್ರೆ ನಮಗ್ ಅದ್ ಗೊತ್ತಾಗ್ಲಿಲ್ಲ. ಗುರು ಆ ಪಾತ್ರದ ಮುಖಾಂತರ ನಮ್ಮ ಇಡೀ ಜನ್ಮನ
ಪಾವನ ಮಾಡಕ್ ಹೊರಟಿದ್ದಾರೆ ಅಂತ. ಅದು ನನಗೆ ರವಿದಾಸನ್ ಪಾತ್ರ ಕೊಟ್ಟಿದ್ದಪ್ಪ. ರವಿದಾಸನ್ ಪಾತ್ರ ಏನು ಅಂದ್ರೆ ಶ್ರೀಪಾದ ವಲ್ಲಭರ ಬಟ್ಟೆಗಳನ್ನ ಶುಚಿ ಮಾಡೋದು. ಒಮ್ಮೆ ಅವನು ನದಿ ತೀರಕ್ಕೆ ಶುಚಿ ಮಾಡಕ್ ಹೋದಾಗ ಒಬ್ಬ ಮುಸ್ಲಿಂ ದೊರೆ ಅವನು ಬರೋದ್ನು, ಅವನ ಪಲ್ಲಕ್ಕಿ ಉತ್ಸವ ಅದನ್ನೆಲ್ಲ ನೋಡ್ಬಿಟ್ಟು ಅವನ್ಗೆ ಆಸೆ ಆಗ್ಬಿಡುತ್ತೆ, ನಾನು ರಾಜನ ವೈಭವದಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ. ಅವಾಗ ಆಯ್ತು ಅಂತ ಹೇಳ್ಬಿಟ್ಟು ಆ ಆಸೆನ ಶ್ರೀಪಾದ ವಲ್ಲಭರು ಈಡೇರಿಸ್ತಾರೆ. ಆ ಜನ್ಮ ಕಳೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿ ಆತನಿಗೆ ಬೀದರ್ನಲ್ಲಿ ಒಬ್ಬ ಮುಸಲ್ಮಾನ ದೊರೆಯಾಗಿ ರವಿದಾಸ ತನ್ನ ಮುಂದಿನ ಜನ್ಮದಲ್ಲಿ ಹುಟ್ಟಿ ಎಲ್ಲ ಚಿಕ್ಕಂದಿನಿಂದಲೂ ಆ ರಾಜ ವೈಭೋಗವನ್ನ ಅನುಭವಿಸಿ ಅಷ್ಟೊತ್ತಿಗೆ ಶ್ರೀಪಾದ ವಲ್ಲಭರು ನರಸಿಂಹ ಸರಸ್ವತಿಗಳಾಗಿ ಅವತಾರ ತಾಳಿರ್ತಾರೆ. ಅಲ್ಲಿ ದರ್ಶನ ಕೊಡ್ತಾರೆ. ಆದ್ರೆ ಅವಾಗ ದುಃಖ ಆಗತ್ತೆ ಅವನ್ಗೆ. ಬಯಸಿದ್ದು ಅವನೇ ಆದ್ರೇನು ಅವನಿಗೆ ನಾನು ಈ ರಾಜಭೋಗವನ್ನ ಬಯಸಿ ತಪ್ಪು ಮಾಡ್ದೆ, ನಾನ್ ನಿಮ್ ಚರಣಗಳಲ್ಲೇ ಇದ್ದೆ, ದೂರ ಆಗಿ ಮತ್ತೆ ಕೃಪೆ ಇಟ್ಟು ಕರ್ಸ್ಕೊಂಡ್ರಿ, ಇನ್ನ ನನಗಿದ್ ಯಾವ್ದು ಬೇಡ ಅಂತ ಹೇಳಿ ಮತ್ತೆ ಗುರುವಿನ ಆಶ್ರಯಕ್ಕೆ ಹೋಗೋದು. ಹೌದಕ್ಕ. ಅದು ನನಗೆ ಆ ಪಾತ್ರ ಮಾಡುವಾಗೆಲ್ಲ ಅನ್ಸಿಲ್ಲ. ಪಾತ್ರ ಮಾಡಿ ಸುಮಾರು ದಿನಗಳಾದ್ಮೇಲೆ ಅನ್ನಿಸ್ತು, ಅಪ್ಪ ಎಲ್ಲಿ ನನ್ನ ಹಂಗೆ ಮಾಡ್ಬಿಡ್ತಾರೋ, ಎಲ್ಲಿ ನಾನು ರವಿದಾಸನ್ ತರ ಮತ್ತೆ ಬೇರೆ ಬೇರೆ ಆಸೆಗಳಿಗೆ ಒಳಗಾಗಿ ಅಪ್ಪನಿಂದ ನಾನು ದೂರ ಆಗ್ಬಿಡ್ತೀನೋ ಅನ್ನೋ ಭಯ ನನ್ಗೆ ಒಳಗೆ ನನಗೆ ಗೊತ್ತಿಲ್ಲದೆ ಬರಕ್ ಶುರು ಆಗ್ಬಿಡ್ತದು. ಅದು ಸರಿ, ಸ್ವಲ್ಪ ದಿನಗಳಾದ ನಂತರ ನನಗೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನನಗೆ ಗೊತ್ತಿಲ್ಲದೆ ನಾನು ಆಶ್ರಮಕ್ಕೆ ಬರೋದು ಕಡಿಮೆ ಆಯ್ತು. ಅದು ಗುರುವಿಚ್ಛೆಯೋ ಅಥವಾ ನಂದೇ ಆತರ ಪ್ರಾರಬ್ಧ ಕರ್ಮಗಳಿತ್ತೋ ಗೊತ್ತಿಲ್ಲ ನನಗೆ. ಸುಮಾರು 7 ವರ್ಷ 6 ತಿಂಗಳು ನಾನು ಆಶ್ರಮಕ್ಕೆ ಬರಕೆ ಆಗ್ಲಿಲ್ಲ. ನಾನು ಆಶ್ರಮಕ್ಕೆ ಬಂದಿಲ್ಲ ದೈಹಿಕವಾಗಿ ಅನ್ನೋದೊಂದು ಬಿಟ್ರೆ, ನಾನು ಮಾನಸಿಕವಾಗಿ ಯಾವಾಗ್ಲೂ ಅಪ್ಪನ ಧ್ಯಾಸದಲ್ಲೇ ಇರ್ತಿದ್ದೆ, ಅಪ್ಪನ ಸ್ಮರಣೆಲೇ ಇರ್ತಿದ್ದೆ, ಅಪ್ಪನ ನೆನ್ಸ್ಕೊಂಡು ಅಳ್ತಿದ್ದೆ, ಭಜನೆ ಮಾಡ್ತಿದ್ದೆ. ಆದ್ರೆ ಆಶ್ರಮಕ್ಕೆ ಬರಕ್ ಆಗ್ತಿರ್ಲಿಲ್ಲ ನನಗೆ. ಯಾಕೆ ಈ ತರ ಆಯ್ತು ಅಂತ ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ ನನಗೆ. ಆಮೇಲೆ ಒಂದಷ್ಟು ದಿನಗಳ ಬರಕ್ಕೆ ದಾರಿ ಆಗಿದ್ದು ನನಗೆ ಅವಾಗ ಕೊರೋನಾ ಪಾಸಿಟಿವ್ ಬಂದ್ಬಿಡ್ತು. ಕೊರೋನಾ ಪಾಸಿಟಿವ್ ಅವರು ನನಗೆ ಹೇಳಿರು, ನಿಮ್ದು ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿದ ತಕ್ಷಣ ನನಗೆ ಗಂಡಂದು ಮಕ್ಳಂದು ಇನ್ನೊಂದು ಯಾವ್ದು ಚಿಂತೆ ಬರಲ್ಲ. ಅಯ್ಯೋ ಅಪ್ಪ, ನಾನ್ ನಿಮ್ ದರ್ಶನ ಮಾಡದೆ ಸತ್ತು ಹೋಗ್ಬಿಡ್ತೀನ, ಮತ್ತೆ ಈ ಜನ್ಮ ಹಿಂಗೆ ಕಳೆದೋಗ್ಬಿಡುತ್ತ ನನಗೆ ಅಂತ. ವರ್ಷಾನ್ಗಟ್ಲೆ ಬೇರೆ ಬಂದಿಲ್ಲ. ಮನಸ್ಸಿಗೆ ಏನೋ ಒಂದು ಇಷ್ಟ ದಿನ ಹೋಗಿಲ್ಲ ಅಂದ್ರೂ ಮುಂದೆ ಯಾವತ್ತೋ ಒಂದಿನ ಹೋಗ್ತೀನಿ ಬಿಡು ಅನ್ನೋದೊಂದು ಸಮಾಧಾನ ಇರ್ತಿತ್ತು. ಇವು ಕೊರೋನಾ ಬಂದ್ಬಿಟ್ಟಿದೆ. ಇನ್ನ ಅವಾಗ ಬಹಳ 2ನೇ ವೇವ್ ಬಂತಲ್ಲ, ಅವಾಗ ಬಹಳ ಎಲ್ಲಾ ಕಡೆ ಜನ ಸಾಯ್ತಾ ಇದ್ರು. ಆ ಕ್ಷಣ ನನ್ಗೆ ಅನ್ಸಿದ್ದೆ, ಅಪ್ಪ ನಿಮ್ಮನ್ನ ನೋಡ್ದೆ ಸತ್ ಬಿಡ್ತೀನಲ್ಲ. ಮೊದಲನೇ ಭಾವನೆನೆ ನನ್ಗೆ ಅದೇ ಅಕ್ಕ ಬಂದಿದ್ದು, ಅಪ್ಪ ನಿಮ್ಮನ್ನ ನೋಡ್ದೆ ನಾನ್ ಸತ್ ಬಿಡ್ತೀನಲ್ಲ, ನಿಮ್ಮನ್ನ ನೋಡ್ದೆ ಸತ್ ಬಿಡ್ತೀನಲ್ಲ. ಆಯ್ತು, ನನ್ಗೆ ಒಂದು ಸಾರಿ ನಿಮ್ ದರ್ಶನ ಕೊಟ್ಬಿಡು ಸಾಕು, ಆಮೇಲೆ ಯಾವಾಗಿದ್ರು ಸಾಯದೆ ತಾನೆ, ಹೋಗ್ಬಿಡಣ. ಆಮೇಲೆ ಒಂದ್ಸಾರಿ ಹೆಂಗಾರು ಸರಿ ನಿಮ್ ದರ್ಶನ ಕೊಟ್ಬಿಡಪ್ಪ ಅಂತ. ಅದೆಷ್ಟು ವೇದನೆ, ಅದೆಷ್ಟು ಕಣ್ಣೀರು ಅಂದ್ರೆ ಅಕ್ಕ, ಸುಮ್ನೆ ಅಳ್ತಿದ್ದೆ ನಾನು. ಯಾಕೆ ಅಳ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಸುಮ್ನೆ ಅಳು ಬರೋದು ನನಗೆ, ಅಳು ಅಳು ಅಳು, ಅಪ್ಪ ಬೇಕು ಅಂತ ಅಷ್ಟು ಅಳು ಬರೋದು. ಒಂದ್ಸರಿ ಹಿಂಗೆ ಅಳ್ತಿದೀನಿ. ಅಳ್ತಾ ಇರುವಾಗ ಮೊಬೈಲ್ ಯಾಕೋ ಒಂದ್ ಫೋನ್ ಬಂದ್ ನನಗೆ. ಫೋನ್ ಬಂದ ತಕ್ಷಣ ಆನ್ ಮಾಡ್ದೆ, ಅಟೆಂಡ್ ಮಾಡ್ದೆ, ಇಟ್ಟೆ, ಸುಮ್ನೆ ಹಿಂಗಂದೆ, ಸ್ಕ್ರೋಲ್ ಮಾಡ್ದೆ. ಅದ್ರಲ್ಲಿ ಅಪ್ಪ ಹೇಳಿರೋ ಸಂದೇಶ ಫೇಸ್ಬುಕ್ ಅಲ್ಲಿ ಬಂತು. ಏನು ಅಂದ್ರೆ, ಅಳಬೇಡ, ಗುರುವಿದ್ದಾನೆ ಅಂತ. ಅದು ನನಗೆ ಒಂಥರ ಎಂತ ಶಕ್ತಿ ಕೊಟ್ಬಿಡ್ತು ಅಂದ್ರೆ, ಅಪ್ಪ ನಾನು ಇಷ್ಟು ವೇದನೆ ಪಡೋದನ್ನ ನೋಡ್ತಾ ಇದ್ದಾರೆ, ಕೇಳಿಸ್ಕೊಂತ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇದೆ. ನಾನು ಹಿಂಗಂದ ತಕ್ಷಣ ಅದ್ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ಕೊರೋನಾದೆಲ್ಲ ಸ್ವಲ್ಪ ಕಡಿಮೆ ಆಯ್ತು. ಅಪ್ಪನ ಕೃಪೆಯಿಂದನೇ ನಾನು ಬಂದೆ. ನಾನು ಬದುಕಂಗೆ ಇರ್ಲಿಲ್ಲ. ಅಪ್ಪನ ಕೃಪೆನೆ ನನ್ಗೆ ಉಸಿರು. ಒಂದೊಂದು ಆ ಸಮಯ ನನ್ಗೆ ಅಪ್ಪ ರುಜುವಾತ್ ಮಾಡಿ ತೋರಿಸ್ಬಿಟ್ರು. ನೀನು ಕೊಟ್ಟಿರೋ ಪ್ರತಿಯೊಂದು ಉಸಿರು ನನ್ ಕರುಣೆ, ನನ್ ಕರುಣೆ ನೋಡು, ನನ್ ಕರುಣೆಯಿಂದ ಈ ಉಸಿರು ಆಡ್ತಾ ಇದೀಯ. ಒಂದ್ಸರಿ ಒಳಗ್ ಉಸಿರು ಹೋಗಿ ಬರಕ್ಕೂ ನಾನೇ ನಿನಗ್ ಕೃಪೆ ಕೊಟ್ಟಿರೋದು ಅನ್ನೋದನ್ನ ನನ್ಗೆ ಅಪ್ಪ ಪ್ರತಿ ಹೆಜ್ಜೆಗೂ ರುಜುವಾತ್ ಪಡಿಸ್ಬಿಟ್ರಕ್ಕ. ನಾನು ಆಮೇಲೆ ಹೆಂಗೆ ರವಿದಾಸ ಈ ಭೋಗ ಆಸೆಗೆ ಒಳಗಾಗ್ಬಿಟ್ನೋ ಹಂಗೆ ನಾನು ಸಂಸಾರದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಗಂಡ ಮಕ್ಕಳು ಇದೇ ಸತ್ಯ, ಇದೇ ಜೀವನ ಅಂತ. ಅಪ್ಪ ನೋಡು, ಇವ್ರ್ಯಾರು ಬರಲ್ಲ, ಈ ಕ್ಷಣ ನೀನ್ ಕಣ್ಣು ಮುಚ್ಚಿದ್ರೆ ತಾಂಡೋಗಿ JCP ನಲ್ಲಿ ಮಣ್ಣು ಎಳೆದು ನಿನ್ನ ಬರ್ತಾರೆ, ಯಾರೂ ಬರಲ್ಲ. ಸತ್ತ ಮೇಲೂ ಕಾಯೋಕಿರೋದು ನಾನು ಒಬ್ಬನೇ ನಿನಗೆ ನನ್ನ ಅಪ್ಪ ಹೆಜ್ಜೆಜ್ಜೆಗೂ ನನಗೆ ದೃಢಪಡಿಸ್ಬಿಟ್ರು. ಅವಾಗ ನನಗೆ
ಅದು ಅದುವರೆಗೂ ಕಚ್ಕೊಂಡಿತ್ತಲ್ಲ ಮನಸ್ಸು, ಬಿಡಕ್ಕೆ ಕಷ್ಟ. ಸಂಸಾರನೇ ಸತ್ಯ ಅಂತ ಕಚ್ಕೊಂಡ್ರಂದ್ರೆ ಬಿಡಕ್ ಕಷ್ಟ ಅಲ್ಲಕ್ಕ. ಆಮೇಲೆ ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಬಂತು. ಅಪ್ಪ ಆಮೇಲೆ ಒಂದಿನ ನನ್ ಕರ್ಸ್ಕೊಂಡ್ರು ಆಶ್ರಮಕ್ಕೆ. ಇದ್ ನನ್ಗೆ ಆ ದಿನ ಆಶ್ರಮಕ್ಕೆ ಬಂದಿದ್ ನನ್ ಇನ್ನೊಂದು ಜನ್ಮ ಎತ್ತಿ ನಾನು ಆಶ್ರಮಕ್ಕೆ ಬಂದಂಗ ಆಯ್ತಕ್ಕ ನನ್ಗೆ. ರವಿದಾಸನಿಗೆ ಹೆಂಗೆ ಇನ್ನೊಂದು ಜನ್ಮ ಕೊಟ್ರು ಹಂಗೆ ನನ್ಗೆ ಅಪ್ಪ ಈ ಪುನರ್ಜನ್ಮ. ಜನ್ಮದಲ್ಲೇ ಇನ್ನೊಂದು ಜನ್ಮ ಪುನರ್ಜನ್ಮ ಕೊಟ್ಟಂಗ್ ಮಾಡಿ ನನ್ಗೆ ಆ ಕರ್ಮನೂ ಕಳೆದು ಮತ್ತೆ ಇನ್ನೊಂದ್ಸರಿ ಅವ್ರ ಮಡ್ಲಿಗೆ ನನ್ನ ಕರ್ಕೊಂಡ್ಬಿಟ್ರು. ಇದು ಅಪ್ಪನ ಕರುಣೆ ಅಲ್ದೆ ಇನ್ನೇನು ಅಲ್ಲ. ಯಾವ ದೈವನು, ಯಾವ ಬಂಧುಗಳು, ಹೆತ್ತ ತಂದೆ ತಾಯಿಗಳು, ಜಗತ್ತಲ್ಲಿ ಬ್ರಹ್ಮಾಂಡದಲ್ಲಿ ಯಾರ ಕೈಲೂ ಮಾಡಕ್ ಆಗದೆ ಇರೋದನ್ನ ಸದ್ಗುರು ಮಾತ್ರ ಮಾಡ್ತಾನೆ. ಅವನೊಬ್ಬನ ಕೈಲಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು ಆತ ಯಾವ ಜೀವಿಯನ್ನ ಆರಿಸ್ಕೊಂಡಿರ್ತಾನೋ ಆ ಜೀವಿಯನ್ನ ದಡ ಮುಟ್ಸೋ ತನಕ ಏನಾದ್ರೂ ಮಾಡಿ ಅವನನ್ನ ಸರಿದಾರಿಗೆ ತರ ತನಕನೂ ಆತ ಬಿಡಲ್ಲ ಅನ್ನೋದಕ್ಕೆ ನಾವ್ ಅಂದ್ಕೊಂಡಿರ್ತೀವಿ ಅಪ್ಪ ನಮ್ಮನ್ ಮರ್ತ್ ಬಿಟ್ಟಿದ್ದಾರೆ, ಅಪ್ಪನಿಗೆ ನಾವೇನ್ ಮಾಡಿದ್ರು ಗೊತ್ತಾಗಲ್ಲ, ಅಪ್ಪನಿಗೆ ನಾವೆಲ್ಲ ಎಷ್ಟೋ ದೂರ ಇದೀವಿ ಅಂತ. ಅಪ್ಪ ನಮಗೆ ಆತರ ಭಾವನೆ ಅಷ್ಟೇ. ಅಪ್ಪ ಯಾವತ್ತೂ ನಮ್ಮನ್ನ ಮರ್ತಿರಲ್ಲ, ಯಾವಾಗ್ಲೂ ನಮ್ ಜೊತೆಗೆ ಇರ್ತಾರೆ. ಅದೆಷ್ಟು ಕರುಣೆ ಅವ್ರಿಗೆ. ನನಗೆ ಬಹಳ ಸರಿ ಅನ್ಸುತ್ತೆ ಎಷ್ಟು ಕರುಣೆ ಅವ್ರಿಗೆ ನಮ್ಮ ಮೇಲೆ. ನಾವ್ ಮಾಡೋ ತಪ್ಪುಗಳೆಲ್ಲ ಸಮಾಧಾನ ತಿದ್ಕೊಂಡ್ ಬರ್ತಾರಲ್ಲ. ನಮ್ಗೆ ಹೊಟ್ಟೆ ಹುಟ್ಟಿದ ಮಕ್ಳು 2 ಸರಿ ಮಾಡಿ 3ನೇ ಸರಿ ಅದೇ ತಪ್ಪು ಮಾಡ್ರೆ ಕಪಾಳಕ್ ಒದ್ದು ಬಿಡ್ತೀವಿ ನಾವು. ಅಂತದ್ರಲ್ಲಿ ನಾವು ಜನ್ಮಗಳು ಇದೇ ತಪ್ಪು ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ಈ ಜನ್ಮದಲ್ಲಿ ಪಡ್ಕೊಂಬಂದವ್ರನ್ನೇ ನಮ್ಮವರು ಅಂತ ಜೋತ್ಕೊಂಡು ಓಡಾಡ್ತಿದೀವಿ. ಆದ್ರೂ ಅಪ್ಪ ಇವ್ರು ಯಾರು ನಿಮ್ಮವರಲ್ಲ, ನಾನೇ ಸತ್ಯ ಅಂತ ನಮ್ಮನ್ನ ಅಲ್ಲಿಂದ ಕಾಪಾಡ್ಕೊಂಡ್ ಬಂದಿದ್ರು ಮತ್ತೆ ಅದೇ ತಪ್ಪು ಮಾಡ್ತೀವಿ, ಮತ್ತೆ ತಿದ್ದುತ್ತಾರೆ, ಮತ್ತದೇ ತಪ್ಪು ಮಾಡ್ತೀವಿ. ಅದೆಷ್ಟು ಸಹನೆ ಅಪ್ಪಂಗೆ, ಅದೆಷ್ಟು ಕರುಣೆ ವಾತ್ಸಲ್ಯ. ಅದು ಗುರುವಿಗೆ ಮಾತ್ರ ಸಾಧ್ಯ. ಕೋಟಿ ಮಾತೆಯರ ಪ್ರೇಮ ಅದು ಸತ್ಯ. ಶ್ರೀಪಾದವಲ್ಲಭರು ಹೇಳಿರೋದು ಪರಮ ಸತ್ಯ ವಾಕ್ಯಗಳವೆಲ್ಲ. ಕೋಟಿ ಮಾತೆಯರ ಪ್ರೇಮ ಅದು. ಒಬ್ಬ ತಾಯಿ 2 ತಪ್ಪು ಮಾಡ್ರೆ 3ನೇ ಸರಿ ಒದ್ದು ಬಿಡ್ತಾಳೆ. ಆದ್ರೆ ಕೋಟಿ ಮಾತೆಯರ ಪ್ರೇಮ ಅಲ್ಲ. 100 ಸಲ ನೀನೆತ್ತಿ ನಿಲ್ಲಿಸಿದರೂ ಕೂಡ 100 ಸಲ ಬೀಳುವುದು ನಮ್ಮ ಪಾಡು ಅಂತ. ಎಷ್ಟು ಸಾಲಿ ಬೀಳ್ಸಿದ್ರು ಅಷ್ಟು ಸರಿನೂ ಬೀಳ್ತಿರ್ತೀವಿ, ಮತ್ತೆ ಅವ್ರು ಎದ್ದೇಳಿಸ್ತಿರ್ತಾರೆ ನಮ್ಮನ್ನ. ಹಂಗೆ ಅಪ್ಪ ನನ್ಗೆ ಇನ್ನೊಂದು ಜನ್ಮ ಕೊಟ್ಟು ಮತ್ತೆ ಆಶ್ರಮಕ್ಕೆ ಕರ್ಕೊಂಡ್ರಕ್ಕ. ಇದು ನನ್ನ ಜೀವನದಲ್ಲಿ ಒಂದು ಘಟ್ಟ, ಒಂದು ತಿರುವು ಅಂತಾನೆ ಹೇಳ್ಬೇಕು ಇದನ್ನ. ಅಲ್ಲಿಂದ ಮತ್ತೆ ಅದು ಕಂಟಿನ್ಯೂ ಆಯ್ತು, ಹಂಗೆ ಆಶ್ರಮಕ್ಕೆ ಬರೋದು, ಹಂಗೆ ಬಂದೆ. ಭಕ್ತಿ ಎಷ್ಟು ಸುಲಭ ಅಂತ ಒಂದ್ಸರಿ ಅನ್ಸುತ್ತೋ, ಕೆಲವೊಂದ್ಸರಿ ಅದೇ ಎಷ್ಟು ನಿಜವಾಗ್ಲೂ ಅದು ಕಷ್ಟನೂ ಇರುತ್ತೆ. ಹೌದು, ಅದು ಅಂದ್ರೆ ಅದನ್ನ ಹಾಗೇನೆ ಅದು ಅದೇ ತರ ಇರೋದು, ಅದೇ ತರ ಭಕ್ತಿನ ಕಾಪಾಡ್ಕೊಂಡ್ ಬರೋದು ಎಷ್ಟು ಇದಾಗುತ್ತೆ. ಈ ಆಶ್ರಮದಲ್ಲಿ ಭಕ್ತರೊಬ್ರು ಅವ್ರಿಗೆ ಮಗು ಆಗಿತ್ತು, ಬಾಣಂತಿ ಇದ್ರು. ಅವಳು ಇಲ್ಲಿದ್ದಾಗ ಎಷ್ಟು ಸದಾಕಾಲ ಅಪ್ಪನ ಕಡೆಗೆ ಸೇವೆ ಮಾಡ್ಲಿಕ್ಕೆ ಎಷ್ಟು ಕಾತರಳಾಗಿದ್ಲು. ಅದೇ ಟೈಮಲ್ಲಿ ಮಗು ಆದ್ಮೇಲೆ ಆ ಮಗು ಒಂಚೂರು ಹತ್ರೆ ಬೇಗ ಅಲ್ಲಿ ಓಡ್ ಹೋಗ್ತಾ ಇದ್ಲು. ಅಪ್ಪ ಅದ್ ನೋಡಿ ನಕ್ಕು ಒಂದ್ ಮಾತು ಹೇಳಿದ್ರು, ಬಾಣಂತಿಗೆ ಹೆಂಗೆ ಮಗುನ ಹೆಂಗ್ ಕಾಳಜಿ ಮಾಡ್ತಾಳೆ, ಅದ್ರ ಕಡೆ ಬಿಟ್ರೆ ಅವಳಿಗೆ ಧ್ಯಾಸ ಬೇರೆ ಇರಲ್ಲ, ಅದೇ ಪ್ರಪಂಚ ಆಗಿರುತ್ತೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿನ ಹಂಗೆ ಬಾಣಂತಿ ಹೆಂಗ್ ಕಾಪಾಡ್ಕೊಂತಾಳೋ, ಮಗುನ ಪೋಷಣೆ ಮಾಡ್ತಾಳೋ, ಭಕ್ತಿನ ಹಂಗ್ ಕಾಪಾಡ್ಕೊಬೇಕು, ಅದ್ರ ಕಡೆಗೆ ಧ್ಯಾಸ ಆಗಿರ್ಬೇಕು. ಅವಳು ಅದಕ್ಕೆ ಯಾವ್ದು ಅದಕ್ಕೆ ತೊಂದರೆ ಆಗುತ್ತೋ ಅದು ಮಾಡಲ್ಲ. ಅವಳು ತಾಯಿಯ ಎಳೆ ಮಗುನ ಅದಕ್ಕೇನು ಪೋಷಣೆ ಮಾಡಕ್ ಬೇಕು ಅಷ್ಟೇ ಮಾಡ್ತಿರ್ತಾಳೆ. ಅದಕ್ಕೇನು ತೊಂದರೆ ಆಗುತ್ತೋ ಅದನ್ನ ಯಾವತ್ತೂ ಮಾಡಲ್ಲ. ಹಂಗೆ ಭಕ್ತಿಗೆ ಅದು ಬೆಳೆಯಕ್ಕೆ ಏನೇನ್ ಮಾಡ್ಬೇಕೋ ಅದೇ ಮಾಡ್ಕೊಂಡು, ಆ ಭಕ್ತಿ ತೊಂದರೆ ಯಾವ್ದು ಬರುತ್ತೋ ಅದನ್ನ ಬಿಟ್ಕೊಂಡು ಈ ತರ ಇರ್ಬೇಕು, ಭಕ್ತಿ ಮಾರ್ಗದಲ್ಲಿ ಬಾಣಂತಿ ಆಗಿರ್ಬೇಕಂತ ಅಂತ. ಹಂಗೆ ಇದು ಎಷ್ಟು ಸುಲಭನೋ ಕಷ್ಟನೋ, ನಿಜವಾಗ್ಲೂ ಆ ಸ್ವಾಮಿ ಕೃಪೆಯಿಂದ ಈ ಆನಂದದಲ್ಲಿ ಇದ್ದೀವಿ, ಈ ಕೃಪೆಯಲ್ಲಿ ಇದ್ದೀವಿ. ಅಪ್ಪನೇ ರಕ್ಷಣೆ ಮಾಡ್ತಾರೆ ಅನ್ನಕ್ಕೆ ನೀನು ಒಂದ್ ಮಾತು ಹೇಳ್ತಿದ್ದೆ. ನನ್ ಜೀವನದಲ್ಲಿ ಅಪ್ಪನ ಅಭಯ ವಾಕ್ಯನೇ ನನ್ಗೆ ನಡ್ಸ್ಕೊಂಡ್ ಬಂದಿದೆ ಅಂತ. ಅದನ್ನ ಹೇಳಿ ಕಾಪಾಡ್ತಾರೆ, ಅವರು ರಕ್ಷಣೆ ಮಾಡ್ತಾರೆ, ಎಂತ ಸಂದರ್ಭದಲ್ಲೂ ಅವ್ರ ಕೈ ಬಿಡಲ್ಲ ಅಂತ ನೀ ಯಾವಾಗ್ಲೂ ಹೇಳ್ತಾ ಇದ್ದೆ. ಹೌದಕ್ಕ. ಒಂದು ನನ್ಗೆ ಹೆಂಗಾಯ್ತು ಅಂದ್ರೆ, ನನ್ಗೆ ನಮ್ಮ ಅಪ್ಪನ ಎಲ್ಲಾರು ಅವ್ರವ್ರು ಚಿಕ್ಕವ್ರು, ನಾನು ಅಪ್ಪ ಆಶ್ರಮಕ್ಕೆ ಬಂದಾಗ ಅಪ್ಪನೆಲ್ಲಾರು ಮನೆಗಳಿಗೆ ಕರೆಯೋರು, ಅಪ್ಪ ನಮ್ಮ ಮನೆಗ್ ಬನ್ರಿ ಅಂತ. ಅಪ್ಪ ಎಲ್ಲಾರ ಮನೆಗಳಿಗೂ ಹೋಗ್ಬರು.
ನನಗೆ ಅವಾಗ ಅನ್ಸೋದು, ಅಪ್ಪ ನಮ್ಮನೆಗ್ ಬರ್ಬೇಕಲ್ಲ, ಬಂದ್ರೆ ನಾನು ಹೆಂಗ್ ಆತಿಥ್ಯ ಮಾಡೋದು ನಮ್ಮನೆಗೆ. ಅವಾಗೆಲ್ಲ ನಾನು ಒಬ್ಳೆ ಆಶ್ರಮಕ್ಕೆ ಬರ್ತಾ ಇದ್ದಿದ್ದು, ಇನ್ ಮಿಕ್ಕಂತ ಯಾರು ಬರ್ತಿರ್ಲಿಲ್ಲ, ಅವ್ರಿಗೆ ಆಶ್ರಮದ ರೀತಿ ನೀತಿಗಳು ಗೊತ್ತಿರ್ಲಿಲ್ಲ, ಹೆಂಗೆ ಅಪ್ಪನ ಕರೆಯೋದು ಅಂತ. ಆಮೇಲೆ ನಮ್ಮಂತವ್ರ ಮನೆಗೆಲ್ಲ ಅಪ್ಪ ಬರ್ತಾರ ಅನ್ನೋದು, ತುಂಬಾ ಭಕ್ತಿ ಶ್ರದ್ಧೆ ಎಲ್ಲಾ ಇರೋಂತವ್ರ ಮನೆಗೆ ಅಪ್ಪ ಹೋಗೋದು, ಹೆಂಗ್ ಕರೆಯೋದು ಅಂತ. ಒಂದ್ಸರಿ ಯಾಕೋ ತುಂಬಾ ವೇದನೆ ಆಗ್ಬಿಡ್ತಕ್ಕ. ಮನ್ಸಲ್ಲಿ ಸುಮ್ನೆ ಹಂಗೆ ಅನ್ಸಿತ್ತು, ಅಪ್ಪ ಬಾ, ಅಪ್ಪ ಬಾ 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 ಅಂತ ಸುಮ್ನೆ ಒಳಗೆ ಅದಾಗದೆ ಬರ್ತಾನೆ ಇತ್ತು. ಅವಾಗ ಇದೇ ನಮ್ ಚಿಕ್ಕಪ್ಪ ತಿಪ್ಪೇಸ್ವಾಮಿ ಅವ್ರು ಇದ್ರಲ್ಲ, ಕರೆಕ್ಟಾಗಿ ಒಂದ್ ವಾರಕ್ಕೆ ನಮ್ಮ ಮನೆಗ್ ಬಂದ್ರು. ಬಂದ್ಬಿಟ್ಟು, ಏನಮ್ಮ ನನ್ಗೆ ಸ್ವಾಮಿಯರ್ ಕನಸಿಗೆ ಬಂದಿದ್ರು, ದೊಡ್ಡೇರಿ ಸ್ವಾಮಿಯರ್ ಕನಸಿಗೆ ಬಂದಿದ್ರು, ನಿಮ್ ಮನೆಗ್ ಬರ್ಬೇಕಂತ ಅವ್ರು ಅಂತ ಅಂದ್ರು. ಅದಕ್ಕೆ ಹಂಗ್ ಬಂದಿದ್ರು ಬಂದಿರ್ಬೋದೇನೋ, ಆದ್ರೆ ಅಪ್ಪನ ಹತ್ರ ಹೋಗಿ ಅಪ್ಪ ನಮ್ ಮನೆಗ್ ಬಾ ಅಂತ ಕರೆಯುವಷ್ಟು ನನಗೆ ಇಲ್ಲ. ಹಂಗೆ ಅಪ್ಪನ ಹತ್ರ ಮಾತೇ ಆಡ್ತಿರ್ಲಿಲ್ಲ ನಾವು, ಹೆಂಗೆ ಕರಿಯೋದು, ಇರ್ಲಿ ಬಿಡ್ರಿ ಕರ್ದ್ರು ನಿಮ್ಗೆ ಹಂಗ ಆಗಿದ್ರು ಆಗಿರ್ಬೋದು ಅನುಭವ ಅನ್ಕೊಂಡು ಸುಮ್ನೆ ಆದೆ. ನಾನೇನು ಮತ್ತೆ ಅಪ್ಪನ್ ಕರಿಯಕ್ ಹೋಗ್ಲಿಲ್ಲ. ಕರೆಕ್ಟಾಗಿ ಅಂಥದ್ದು ಆ ವರ್ಷಕ್ಕೆ ಅಪ್ಪ ನಮ್ಮೂರಿಗೆ ಬಂದ್ರು. ಅದು ಯಾವ್ದೋ ಇವ್ರು ತಿಪ್ಪೇಸ್ವಾಮಿಯವ್ರ ಹೊಲದಲ್ಲಿ ಏನೋ ಜೋಳ ಹಾಕಿದ್ರು, ಆ ಹೊಲದ ಸಂಬಂಧ ವಿಚಾರವಾಗಿ ಬಂದ್ರ ಅವ್ರು. ಅಪ್ಪ ಬರ್ತಾರೆ ಅಂತ ಸುದ್ದಿ ಗೊತ್ತಾಗ್ಬಿಡ್ತಕ್ಕ. ಏನ್ ಮಾಡ್ಬೇಕು, ಅದು ಬೆಳಗ್ಗೆ 10 ಗಂಟೆಗೆ ಗೊತ್ತಾಗಿದೆ, ಅಪ್ಪ 12 ಗಂಟೆಗೆ ಬರ್ತಾರೆ, 2 ಗಂಟೆ ಸಮಯ ಇದೆ. ಅಯ್ಯೋ, ಒಂದೊಂದ್ ಕಡೆಯಿಂದ ಎಲ್ಲಾರು ಮನೆ ಮಂದಿ ಎಲ್ಲಾ ಸೇರ್ಕೊಂಡು, ಎಲ್ಲಾ ಮನೆಯೆಲ್ಲ ಅವತ್ತು ಜಾತ್ರೆ ನಮ್ಮೂರಲ್ಲಿ, ಎಲ್ಲಾ ಮನೆ ಮಂದೆಲ್ಲಾ ಸೇರ್ಕೊಂಡು ಮನೆಯೆಲ್ಲಾ ಕ್ಲೀನ್ ಮಾಡಿ ಅಪ್ಪ ಬರ್ತಾರೆ ಅಂತ ಅಡಿಗೆ ಎಲ್ಲಾ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ. ಅಪ್ಪ ಏನ್ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಬಂದ್ರು ಅಂದ್ರೆ, ಆ ಭಕ್ತರಿಗೆಲ್ಲ ಅಡಿಗೆ ಮಾಡಿ ಇಟ್ಬಿಟ್ಟಿದ್ವಿ, ಅಪ್ಪ ಹಿಂಗೆ ಅಡಿಗೆ ಮಾಡಿಲ್ಲ. ಆಮೇಲೆ ನಮ್ಮಣ್ಣ ಎಲ್ಲೋ ಹೋಗಿದ್ದ ಒಂದ್ ತರಕಾರಿ ತಗೊಂಬಂದ, ಕರೆಕ್ಟಾಗಿ ಅಪ್ಪ ಹಿಂಗೆ ಹಾಗಲಕಾಯಿ, ಟೊಮೊಟೊ, ಬದನೆಕಾಯಿ ಈ ತರ ಅಪ್ಪ ಹಿಂಗ್ ಬೇಕಾಗಿರುವಂತ ತರಕಾರಿಗಳನ್ನ ತಗೊಂಬಂದ ಅವನು. ಅಯ್ಯೋ, ಎಲ್ಲಾರ್ಗು ಮಾಡಿದಿವಲ್ಲ, ಅಪ್ಪ ಹಿಂಗ್ ಮಾಡಿಲ್ಲಲ್ಲ ಅಂತೇಳಿ, ಅಪ್ಪ ಹಿಂಗ್ ಮಾಡ್ಬಿಡಣ ಹಂಗಾರೆ ಅಂತ ಅಪ್ಪಯ್ಗೂ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟುವಾಗ ಅಪ್ಪಯ್ಯ ಬಂತು. ಕರೆಕ್ಟಾಗಿ ಅಪ್ಪಯ್ಯ ಬಂದ ತಕ್ಷಣ ಅಪ್ಪ ಹಿಂಗ್ ಪಾದ ಪೂಜೆ ಮಾಡಿ ಒಳಗಡೆ ಕರೆದು, ಅಪ್ಪ ಆರಾಮಾಗಿ ಮಲಗಿದ್ರು ಮನೆಯಲ್ಲಿ. ಆಮೇಲೆ ಎದ್ದು ಪ್ರಸಾದ 2 ಚಪಾತಿ, ಹಾಗಲಕಾಯಿ ಪಲ್ಯ ಎಲ್ಲ ಊಟ ಮಾಡಿ ಕೊನೆಗೆ ನನಗೊಂದು ತುತ್ತು ಕೊಟ್ರು. ಏನು ಹೆಮ್ಮೆ ಜಂಬ ಅಂದ್ರೆ ನನಗೆ, ಅಪ್ಪ ನಮ್ಮನೇಲಿದ್ದಾರೆ ಅನ್ನೋದೇ ಒಂದ್ ಜಂಬ ನನಗೆ ಹೇಳಕ್ ಆಗ್ತಿಲ್ಲ, ಅಷ್ಟು ಒಂಥರ ಅದು. ಎಲ್ಲ ಆದ್ಮೇಲೆ ಅಪ್ಪ ಹೊರಟ್ರ, ನಮ್ಮ ಅಪ್ಪನ ಕಡೆ ತಿರುಗಿ ಅಪ್ಪ ಹೊರಟಾಗ ಹೇಳಿದ್ರು, ಪವಿನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಆಯ್ತಪ್ಪ ಅಂದ್ರು ನಮ್ಮಪ್ಪ. ಸರಿ ಅಂತ ಅಪ್ಪ ಕರ್ಕೊಂಡ್ ಬಂದ್ಬಿಟ್ರು ಆಶ್ರಮಕ್ಕೆ. ಅದು ನಾನು ಅಪ್ಪ ನಮ್ಮ ಮನೆಗ್ ಬಂದು ಹೋಗಿದ್ರು ಕೂಡ ಇನ್ನೆಲ್ಲೋ ಒಂದ್ ಕಡೆ ನನಗೆ, ಇಲ್ಲ ಅಪ್ಪ ನಮ್ಮನೆಗೆ ಯಾವಾಗ್ಲೂ ಸದಾ ಬಂದು ಹೋಗ್ಬೇಕು, ಅಪ್ಪನೇ ಅಂದ್ರೆ ರಾಜ ಮಹಾರಾಜನ್ ತರ ಇರ್ಬೇಕು. ನಮ್ಮ ಮನೇಲಿ ಅಂದ್ರೆ ಆತರ ಎಲ್ಲ ಇರ್ಲಿಲ್ಲ, ಅವ್ರವೆಲ್ಲ ಬೇರೆ ಬೇರೆ ಪದ್ಧತಿಗಳೆಲ್ಲ ಇದ್ವ. ಹಂಗಾಗಿ ನನಗೆ ಅದೆಲ್ಲ ಮಾಡಕ್ ಅವಕಾಶ ಇರ್ಲಿಲ್ಲ. ನಾನು ಅನ್ಕೊಳ್ತಿದ್ದೆ, ನಾನ್ ಮದ್ವೆ ಆದ್ಮೇಲೆ ನಾನು ಅಪ್ಪನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಪ್ಪಯ್ಯನ ಅಲ್ಲಿ ಇಟ್ಕೋಬೇಕು, ಅಪ್ಪ ಹೆಂಗಿರ್ಬೇಕು ಅಂದ್ರೆ ಬಹಳ ಸಂತೋಷವಾಗ ಆ ಮನೆಯಾಗಿರ್ಬೇಕು. ಇದು ಯಾರೋ ಬೇರೆ ಮನೆಯಲ್ಲ, ಅಪ್ಪಂದೇ ಮನೆ ಅನ್ನಂಗ ಅಪ್ಪ ಬಂದಿರ್ಬೇಕು ಅನ್ನೋದು ಇತ್ತು. ಎಷ್ಟು ಆಸೆ ಅದು ತುಂಬ್ಕೊಂಡ್ಬಿಟ್ಟಿತ್ತು ಅಂದ್ರೆ, ಪ್ರತಿ ಕ್ಷಣನೂ ಅದೇ ನನಗೆ, ಅಪ್ಪ ಬರ್ಬೇಕು ಅಂತ. ನನಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇಲ್ಲ, ನನಗೆ ಅಪ್ಪ ಬರ್ಬೇಕು ನಮ್ಮ ಮನೆಗೆ ಅನ್ನೋದು ಆಸೆ ನನಗೆ. ಸರಿ, ಅಂತೂ ಇಂತೂ ನಮ್ಮ ಮನೆಯವರು ಮನೆ ಕಟ್ಟೋಣ ಅಂತ ಶುರು ಮಾಡ್ಕೊಂಡ್ರು. ಅವಾಗ ಅಪ್ಪನ ಹತ್ರ ಆಶೀರ್ವಾದ ತಗೊಂಡು, ಅಪ್ಪ ನಿಮ್ ಕೃಪೆಯಿಂದ ಮನೆ ಕಟ್ತಿದೀವಪ್ಪ, ನೀವ್ ಬರ್ಬೇಕಪ್ಪ ಗೃಹ ಪ್ರವೇಶಕ್ಕೆ ಅಂತಂದ್ರೆ, ಅಪ್ಪ ಆಯ್ತು ಮೊದ್ಲು ಕಟ್ಟೋಗು ಅಂತ ಅಂದ್ರು. ಆಯ್ತು ಅಂತೇಳಿ ಅದು 2 ವರ್ಷ ಮನೆ ಕಟ್ಟಕ್ ಟೈಮ್ ತಗೊಳ್ತು. ಮನೆ ಕಟ್ಟಿ ಆದ್ಮೇಲೆ ಅಪ್ಪಯ್ಯನ ಹತ್ರ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬದ್ಲಾಗ್ಬಿಟ್ಟಿದ್ರು. ಹೇಳ್ದೆ ನಾನು, ಅಪ್ಪಯ್ಯ ಬರ್ಲಿಲ್ಲ ಅಂದ್ರೆ ಗೃಹ ಪ್ರವೇಶನೇ ಮಾಡಲ್ಲ. ಹಿಂಗೆ ನನ್ ಮಕ್ಳ ಹತ್ರ ಹೇಳ್ತಿದ್ದೆ ನಾನು, ನಮ್ಮ ಮನೆಯವ್ರಿಗೆ ಗೊತ್ತಾಗ್ಲಿ ಅಂತ. ತಾತಯ್ಯ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದಮ್ಮ ಅಂತ ನಮ್ಮ ಹುಡುಗರು ಕೇಳಿದ್ರೆ, ಬರ್ಲಿಲ್ಲ ಅಂದ್ರೆ ನೀವ್ ಹೋಗ್ರಿ, ನಾನಂತೂ ಬರಲ್ಲ, ನಾನ್ ಬಾಡಿಗೆ ಮನೆಗೆ ಇರ್ತೀನಿ, ತಾತ ಬರೋ ತನಕ ನಾನು ಆ ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ದೆ. ಅಂದ್ರೆ ನಮ್ಮ ಮನೆಯವರಿಗೆ ಎಲ್ಲೋ ಒಂದ್ ಕಡೆ, ಅಪ್ಪ ಬರೋ ತನಕ ಗೃಹ ಪ್ರವೇಶ ಇಲ್ಲ ಅನ್ನೋದು ಅವ್ರಿಗೆ ಒಳಗೆ ಇದಾಗ್ಬಿಟ್ಟು, ಸರಿ ಅಂತೇಳಿ ಹೋಗೋಣ ಬಾ ಅಪ್ಪ ಕೇಳೋಣ ಅಂತೇಳಿ ಅಕ್ಟೋಬರ್ ತಿಂಗಳಿಂದ ಶುರು ಮಾಡ್ಕೊಂಡ್ವಾಗ, ಅಕ್ಟೋಬರ್ ತಿಂಗಳಿಗೆ ಹೋಗೋಣ, ನವೆಂಬರ್ ತಿಂಗಳಿಗೆ ಹೋಗೋಣ, ಡಿಸೆಂಬರ್ ತಿಂಗಳಿಗೆ ಹೋಗೋಣ, ಜನವರಿ ತಿಂಗಳಿಗೆ ಹೋಗೋಣ
ಹಿಂಗೆ ಅನ್ಕೊಂಡ್ ಮನೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಕಟ್ಟು ನಿಲ್ಸಿದೀವಿ. ಹ್ಮ್. ಕೇಳಕ್ ಆಗ್ತಿಲ್ಲ ಬಂದ್ ಅಪ್ಪ ಇನ್ನ ಹೆಂಗ್ ಕೇಳೋದು, ಆಗ್ಲೂ ರಾತ್ರಿ ಬರೀ ಅದೇ ಯೋಚನೆ, ಹೆಂಗ್ ಕೇಳೋದು, ಅಪ್ಪ ಮನೆ ಕಟ್ಟಿದೀವಿ ಬಾ ಅಂತ ಕರಿಬೇಕಾ, ಹೆಂಗ್ ಕರಿಬೇಕಪ್ಪ ಇನ್ನ, ಆ ಸೂಕ್ಷ್ಮಗಳು ಗುರುವನ್ ಕರೆಯುವಂತ ಸೂಕ್ಷ್ಮಗಳೆಲ್ಲ ನಮಗೆ ಗೊತ್ತಾಗಲ್ಲ ಅಂತ. ಅಪ್ಪ ನೀನು ಅದನ್ನೇ ಬುದ್ಧಿ ಕೊಟ್ಬಿಡಪ್ಪ, ನೀನ್ ಹೆಂಗ್ ಕರಿಬೇಕು ಅಂಬಂದು ನೀನೇ ಬುದ್ಧಿ ಕೊಟ್ಬಿಡಪ್ಪ ನಮ್ಗೆ ಅಂತ ಕರ್ಕೊಂಡ್ ನಮ್ಮ ಮನೆಯವ್ರಿಗೆ ಹೇಳ್ದು, ಏನು ಮಾತಾಡ್ಬಾರ್ದು ಅಪ್ಪನ ಹತ್ರ, ಹೆಂಗಂದ್ರಂಗೆ ಮಾತಾಡ್ಬಿಡ್ತೀರ ನೀವು, ಚೂರು ಪೊಲೀಸ್ ವರ್ಟ್ ಭಾಷೆ ಅವ್ರದ್ದು, ನೀವ್ ಹೆಂಗಂದ್ರಂಗೆ ಮಾತಾಡಂಗಿಲ್ಲ ನೀವು ಅಂತೇಳಿ. ಇಲ್ಲಮ್ಮ ನಾನ್ ಮಾತೇ ಆಡಲ್ಲ, ಎಲ್ಲಾ ಮಾತು ನೀನೇ ಆಡ್ಬಿಡು ಅಂತೇಳಿ ಎಲ್ಲ ಓದ್ವಿ. ಅವತ್ತು ಏನೆಲ್ಲ ಹಿಂಗ್ ಬಂದ್ಬಿಟ್ಟ ಇದ್ರ ಸಂಸಾರ ಸಮೇತ ಅಂತ ಅಪ್ಪಯ್ಯ. ಅವಾಗ ಅಪ್ಪ ಹಿಂಗೆ ನಿಮ್ ಕೃಪೆಯಿಂದ ಮನೆ ಕಟ್ಟಿದೀವಪ್ಪ, ದಯಮಾಡಿ ಬಂದು ಗೃಹ ಪ್ರವೇಶ ಮಾಡ್ಕೊಡ್ಬೇಕು. ಅವಾಗ ಅಪ್ಪ ಎಲ್ಲ ಬರೀ ಹಿಂಗೆ ಅಂದ್ರೆ ನಾನು ಎಲ್ಲೆಲ್ಲಿಗೆ ಅಂತ ಹೋಗೋಣ, ಆಯ್ತು ನಾನು ಅಲ್ಲೇ ಇರ್ತೀನಿ, ಮಾಡೋಗ್ರಿ ಗೃಹ ಪ್ರವೇಶನ ಅಂತಂದ್ರು. ಅದಕ್ಕೆ ಇಲ್ಲಪ್ಪ ನೀವು ಬರ್ಬೇಕಪ್ಪ ಅಂತ. ಆಯ್ತು ಹೋಗಿ ಪ್ರಸಾದ ಮಾಡ್ಕೊಂಡ್ ಬರಗ್ರಿ, ಆಯ್ತು ಅಂತೇಳಿ ಪ್ರಸಾದ ಮಾಡ್ಕೊಂಡು ಬಂದು, ಅಪ್ಪ ಬರ್ಬೇಕಪ್ಪ ಅಂತ. ಆಯ್ತು ಬರ್ತೀನಿ, ಇವಾಗ ಶಿವರಾತ್ರಿ ಮುಗಿಲಿ ತಡಿ ಬರ್ತೀನಿ. ಸರಿ ಅಂತ ಶಿವರಾತ್ರಿ ಮುಗೀತು. ಶಿವರಾತ್ರಿ ಮುಗಿದು ಇನ್ನೊಂದು ವಾರ ಕಾದು ಹೋದ್ವಿ ಮತ್ತೆ. ಅವಾಗ ಬಂದ್ವಿ ಆಶ್ರಮಕ್ಕೆ, ಬಂದ್ವಿ. ಅಪ್ಪ ಗೃಹ ಪ್ರವೇಶ ಮಾಡ್ಕೊಂಬಂದೆ ನಾಳೆ ಅಂತ. ಇಲ್ಲಪ್ಪ ನೀವು ಬಂದಿದ್ರೆ ಗೃಹ ಪ್ರವೇಶ ಹೆಂಗಾಗುತ್ತಪ್ಪ ಅಂತ. ಆಯ್ತು ಯುಗಾದಿ ಹಬ್ಬ ಮುಗಿಲಿ ತಡಿ ಬರೋಣ ಅಂತಂದ್ರು. ಆಮೇಲೆ ಅಪ್ಪ ಮನೆಗೊಂದ್ ಹೆಸರು ಕೊಡಪ್ಪ ಅಂತಂದ್ರೆ, ಅಪ್ಪ ಎಷ್ಟು ಚೆನ್ನಾಗಿ ಒಂದು 3-4 ಸೆಕೆಂಡ್ ಹಿಂಗೆ ಸುಮ್ನೆ ಇದ್ದು, ಶ್ರೀ ಸುದೈವ ನಿಲಯ, ಶ್ರೀ ಸುದೈವ ನಿಲಯ, ಶ್ರೀ ಸುದೈವ ನಿಲಯ ಅಂದ್ರು. ಏನ್ ಹೇಳು ಅಂದ್ರು. ನಾನ್ 4 ಲಕ್ಷದೊಳಗ್ ಶುರು ಮಾಡಿದ್ನಕ್ಕ. ನಮ್ಮ ಮನೆಯವರು ಬಾಳ ಒಳ್ಳೆ ವಿದ್ಯಾರ್ಥಿ ತರ ಕೈ ಕಟ್ಕೊಂಡು ಶ್ರೀ ಸುದೈವ ನಿಲಯ. ಅಪ್ಪ ಮೇಷ್ಟ್ರು ಹುಡುಗರೆಲ್ಲ ಒಪ್ಪಿದ್ರು ಅಂತಾರಲ್ಲ, ಹಂಗಾಯ್ತದ. ಅಂತಂತ ಅಪ್ಪಯ್ಯ ಸರಿ ಅಂತಂದು ಮತ್ತೆ ಬಂದ್ವಿ. ಎಲ್ಲರೂ ಕೇಳಕ್ ಶುರು ಮಾಡ್ಬಿಟ್ರು, ಮನೆ ಕಟ್ಟಿ ಬೀಗ ಹಾಕಿದಿರ, ಯಾಕೆ ಗೃಹ ಪ್ರವೇಶ ಮಾಡಂಗಿಲ್ಲ ನೀವು? ಅವರು ಇರೋ ಮನೆಯವರು ಓನರು, ನೀವ್ ಯಾಕೆ ಮನೆ ಖಾಲಿ ಮಾಡಂಗಿಲ್ಲ ಅಂತ ಅವರು. ಊರಗಳರೆಲ್ಲ ಮನೆ ಕಟ್ಟಿ ನಿಲ್ಸಿರ ನೀವ್ ಯಾಕೆ ಹೋಗಂಗಿಲ್ಲ ಅಂತ. ನಮ್ಗಿನ್ನು ಯೋಗ ಕೂಡ್ ಬಂದಿಲ್ಲ, ನಮ್ಮ ಹೆಸರಿಗೆ ಯೋಗ ಕೂಡ್ ಬಂದಿಲ್ಲ, ಅದಕ್ಕೆ ನಾವಿನ್ನು ಮಾಡಲ್ಲ ಅಂತ ಹಿಂಗೆ ಹೇಳ್ಕೊಂಬಂದ್ವಿ. ಆಮೇಲೆ ಇನ್ನೊಂದ್ಸರಿ ಬಂದ್ವಿ. ಅಪ್ಪ ಹಿಂಗ್ ನಮಸ್ಕಾರ ಮಾಡಿ ಹಿಂಗೆದ್ವಿ. ಅಪ್ಪ 18ನೇ ತಾರೀಕು ಶುಕ್ರವಾರ ಏನ್ ಬರುತ್ ನೋಡು ಕ್ಯಾಲೆಂಡರ್ ಅಂದ್ರು. ಅದ್ ಎಷ್ಟು ಚೆನ್ನಾಗಿ ಹೇಳಿದ್ರಕ್ಕ ಅವ್ರು. ಅಂದ್ರೆ ಅವ್ರು ಹೇಳಿದ್ಮೇಲೆ ಆ ಡೇಟ್ ಅಲ್ಲಿ ಫಿಕ್ಸ್ ಆಗ್ಬೇಕು ಬಂದ ಅದೇ 18ನೇ ತಾರೀಕು ಶುಕ್ರವಾರ ಏನ್ ಬರುತ್ತೆ ಅಂತ. ಅಪ್ಪ ಆಮೇಲೆ ಅಪ್ಪ ಈ ಬರೋ ಶುಕ್ರವಾರನಪ್ಪ ಅಂತ ಶಿವಾನಿ ಹೇಳಿದ್ಲು. ಆಯ್ತು ಅವತ್ ಬರ್ತೀನಿ ಅಂತ ಅಂದ್ರು. ಅದು ಒಂಥರ ಈ ದೇವಸ್ಥಾನಕ್ಕೆ ಶಿಖರ ಹೆಂಗೋ ಹಂಗೆ ನನ್ನ ಜೀವನದಾಗ ಒಂದು ಮರೆಯಲಾರದ ಒಂದು ಘಟನೆ ಅದು. ಹೆಂಗೆ ಅಪ್ಪನ ನಾನು ಯಾವಾಗ್ಲೂ ಕರಿಬೇಕು ಅಂತ ಅನ್ಕೊಂಡಂಗೆಲ್ಲ ಅನ್ಸೋದು. ಅಲ್ಲ ಅಪ್ಪ ಬೆಳಗ್ಗೆ ಬಂದ್ಬಿಟ್ರೆ ಚಳಿ ಆಗುತ್ತೆ, ಅಲ್ಲ ಬಿಸ್ಲಾಗ್ ಬಂದ್ರೆ ಈ ಬೇಸಿಗೆ ಕಾಲ ಶುರು ಆಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗ್ಲೇ ಬಿಸ್ಲಾಗ ಅಪ್ಪಗೆ ತೊಂದರೆ ಆಗುತ್ತೆ. ಆಮೇಲೆ ರೋಡ್ ಬೇರೆ ಸರಿ ಇಲ್ಲ, ಅಲ್ಲಿ ಎಲ್ಲ ತಗ್ಗುದಿ ಮಣ್ಣಿಂದಿತ್ತು, ನಮ್ದು ಊರ್ ಬಿಟ್ಟು ಹೊರಗಡೆ ಇದ್ದಿತ್ತು ಸ್ವಲ್ಪ. ಅದ್ ಹೆಂಗ್ ಬರುತ್ತಪ್ಪಯ್ಯ ಅಂತ. ಅಕ್ಕ ಅದ್ ಹೆಂಗಾಯ್ತು ಏನೋ ಗೊತ್ತಿಲ್ಲ, 15 ದಿನದಾಗ ಸಿಮೆಂಟ್ ರೋಡ್ ಆಗ್ಬಿಡ್ತಲ್ಲಿ. ಹೆಂಗಾಯ್ತು? ಅಪ್ಪಯ್ಯನ್ ಕೃಪೆ ಅದು. ನಾನು ನಮ್ಮ ಮನೆಯವ್ರಿಗೆ, ಅಂದ್ರೆ ಅಲ್ಲಿ ಇನ್ನೂ ಅಷ್ಟು ಮನೆಗಳಿಲ್ಲ, ಇಲ್ಲ ಮನೆಗಳಿಲ್ಲ ಎಕ್ಸ್ಟೆನ್ಷನ್. ನಾನ್ ನಮ್ಮ ಮನೆಯವ್ರಿಗೆ ಏನೇನು ಕೇಳ್ತಿಲ್ಲ, ರೀ ರೋಡ್ ಇವತ್ತೆಲ್ಲಿ ಬಂತು, ರೋಡ್ ಇವತ್ತೆಲ್ಲಿಗ್ ಬಂತು, ಇಲ್ಲ ಇವಳು ಗೃಹ ಪ್ರವೇಶ ಹೆಂಗ್ ಮಾಡೋಣ ಏನ್ ಮಾಡೋಣ ಅಂತ ಕೇಳಿದ್ರೆ ರೋಡ್ ಏನಾಯ್ತು ಅಂತ ನಿನ್ ಯಾಕೆ ರೋಡಿನ ಚಿಂತೆ ಅಂದ್ರೆ, ಇಲ್ಲ ಅಪ್ಪಯ್ಯ ಬರ್ಬೇಕಾದ್ರೆ ಎಲ್ಲೂ ಏನು ನೋವಾಗ್ಬಾರ್ದು ಅಪ್ಪ. ಯಾಕೆ ನನ್ಗೆ ಆತರ ಅನ್ನಿಸ್ತು ಅಂದ್ರೆ, ಒಂದ್ಸರಿ ನಾನು ಆಶ್ರಮದಿಂದ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೊರಟೆ ಬಸ್ ಸ್ಟ್ಯಾಂಡಿಗೆ. ಅವಾಗ ಅಪ್ಪಯ್ಯ ಏನ್ ಮಾಡ್ತು, ಕೆಂಗ್ಲು ಹೊಲಕ್ಕೆ ಹೊರಟಿತ್ತಪ್ಪಯ್ಯ. ಗಾಡಿ ತಗೊಂಡು ಹೊರಟಾಗ ನಾನು ಬಂದೆ, ಬಾ ಅದ್ಕೆ ಬಾ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಹತ್ತಿಸ್ಕೊಂತಕ್ಕಪ್ಪಯ್ಯ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ವರ್ಗು ನನ್ಗೆ ಹೆಂಗ್ ಕರ್ಕೊಂಡು ಹೋತು ಅನ್ನೋದೇ ಗೊತ್ತಿಲ್ಲ. ನನ್ಗೆ ಹೂವಿನ ತೇರ್ನಾಗ ಹಿಂಗ್ ಕರ್ಕೊಂಡು ಹೋದಂಗ ಆಯ್ತಕ್ಕ. ಅಮ್ಮ ಅಪ್ಪಯ್ಯ ಎಷ್ಟು ಚೆನ್ನಾಗ್ ಕರ್ಕೊಂಡು ಹೋಗ್ಬಿಡ್ತು. ಈಗ ನೋಡು ಅಪ್ಪಯ್ಯ ನಮ್ಮನೆ ಬರ್ಬೇಕಾದ್ರೆ ಅಪ್ಪಯ್ಯ ಎಲ್ಲೂ ತೊಂದರೆ ಆಗ್ಬಾರ್ದು, ಅಪ್ಪಯ್ಯ ಎಲ್ಲೂ ಇರ್ಸು ಮುರ್ಸು ಆಗ್ಬಾರ್ದು, ಮನ್ಸಿನ ನೋವು ಆಗ್ಬಾರ್ದು, ಹಿಂಸೆ ಆಗ್ಬಾರ್ದು, ನನಗ್ ಮೈ ನೋವಾತು ಅನ್ನಿಸ್ಬಾರ್ದು, ಅಪ್ಪಯ್ಯ ಚೆನ್ನಾಗ್ ಅನ್ನಿಸ್ಬೇಕಷ್ಟೇ ಅಂತ ಅನ್ಸೋದು. ನನ್ಗೇನೂ ಗೊತ್ತಿಲ್ಲಕ್ಕ. ಇಷ್ಟು ವರ್ಷಗಳಿಂದ ನಾನು ಆಶ್ರಮಕ್ಕೆ ಬಂದ್ರು ಅಪ್ಪನ್ ಪಾದ ಪೂಜೆ ಮಾಡೋದು, ಮನೆಯೊಳಗ ಅಪ್ಪನ್ ಸ್ವಾಗತ ಮಾಡೋದು, ಅಪ್ಪನ್ಗೆಲ್ಲ ಸತ್ಕಾರ ಮಾಡೋದು, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ.
ಅದೆಷ್ಟು ಚೆನ್ನಾಗಿ ಅಪ್ಪನೇ ಎಲ್ಲ ರೆಡಿ ಮಾಡ್ತು ಅಂದ್ರೆ, ಭಗವಂತ ಈ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಆಗುತ್ತಲ್ಲ, ಹಂಗೆ ತಾನ್ ಬರಕ್ಕಿಂತ ಮುಂಚೆನೆ ಭಕ್ತರನ್ನೆಲ್ಲಾ ಕಳಿಸಿ ಎಲ್ಲಾ ತಾನ್ ಬರೋದಕ್ಕೆ ಎಲ್ಲ ಸಿದ್ಧತೆಯನ್ನ ಅಪ್ಪನೇ ಮಾಡಿಸ್ಕೊಂಡ್ಬಿಡ್ತು. ಎಷ್ಟು ಚೆನ್ನಾಗಿ ಅಂದ್ರೆ ಅವತ್ ಅಪ್ಪ ಬರೋ ದಿನ ಅದ್ಭುತ ಅಕ್ಕ. ಅವತ್ತು ಅದ್ಭುತ. ಹೆಂಗೆ ಅಂದ್ರೆ ಅಪ್ಪ 4 ಗಂಟೆ ಸುಮಾರಿ ಬರ್ತೀನಿ ಅಂದಿದ್ರು. ಅವತ್ತು ಮೋಡ ಮುಚ್ಚಿದೆ, ಹಂಗಂತ ಪೂರ್ತಿ ಕತ್ಲಿಲ್ಲ, ಆ ಚಳಿನೂ ಇಲ್ಲ, ಬಿಸಿಲು ಇಲ್ಲ, ಒಂಥರಾ ಬೆಳಕದು, ಒಂಥರಾ ಬೆಳದಿಂಗಳು ಅಲ್ಲ, ಬಿಸಿಲು ಅಲ್ಲ. ಎಷ್ಟು ಒಂಥರ ನಮ್ಗೆ ಹಿತವಾಗಿತ್ತು ವಾತಾವರಣ ಅಂತಂದ್ರೆ, ಎಂದು ಆತರ ವಾತಾವರಣ ಮತ್ತೆ ನಾನು ನೋಡೇ ಇಲ್ಲ. ಇದುವರೆಗೂ ನಾನು ಆತರ ವಾತಾವರಣ ನೋಡಿಲ್ಲ. ಅಪ್ಪ ಬರ್ತಾ ಇದಾರೆ, ಅಪ್ಪನ್ಗೋಸ್ಕರ ಪ್ರಕೃತಿನೇ ಹಂಗಾಗ್ಬಿಡ್ತೇನಪ್ಪ ಅಂತ. ಅಪ್ಪ ಬಂದ್ರು, ನನಗೆ ಯಾವಾಗ್ಲೂ ಅನ್ಕಂತಿದ್ದೆ, ಅಪ್ಪ ಬಂದಾಗ ಅಳದು ಕರಿಯೋದು ಎಲ್ಲ ಮಾಡ್ಬಾರ್ದು, ಅಪ್ಪನ್ಗೆ ಏನು ತೊಂದರೆ ಆಗ್ಬಾರ್ದು, ಅಪ್ಪಂಗೆ ಏನು ತೊಂದರೆ ಆಗ್ಬಾರ್ದು ಅಂತ. ಅಷ್ಟು ಚೆನ್ನಾಗ್ ಬಂದ್ರಕ್ಕ ಅಪ್ಪ ನಮ್ಮನೆಗೆ. ಹಂಗೆ ಅದು ಬೆಳಕ್ ಬಂದಂಗಾಯ್ತು. ಈ ಒಂಥರ ಅದು ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ. ಅದು ಸುದೈವ. ಸುದೈವ. ಅದು ಅಪ್ಪನೇ ನಮ್ ಸುಕೃತ ಸುದೈವ. ಅಂತಾರಲ್ಲ ಹಾಗೆ. ಅಪ್ಪನೇ ನಮ್ ಸುದೈವ. ಆ ಸುದೈವವೇ ಸುದೈವ ನಿಲಯಕ್ಕೆ ಆಗಮಿಸಿ ಬಂದ್ಬಿಟ್ರು. ಬಂದು ಊಟ ಮಾಡಿ ಆಶೀರ್ವಾದ ಮಾಡಿ ಇದ್ದು ಮನೆ ಸುತ್ತ ಓಡಾಡಿ, ಮನೆ ಎಲ್ಲ ಒಳಗೆಲ್ಲ ಓಡಾಡಿ ಬಂದು ಹಾಲು ಉಕ್ಸಿದ್ರು ಅಪ್ಪ. ಬಹಳ ನನ್ಗೆ ಈಗ್ಲೂ ನಾನು ಅಡ್ಗೆ ಮನೆಗೆ ನಿಂತಾಗ ಹೆಜ್ಜೆ ಗುರುತುಗಳು ನೋಡ್ತೀನಿ. ಪ್ರತಿದಿನ ಬಾಗಿಲಿಗೆ ಹೂ ಇಡುವಾಗ ಅಪ್ಪ ಇಲ್ಲೇ ನಿಂತು ಹಿಂಗ್ ನಿಂತು ಆಮೇಲೆ ಬಲಗಾಲ್ ಮುಂದಿಟ್ಟು ಹಿಂಗ್ ಒಳಗ್ ಬಂದ್ರು. ಆ 2 ಹೆಜ್ಜೆಗೆ ಒಂದೊಂದು ಹೂವು ಇಡ್ತೀನಿ. ಅಪ್ಪ ಹಿಂಗೆ ಯಾವಾಗಾದ್ರೂ ನನ್ ಮಕ್ಳು ನಮ್ಮ ಮನೆಯವ್ರು ಇಲ್ದೇ ಇದ್ದಾಗ ನನಗೆ ಭಯ ಆಗುತ್ತಮ್ಮ ಅಂದ್ರೆ, ಅಪ್ಪ ಇದಾರೆ, ತಾತ ಇದಾರೆ ಕಣೋ ನಮ್ಮ ಮನೇಲಿ, ಭಯ ಪಡ್ಬೇಡ ನೀನು ಅಂತ. ಒಂಥರ ಅದು ಈ ಅಭಯ, ನಾನಿದೀನಿ ಅಂತ. ಹಿಂಗೆ ಅಪ್ಪ ಒಬ್ಬೊಬ್ಬರು ಭಕ್ತರಿಗೂ ಅಂತಂತ ಅಭಯ ಕೃಪೆ ಮಾಡಿದ್ದಾರೆ. ಇದು ನನ್ನೊಬ್ಬಳ ಅನುಭವ ಅಲ್ಲ, ಸುಮಾರು ಎಲ್ಲ ಭಕ್ತರ ಅನುಭವ. ಈ ತರ ಅಪ್ಪ ಅವ್ರವ್ರಿಗೆ ಆದ ರೀತಿಯಲ್ಲಿ ಸ್ಪಂದಿಸ್ತಾರೆ. ನೋಡ್ ನನ್ಗೆ ಈ ತರ ಭಾವನೆಗಳಿತ್ತು, ಅಪ್ಪ ಹಂಗೆ ಸ್ಪಂದಿಸಿದ್ರು. ಅಲ್ಲದೆ ಬಂದಾಗ ಏನ್ ಹೇಳ್ತಾರಕ್ಕ, ನಾನ್ ಮನೆ ಕಟ್ಟುವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಒಬ್ರು ತಲೆ ಕೆಡಿಸ್ಕೊಂಡ್ರೆ ಸಾಕು ಅಂತ ನಮ್ಮ ಮನೆಯವ್ರು ತಲೆ ಕೆಡಿಸ್ಕೊಂಡ್ಲಿ ಅಂತ ಬಿಟ್ಬಿಟ್ಟಿದ್ದೆ. ಆದ್ರೆ ಹೇಳ್ತಿದ್ದೆ, ಒಂದೊಂದ್ ಇಟ್ಟಿಗೆ ಇಡುವಾಗ್ಲೂನು ನೋಡು ಅಪ್ಪ ಬರ್ಲಿ ಅಂತ ಹಂಬಲಿಸ್ಬೇಕು ನೀನು, ಅಪ್ಪ ಬರ್ಲಿ ಅಂತ ಹಂಬಲಿಸ್ಬೇಕು ನೀನು ಅಂತ. ಆ ಇಟ್ಟಿಗೆ ತಗೊಂಡು ಹೋಗಾರಲ್ಲ ಅವ್ರು ಹೇಳ್ತಿದ್ದೆ, ಆ ಇಟ್ಟಿಗೆಗೆ ಹೇಳ್ತಿದ್ದೆ. ಹಂಗೆ ಆ ಇಟ್ಟಿಗೆಗೆ ಹೇಳ್ತಿದ್ದೆ ಬಿಟ್ರೆ, ಮನೆ ಕಟ್ಟುವಾಗ ಇದು ಹಿಂಗಿರ್ಬೇಕು ಇದು ಹಿಂಗಿರ್ಬೇಕು ಅಂತ ನನ್ಗೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಬರೀ ರೋಡಿಂದ ಯೋಚನೆ ನನಗೆ. ಅಪ್ಪಯ್ಯ ಬಂದಿದ್ದೆ ಏನ್ ಅನ್ಬೇಕು, ನಮ್ಮ ಮನೆಯವ್ರಿಗೆ ನಮ್ಮ ಮಾವರಿದ್ರು, ನಿಮ್ ಮಗ ಬಹಳ ಚೆನ್ನಾಗ್ ಮನೆ ಕಟ್ಸದಾನೆ ಅಂತ ಅಂದ್ರು. ನನಗೆ ಸಿಮೆಂಟ್ ರೋಡು ಮಾಡಿಸ್ಬಿಟ್ಟಿದ್ಯಲ್ಲ ನೀನು ಹೆಂಗೆ ಅಪ್ಪ, ಹೆಂಗೆ ನಮ್ಗೆ ಅವಾಗ ಅನ್ಸುತ್ತಕ್ಕ ನನಗೆ, ಅಪ್ಪ ಎಲ್ಲೋ ಇಲ್ಲ ಹೊರಗೆ, ಇಲ್ಲಿದ್ದಾರೆ ಒಳಗೆ. ಯಾಕಂದ್ರೆ ಪ್ರತಿಯೊಂದು ಭಾವನೆಗಳು ಅಪ್ಪ ಹಿಂಗೆ ಗೊತ್ತಾಗುತ್ತೆ. ಅಂತರಾತ್ಮನೇ ಅವನಾಗಿದ್ದಾನೆ. ಹಂಗಾಗಿ ನನ್ಗೆ ಎಲ್ಲೂ ಒಂದು ತಪ್ಪು ಮಾತಾಡಕ್ಕಾಗ್ಲಿ, ತಪ್ಪು ಹೆಜ್ಜೆ ಇಡಕ್ಕಾಗ್ಲಿ, ತಪ್ಪು ಆಲೋಚನೆಗಳು ಬರಕ್ಕಾಗ್ಲಿ ಅಪ್ಪ ನನ್ಗೆ ಇದುವರೆಗೂ ಅವಕಾಶ ಮಾಡ್ಕೊಟ್ಟಿಲ್ಲಕ್ಕ. ಎಂತೆಂತೋ ಪರಿಸ್ಥಿತಿಗಳು ಬಂದಿದಾವೆ, ತಪ್ಪು ಮಾಡೋ ಅಂತ ಪರಿಸ್ಥಿತಿಗಳು ಬಂದಿದಾವೆ. ಮಾಡ್ಲೇಬೇಕು ತಪ್ಪು, ಇಲ್ಲ ಪ್ರಾಣ ಹೋದ್ರೂ ಮಾಡಲ್ಲ. ಯಾಕಂದ್ರೆ ಒಳಗೆ ಪ್ರಾಣೇಶ್ವರ ಇದ್ದಾನೆ, ಅವನಿಗೆ ಗೊತ್ತಾಗುತ್ತೆ. ಇನ್ನೊಂದ್ಸರಿ ಹೋಗಿ ಅಪ್ಪ ಹೆಂಗ್ ಮುಖ ತೋರ್ಸೋಣ, ನಾನು ಅಪ್ಪ ನಾನ್ ತಪ್ಪು ಮಾಡಿದೀನಿ ಆದ್ರೂ ಅಪ್ಪ ಹೆಂಗ್ ಮುಖ ತೋರ್ಸೋಣ, ಇಲ್ಲ ಮಾಡ್ಬಾರ್ದು. ಅಪ್ಪ ಮೆಚ್ಚೋ ತರ ನಾನಿರ್ಬೇಕು ಅಷ್ಟೇ. ನನ್ಗೆ ಇದೇ ಆಸೆ. ನನ್ಗೆ ಈ ತರ ಇಷ್ಟ ಆ ತರ ಇಷ್ಟ ಇರ್ಬೇಕು ಅನ್ನೋದಕ್ಕಿಂತ ಅಪ್ಪ ಇಷ್ಟ ಪಡೋ ತರ ನಾನಿರ್ಬೇಕು, ಅಪ್ಪನಿಗೆ ಇಷ್ಟ ಆಗೋ ತರ ನನ್ ಜೀವನ ಇರ್ಬೇಕು ಅಂತ. ಹೃದಯ ಬಗೆದರುತ ಶುದ್ಧವಾಗಿರಬೇಕು, ಅಂತರದೋಳ್ಮನ ನಿಂತುಕೊಂಡಿರಬೇಕು, ಅಪ್ಪ ಕನ್ನೇಶ್ವರ ಒಪ್ಪುವಂತಿರಬೇಕು. ಸತ್ಯ ಕಣಕ ಅದು. ಆ ಹಾಡು ಹೇಳ್ಬೇಕಾದ್ರೆ ನನ್ಗೆ ಹಂಗೆ ಅನ್ಸುತ್ತದು, ಹೃದಯ ಬಗೆದರು ಶುದ್ಧ, ಹೃದಯ ಬಗೆದರು ಶುದ್ಧ. ಅಯ್ಯಪ್ಪ, ಭಜನೆಗಳ ಬಗ್ಗೆ ಅಕ್ಕ ಹೇಳ್ಬೇಕು ಅಂದ್ರೆ, ಮುಂಚೆಲ್ಲ ಸುಮ್ನೆ ತಾಳ ಭಜನೆ ಹೇಳ್ಕೊಂಡು ಹೋಗ್ತಿದ್ವಿ. ಇತ್ತೀಚೆಗೆ ಒಂದೊಂದು ಪದನು ಎಷ್ಟು ಅದ್ಭುತ ಅನ್ಸ್ಬಿಡುತ್ತೆ ಗೊತ್ತಾ.
ಹೆಂಗ್ ಬರ್ದಾರಲ್ಲ ಅಪ್ಪ, ಇದು ಏನಿದೆಯಲ್ಲ ಇದ್ರಾಗೆ, ಅಪ್ಪ ಹಿಂಗೆಲ್ಲ ಇದೆಯಾ ಅರ್ಥ ಅಂದ್ರೆ ಅದ್ರ ಆಳ ಅರ್ಥ ಆಗ್ತಾ ಹೋಗುತ್ತೆ ಇವಾಗ. ಮೊದ್ಲು ಸುಮ್ನೆ ಹೇಳ್ತಿದ್ವಿ ಅಷ್ಟೇ, ಇವಾಗ ಹೃದಯ ಬಗೆದರ ಶುದ್ಧವಾಗಿರಬೇಕು ಅಂತ ಸುಮ್ನೆ ಹಂಗೆ ಹೇಳ್ಕೊಂಡು ಹೋಗ್ತಿದ್ವಿ. ಅದನ್ನ ಭಾವಿಸ್ಬಿಟ್ರೆ ಮುಂದಿನ ಸಾಲ ಹೇಳ್ಬೇಕು ಅನ್ಸದೇ ಇಲ್ಲಕ್ಕ. ಅದಷ್ಟೇ, ಹೃದಯ ಬಗೆದರ ಶುದ್ಧವಾಗಿರ್ಬೇಕು ಅಂದ್ರೆ ಅವನೇ ಒಬ್ಬನೇ ಇರ್ಬೇಕಲ್ಲಿ, ಇನ್ಯಾರು ಇರಬಾರ್ದು, ಇನ್ಯಾವ ಕಲ್ಮಶಗಳು ಅಲ್ಲಿ ತುಂಬ್ಕೋಬಾರ್ದು ಅಂತ. ಹಂಗೆ ಇರೋದ್ರಿಂದನೇ ಹೃದಯ ನಿವಾಸಿ ಶ್ರೀ ಸತ್ತುಪಾಸಿಗೆ ಆ ಒಂದು ಹೃದಯ ಅರ್ಪಿತವಾಗ್ಬಿಟ್ಟಿದೆ, ಅವರೇ ಸ್ವೀಕರಿಸ್ಬಿಟ್ಟಿದ್ದಾರೆ, ಮತ್ತೆ ಹೃದಯ ಮಂದಿರಕ್ಕೂ ಆಗಮಿಸಿದ್ದಾರೆ. ಹೀಗೆ ಜಗತ್ತಿನಲ್ಲಿ ಹಳ್ಳ ಕೊಳ್ಳ ನದಿ ತೊರೆಗಳು ಎಷ್ಟೋ ಇರುತ್ತೆ, ಅವು ಸೀಮಿತವಾಗಿ ಅವು ಒಂದು ಪ್ರಯೋಜನವನ್ನ ಕೊಡುತ್ತೆ ಸೃಷ್ಟಿಗಾಗ್ಲಿ ಜಲಚರಗಳಿಗಾಗ್ಲಿ. ಆದ್ರೆ ಎಲ್ಲೋ ಬೆಟ್ಟದಲ್ಲಿ ಹುಟ್ಟಿದಂತ ಒಂದು ಜೀವನದಿ ತಾನು ಹರಿತಾ 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 ಎಲ್ಲ ಬೆಟ್ಟ ಗುಡ್ಡ ತೊರೆಗಳನ್ನೂ ತನ್ನ ಜೊತೆಗೆ ಸೇರಿಸ್ಕೊಳ್ಳುತ್ತೆ. ಅಲ್ಲಿರೋ ಸಾವಿರಾರು ಎಕರೆ ಜಮೀನಿಗೆ ಹಸಿರು ಕೊಡುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಧಾರ ಆಗುತ್ತೆ, ಆಹಾರ ಕೊಡುತ್ತೆ, ಎಲ್ಲಾನು ಸೇರಿಸ್ಕೊಂಡು ಹೋಗಿ ಕಡಲಿನಲ್ಲಿ ಒಂದಾಗ್ಸಿ ಹಂಗೆ ಹೃದಯ ನಿವಾಸಿ ಶ್ರೀ ಸತ್ತುಪಾಸಿ ಸದ್ಗುರುನಾಥ ಎಲ್ಲರನ್ನೂ ತನ್ನ ಆ ಒಂದು ವಿಶ್ವ ಬಾಹುವಿನಲ್ಲಿ ಸೇರಿಸ್ಕೊಂಡು ಆ ಒಂದೇ ಆದ ಆ ಪರಮಾತ್ಮನಲ್ಲಿ ಒಂದಾಗ್ಸೋದಕ್ಕೆ ಬಂದಂತ ಗುರುನಾಥ ಅವರ ದಿವ್ಯ ಚರಣಗಳಿಗೆ ಶರಣು ಅಂತ ಹೇಳ್ತಾ ಒಂದು ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಜೈ ಗುರುದೇವ ದತ್ತ. ಶರಣಾರ್ಥಿ. ಶ್ರೀ ಅಖಂಡ ಅವಧೂತ ಸಂಪನ್ನ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಜೈ ಗುರುದೇವ ದತ್ತ.